ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 2025 ಜನವರಿ ತಿಂಗಳ ಕರೆಂಟ್ ಅಫೇರ್ಸ್ನ ನಾವು ಈ ಒಂದು ಸೆಷನ್ನಲ್ಲಿ ನೋಡ್ಕೊಳ್ಳೋಣ, ಸರಿನಾ. ಸೊ ಆಲ್ರೆಡಿ ಈ ಕರೆಂಟ್ ಅಫೇರ್ಸ್ ಸೆಷನ್ ಮೀನ್ಸ್ ಈ ಜನವರಿ ತಿಂಗಳ ಕರೆಂಟ್ ಅಫೇರ್ಸ್ ಪಾರ್ಟ್ 1 ಸೆಷನ್ ಏನಿದೆ ಅಪ್ಲೋಡ್ ಆಗಿರುತ್ತೆ. ಸೊ ಯಾರು ಇನ್ನೂ ನೋಡಿಲ್ಲ ಅಲ್ವಾ, ಸೊ ಪ್ಲೇ ಲಿಸ್ಟಲ್ಲಿ ಇರುತ್ತೆ, ನೀವು ಹೋಗಿ ಚೆಕ್ಔಟ್ ಮಾಡ್ಕೋಬಹುದು, ಯಾಕಂದರೆ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಸೊ 2025 ಕರೆಂಟ್ ಅಫೇರ್ಸ್ ನಿಮಗೆ ಏನಂದರೆ ಜಾಸ್ತಿ ಯೂಸ್ಫುಲ್ ಆಗುತ್ತೆ. ಇದರಲ್ಲಿ ಕರೆಂಟ್ ಅಫೇರ್ಸ್ ಯಾವುದಿದೆ ಅಂದರೆ ಒಂದು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸು ಹಾಗೆ ಒಂದು ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇದರಲ್ಲಿ ಮೆನ್ಷನ್ ಮಾಡಿದ್ದೀನಿ, ಸರಿನಾ. ಸೊ ಯಾಕೆ ಅಂದರೆ ಮ್ಯಾಕ್ಸಿಮಮ್ ನಿಮಗೆ ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಏನಾಗುತ್ತೆ ಅಲ್ವಾ, ಸೊ ಸೆಂಟ್ರಲ್ ಗೌರ್ಮೆಂಟ್ ಎಲ್ಲ ಎಕ್ಸಾಮಲ್ಲಿ ನಿಮಗೆ ಈ ಸ್ಟೇಟ್ ಕರೆಂಟ್ ಅಫೇರ್ಸ್ ನಿಮಗೆ ಜಾಸ್ತಿ ಕೇಳಲ್ಲ. ಸ್ಟೇಟ್ ಕರೆಂಟ್ ಅಫೇರ್ಸ್ ಮೀನ್ಸ್ ನಮ್ಮ ಕರ್ನಾಟಕದು ಜಾಸ್ತಿ ಏನು ಅಂದರೆ ಈ ನಮ್ಮ ಸೌತ್ ಇಂಡಿಯಾ ಏನಿದೆ ಅಲ್ವಾ, ಈ ಸೌತ್ ಇಂಡಿಯಾ ಅದು ಕರೆಂಟ್ ಅಫೇರ್ಸ್ ಜಾಸ್ತಿ ಕೇಳಲ್ಲ ನಿಮಗೆ. ಬೇಕಾದರೆ ನೀವು ಅಬ್ಸರ್ವ್ ಮಾಡಿ ನಾರ್ತ್ ಇಂಡಿಯಾ ಅದು, ಸೊ ಆಲ್ವೇಸ್ ಹೇಳಬೇಕು ಅಂದರೆ ಮ್ಯಾಕ್ಸಿಮಮ್ ಅದು ಫುಲ್ ದೇಶಾದ್ಯಂತ ಸುದ್ದಿಯಲ್ಲಿ ಇರಬೇಕು. ಸೊ ಅಂದಾಗ ಮಾತ್ರ ಕೇಳ್ತಾನೆ, ಸರಿನಾ. ಸೊ ಅದಕ್ಕೆ ಏನು ಮಾಡ್ಕೊಳ್ಳೋಣ ನಾವು ಈ ನ್ಯಾಷನಲ್ ಕರೆಂಟ್ ಅಫೇರ್ಸ್ ಮತ್ತು ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ನ ಈ ಒಂದು ಸೆಷನಲ್ಲಿ, ಹಾಗೆ ಇದೊಂದು ಜನವರಿ ತಿಂಗಳ ಫೈನಲ್ ಸೆಷನಲ್ಲಿ ನಾವು ಇದನ್ನು ನೋಡ್ಕೊಳ್ಳೋಣ, ಸರಿನಾ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವನ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ, ಮೊದಲ ಪ್ರಶ್ನೆ ಅಂದರೆ 2025 ಫ್ಲೆಮಿಂಗೋ ಉತ್ಸವವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಅಂತ ಕೇಳಿದ್ದಾನೆ. ಸೊ ಏನು ಕೇಳಿದ್ದಾನೆ, ಫ್ಲೆಮಿಂಗೋ ಉತ್ಸವ ಅಂತೆ. ಸೊ ಅದು 2025 ಆಚರಣೆ ಮಾಡಿದ್ದಾರೆ ರೀಸೆಂಟಾಗಿ ಜನವರಿಯಲ್ಲಿ, ಯಾವ ಒಂದು ರಾಜ್ಯದಲ್ಲಿ ಅಂತ. ಸೊ ಆಪ್ಷನ್ ಎ ಒಡಿಶಾ, ಆಪ್ಷನ್ ಬಿ ತಮಿಳುನಾಡು, ಆಪ್ಷನ್ ಸಿ ಕೇರಳ ಅಂತ ಕೊಟ್ಟಿದ್ದಾರೆ, ಹಾಗೆ ಆಪ್ಷನ್ ಡಿ ಏನಂತ ಕೊಟ್ಟಿದ್ದಾರೆ ಅಂದರೆ ಆಂಧ್ರ ಪ್ರದೇಶ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಹೇಳ್ಬೋದಾ? ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಡಿ ಆಂಧ್ರ ಪ್ರದೇಶ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ, ಸರಿನಾ. ಈ ಫ್ಲೆಮಿಂಗೋ ಉತ್ಸವವನ್ನು ಎಲ್ಲಿ ಆಚರಣೆ ಮಾಡಿದ್ದಾರೆ ಈ 2025 ಜನವರಿ ತಿಂಗಳಲ್ಲಿ ಅಂದರೆ ಆಂಧ್ರ ಪ್ರದೇಶದಲ್ಲಿ ಮಾಡಿದ್ದಾರೆ, ಸರಿನಾ. ಸೊ ಇದಕ್ಕೆ ಸ್ವಲ್ಪ ಪೂರಕ ಮಾಹಿತಿ ಏನಿದೆ ಅಂದರೆ 4 ವರ್ಷಗಳ ವಿರಾಮದ ನಂತರ ಆಂಧ್ರ ಪ್ರದೇಶಕ್ಕೆ ಫ್ಲೆಮಿಂಗೋ ಉತ್ಸವ 2025 ಮರಳುತ್ತದೆ. ಪುಲಿಕಾಟ್ ಸರೋವರ ಮತ್ತು ನೆಲಪಟ್ಟು ಪಕ್ಷಿಧಾಮದಲ್ಲಿ ವಲಸೆ ಹಕ್ಕಿಗಳನ್ನು ವಿಶೇಷವಾಗಿ ಫ್ಲೆಮಿಂಗೋಗಳನ್ನು ಆಚರಿಸುತ್ತದೆ. ಸೊ ಇಲ್ಲಿ ಜಸ್ಟ್ ನೀವು ಕರೆಂಟ್ ಅಫೇರ್ಸ್ ಮಾತ್ರ ಅಲ್ಲ, ಜಿ ಕೆ ಕೂಡ ನಿಮಗೆ ಈ ಒಂದು ಸೆಷನಲ್ಲಿ ಕವರ್ ಆಗುತ್ತೆ, ಸರಿನಾ. ಸೊ ಜಿ ಕೆ ಏನು ಅಂದರೆ ಇವೆಲ್ಲವೂ ಇದಾವೆ ಗೊತ್ತಾ, ಏನಿದಾವೆ ಈ ಪುಲಿಕಾಟ್ ಸರೋವರ ಅಂತ ಕೊಟ್ಟಿದ್ದಾರೆ. ಸೊ ಪುಲಿಕಾಟ್ ಸರೋವರ ಅನ್ನೋದು ಕೂಡ ಒಂದು ನಿಮಗೆ ಜಿ ಕೆ ಕ್ವಶನ್ ಆಗುತ್ತೆ. ಸೊ ಪುಲಿಕಾಟ್ ಸರೋವರ ಎಲ್ಲಿ ಕಂಡು ಬರುತ್ತೆ ನಿಮಗೆ, ಆಂಧ್ರ ಪ್ರದೇಶದಲ್ಲಿ ಕಂಡು ಬರುತ್ತೆ. ಈ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ ಇದೆ ಅಲ್ವಾ, ಯಾವ ಒಂದು ಸರೋವರದ ಪಕ್ಕದಲ್ಲಿದೆ ಅಂತ ಕೇಳಿದ್ರೆ ಇದೇ ಒಂದು ಪುಲಿಕಾಟ್ ಸರೋವರದ ಪಕ್ಕದಲ್ಲಿ ನಿಮಗೆ ಕಂಡು ಬರುತ್ತೆ. ಯಾವುದು ಈ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರ, ಸರಿಯಾ, ಇದು ಗೊತ್ತಿರಲಿ ನಿಮಗೆ. ಹಾಗೆ ನೆಲಪಟ್ಟು ಪಕ್ಷಿಧಾಮ ಯಾವ ಒಂದು ರಾಜ್ಯದಲ್ಲಿ ಕಂಡು ಬರುತ್ತೆ, ನೆಲಪಟ್ಟು ಅಂದರೆ ಈ ತೆಲಂಗಾಣ ಮತ್ತು ಈ ಆಂಧ್ರ ಪ್ರದೇಶದ ಮಧ್ಯೆ ನಮಗೆ ಕನ್ಫ್ಯೂಷನ್ ಆಗುತ್ತೆ, ಯಾಕೆಂದ್ರೆ ಆ ವರ್ಡೇ ಆಗಿರುತ್ತೆ. ಇದು ನೆಲಪಟ್ಟು ಅಂದರೆ ನಿಮಗೆ ಈ ತೆಲುಗು ವರ್ಡ್ ಥರ ಅನಿಸುತ್ತೆ, ಸರಿನಾ. ಸೊ ಈ ತೆಲುಗು ವರ್ಡೇ ಇದೆ ಇದು ನೆಲಪಟ್ಟು ಅನ್ನೋದು. ಸೊ ಇದು ನಿಮಗೆ ತೆಲಂಗಾಣ ಅಥವಾ ಆಂಧ್ರ ಪ್ರದೇಶ ಅನ್ನೋದು ಎಕ್ಸಾಕ್ಟ್ ಗೊತ್ತಿರಬೇಕು. ಸೊ ಏನಾಗಿದೆ, ಇದು ಆಂಧ್ರ ಪ್ರದೇಶದ ಒಂದು ಪಕ್ಷಿಧಾಮವಾಗಿದೆ, ಯಾವುದು ಈ ನೆಲಪಟ್ಟು ಪಕ್ಷಿಧಾಮ ಅನ್ನೋದು, ಸರಿನಾ. ಸೊ ಈ ಕಾರ್ಯಕ್ರಮವು 5 ಪ್ರಮುಖ ಸ್ಥಳಗಳನ್ನು ಒಳಗೊಂಡಿದೆ. ಯಾವುದ್ಯಾವುದು 5 ಪ್ರಮುಖ ಸ್ಥಳಗಳು, ಒಂದು ನೆಲಪಟ್ಟು ಪಕ್ಷಿಧಾಮ, ಹಾಗೆ ಇನ್ನೊಂದು ಅಟಕನಿತಿಪ್ಪ, ಮತ್ತು ಬಿ ವಿ ಪಾಲೆಮ್ ಅನ್ನೋದು. ಮೀನ್ಸ್ ಈ ಬಿ ವಿ ಪಾಲೆಮ್ ಅನ್ನೋದು ಏನು ಅಂದರೆ ಈ ಪುಲಿಕಾಟ್ ಸರೋವರಕ್ಕೆ ನಾವು ಇನ್ನೊಂದು ಹೆಸರಿಂದ ಕರಿತೀವಿ, ಏನಂತಂದರೆ ಬಿ ವಿ ಪಾಲೆಮ್ ಅಂತ ಕರಿತೀವಿ, ಸರಿನಾ. ಹಾಗೆ ಇನ್ನೊಂದು ಏನಂದರೆ ಈ ಸುರ್ಲಪೇಟೆಯ ಸರ್ಕಾರಿ ಜೂನಿಯರ್ ಕಾಲೇಜು ಮತ್ತು ಶ್ರೀನಗರ ಈ ಪ್ಲೇಸ್ಗಳೇನಿದಾವಲ್ವಾ ಇವುಗಳನ್ನು ಆಯ್ಕೆ ಮಾಡ್ಕೊಂಡಿದ್ರು. ಯಾವುದಕ್ಕೆ, ಫ್ಲೆಮಿಂಗೋ ಉತ್ಸವ 2025ಕ್ಕೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಸೊ ಮ್ಯಾಕ್ಸಿಮಮ್ ಏನು ಕೇಳ್ತಾನೆ ಅಂದರೆ ನಿಮಗೆ ಈ ಫ್ಲೆಮಿಂಗೋ ಉತ್ಸವ ಯಾವ ಒಂದು ರಾಜ್ಯದಲ್ಲಿ ಆಚರಣೆ ಮಾಡಲಾಯಿತು ಅಂತ ಕೇಳ್ತಾನೆ, ಆಂಧ್ರ ಪ್ರದೇಶ. ಹಾಗೆ ಎಷ್ಟು ವರ್ಷಗಳ ನಂತರ ಇಲ್ಲಿ ಆಚರಣೆ ಮಾಡಿದ್ರು ಅಂತ ಕೇಳಿದ್ರೆ 4 ವರ್ಷಗಳ ವಿರಾಮದ ನಂತರ ಇಲ್ಲಿ ಮತ್ತೆ ಆಚರಣೆ ಮಾಡಿದ್ದಾರೆ. ಮೀನ್ಸ್ ಲಾಸ್ಟು 2021ರಲ್ಲಿ ಇದನ್ನು ಆಚರಣೆ ಮಾಡಿದ್ರು, ಎಲ್ಲಿ, ಆಂಧ್ರ ಪ್ರದೇಶದಲ್ಲಿ ಫ್ಲೆಮಿಂಗೋ ಉತ್ಸವ ಆಚರಣೆ ಮಾಡಿದ್ರು. ಸೊ ಅದು ಆದ ನಂತರ 4 ವರ್ಷದ ನಂತರ, ಸೊ ಈ ವರ್ಷ 2025 ಜನವರಿ ಮಂತಲ್ಲಿ ಇದನ್ನು ಆಚರಣೆ ಮಾಡಿದ್ದಾರೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಹಾಗೆ ಈ ಪಕ್ಷಿಧಾಮಗಳು ಕೂಡ ನೆನ್ಪಿಟ್ಕೊಳ್ಳಿ, ಹಾಗೆ ಸರೋವರಗಳ ಹೆಸರು ಕೂಡ ನೀವು ನೆನ್ಪಿಟ್ಕೊಳ್ಳಿ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2025 ಜನವರಿ ಆಯುಷ್ಮಾನ್ ಭಾರತ್ ಯೋಜನೆಯಡಿ ಅತಿ ಹೆಚ್ಚು ಆಸ್ಪತ್ರೆ ನೋಂದಣಿಯನ್ನು ಸಾಧಿಸಿದ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಯಾವುದರಲ್ಲಿ, ಆಯುಷ್ಮಾನ್ ಭಾರತ ಯೋಜನೆಯಡಿ ಅತಿ ಹೆಚ್ಚು ಆಸ್ಪತ್ರೆ ನೋಂದಣಿಗಳನ್ನು, ನಾಟ್ ಜನಸಂಖ್ಯೆ ಅಲ್ಲ, ನಮ್ಮದು ಜನರದು ನೋಂದಣಿಗಳು ಕೇಳ್ತಾ ಇಲ್ಲ, ಅವರು ಆಸ್ಪತ್ರೆಗಳ ನೋಂದಣಿಗಳನ್ನು ಕೇಳ್ತಾ ಇದ್ದಾನೆ. ಕ್ವಶನ್ ಓದುವಾಗ ಸ್ವಲ್ಪ 100% ಕ್ಲಾರಿಟಿ ಇರಬೇಕು, ಅಂದಾಗ ಕ್ವಶನ್ ಏನಾಗುತ್ತೆ ನಮಗೆ ಅರ್ಥ ಆಗುತ್ತೆ, ಇಟ್ಕೊಳ್ಳೋಕ್ಕೆ ನಮಗೆ ಸಾಧ್ಯ ಆಗುತ್ತೆ, ಸರಿನಾ. ಸೊ ಇಲ್ಲೇನು ಕೇಳಿದ್ದಾನೆ, ಆಸ್ಪತ್ರೆಗಳ ನೋಂದಣಿಗಳನ್ನು ಅತಿ ಹೆಚ್ಚು ಸಾಧಿಸಿದ ಒಂದು ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಆಪ್ಷನ್ ಏನು ಕೊಟ್ಟಿದ್ದಾನೆ, ಹರಿಯಾಣ ರಾಜ್ಯ, ಆಪ್ಷನ್ ಬಿ ಬಿಹಾರ ರಾಜ್ಯ, ಆಪ್ಷನ್ ಸಿ ಉತ್ತರ ಪ್ರದೇಶ, ಹಾಗೆ ಆಪ್ಷನ್ ಡಿ ಏನು ಕೊಟ್ಟಿದ್ದಾನೆ ಅಂದರೆ ಒಡಿಶಾ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳ್ಬೋದಾ, ಹೇಳಿ ನೋಡೋಣ.
ಯಾವುದು ಅಂದರೆ ಅತಿ ಹೆಚ್ಚು ನಿಮಗೆ ಜನಸಂಖ್ಯೆ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಅತಿ ಹೆಚ್ಚು ಹಿಂದೂ ಜನಸಂಖ್ಯೆ ಎಲ್ಲಿ ಕಂಡುಬರುತ್ತೆ? ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಇದೇ ಉತ್ತರ ಪ್ರದೇಶ. ಅದೇ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಆಸ್ಪತ್ರೆ ನೋಂದಣಿಗಳನ್ನು ಕೂಡ ಸಾಧನೆ ಮಾಡಿದ್ದಾರೆ. ಮೀನ್ಸ್ ಅತಿ ಹೆಚ್ಚು ಆಸ್ಪತ್ರೆ ನೋಂದಣಿಗಳು ಆಗಿದ್ದಾವೆ. ಯಾವುದರ ಅಡಿಯಲ್ಲಿ? ಆಯುಷ್ಮಾನ್ ಭಾರತದ ಯೋಜನೆಯ ಅಡಿಯಲ್ಲಿ. ಓಕೆ, ಆಯುಷ್ಮಾನ್ ಭಾರತ ಯೋಜನೆಯ ಅಡಿಯಲ್ಲಿ ಅತಿ ಹೆಚ್ಚು ಆಸ್ಪತ್ರೆ ನೋಂದಣಿಗಳನ್ನು ಸಾಧಿಸಿದ ರಾಜ್ಯ ಯಾವುದು ಅಂತ ಕೇಳಿದ್ರೆ ಉತ್ತರ ಪ್ರದೇಶ. ಸರಿನಾ? ಸೊ ಅದಕ್ಕೆ ಸ್ವಲ್ಪ ಪೂರಕ ಮಾಹಿತಿ ನೋಡೋದಾದ್ರೆ, ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ಉತ್ತರ ಪ್ರದೇಶವು ಅತಿ ಹೆಚ್ಚು ಆಸ್ಪತ್ರೆ ನೋಂದಣಿಗಳನ್ನು ಹೊಂದಿದ್ದು 2949 ಸರ್ಕಾರಿ ಮತ್ತು 2885 ಖಾಸಗಿ ಸೌಲಭ್ಯಗಳು ಸೇರಿದಂತೆ 5834 ಆಸ್ಪತ್ರೆಗಳಿವೆ ಅಂತ ಕೊಟ್ಟಿದ್ದಾರೆ. ಸೊ ಏನಿಲ್ಲ, ಜಸ್ಟ್ ಇದೊಂದು ಸಿಂಪಲ್ ರ್ಯಾಂಡಮ್ ಒಂದು 5000 ಒಂದು ಸ್ವಲ್ಪ ಚಿಲ್ಲರೆ ಅಂತ ನೆನ್ಪಿಟ್ಕೊಳ್ಳಿ. ಎಕ್ಸಾಕ್ಟ್ ಈ ಥರ ಎಲ್ಲ ನಂಬರ್ ನಿಮಗೆ ಕೇಳಕ್ಕೆ ಸಾಧ್ಯನೇ ಇಲ್ಲ. ಸರಿನಾ? ಸೊ ಏನು ಅಂದರೆ ಜಸ್ಟ್ ಐಡಿಯಾ ಇರಬೇಕು, ಇಫ್ ಏನಾದರೂ ಸ್ಟೇಟ್ಮೆಂಟಲ್ಲಿ ಕೊಟ್ಟ ಮಾಡ್ದ ಅಂದರೆ ಅಷ್ಟೇ. ಸರಿನಾ? ಆ್ಯಂಡ್ ದೆನ್ ಈ ರಾಜ್ಯವು 7.43 ಕೋಟಿ ಅರ್ಹ ವ್ಯಕ್ತಿಗಳಲ್ಲಿ 5.13 ಕೋಟಿ ಫಲಾನುಭವಿಗಳಿಗೆ ಆಯುಷ್ಮಾನ್ ಕಾರ್ಡ್ಗಳನ್ನು ನೀಡಿದೆ ಅಂತೆ. ಓಕೆ, ಸೊ ಆ್ಯಂಡ್ ದೆನ್ 53.93 ಲಕ್ಷ ರೋಗಿಗಳು 8,483 ಕೋಟಿ ರು ಮೌಲ್ಯದ ಉಚಿತ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಎಲ್ಲ ಸರ್ಕಾರಿ ವೈದ್ಯಕೀಯ ಕಾಲೇಜುಗಳು, ಜಿಲ್ಲಾ ಆಸ್ಪತ್ರೆಗಳು ಮತ್ತು ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ಸೇರಿಸಲಾಗಿದೆ. ಅರ್ಹ ಕುಟುಂಬಗಳಲ್ಲಿ 92% ಕನಿಷ್ಠ ಒಬ್ಬರು ಗೋಲ್ಡನ್ ಕಾರ್ಡ್ ಪಡೆಯುವ ಗುರಿಯನ್ನು ಸರ್ಕಾರ ಹೊಂದಿದೆ. ಇದು ಇಂಪಾರ್ಟೆಂಟ್ ಇದೆ ನೋಡಿ, ಇದನ್ನು ನೆನ್ಪಿಟ್ಕೊಳ್ಳಿ. ಏನು ಅಂದರೆ ಅರ್ಹ ಕುಟುಂಬಗಳಲ್ಲಿ 92% ಕನಿಷ್ಠ ಒಬ್ಬರು ಏನಿದಾರಲ್ವಾ, ಕನಿಷ್ಠ ಒಬ್ಬರು 92 ಕುಟುಂಬಗಳಲ್ಲಿ 92% ಕುಟುಂಬಗಳಲ್ಲಿ ಕನಿಷ್ಠ ಒಬ್ಬರು ಏನಿದಾರಲ್ವಾ, ಈ ಗೋಲ್ಡನ್ ಕಾರ್ಡ್ ಪಡೆಯುವ ಗುರಿಯನ್ನು ಸರ್ಕಾರ ಹೊಂದಿದೆ ಅಂತೆ. ಯಾವುದು ಈ ಗೋಲ್ಡನ್ ಕಾರ್ಡ್ ಅನ್ನೋದು ಎದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ಈ ಆಯುಷ್ಮಾನ್ ಭಾರತ ಯೋಜನೆಗೆ ಸಂಬಂಧಿಸಿದಂತಹ ಒಂದು ಕಾರ್ಡ್ ಆಗಿದೆ. ಸರಿನಾ? ಇದು ಎದಕ್ಕೆ? ಈ 92% ಏನು ಅರ್ಹ ಕುಟುಂಬಗಳಿದಾವಲ್ವಾ, ಅದರಲ್ಲಿ ಒಬ್ಬರು ಈ ಗೋಲ್ಡನ್ ಕಾರ್ಡನ್ನು ಪಡೆದುಕೊಳ್ಳಬಹುದು. ಅದು ಈ ಸರ್ಕಾರವನ್ನು ಗುರಿಯನ್ನು ಹೊಂದಿದೆ. ಸರಿನಾ? ಕೇಳಬಹುದು, ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಬಹುದು, ಅದಕ್ಕೆ ನೆನ್ಪಿಟ್ಕೊಳ್ಳಿ ಎಲ್ಲವೂ ಕೂಡ ಈ GK ಮತ್ತು ಕರೆಂಟ್ ಅಫೇರ್ಸ್. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಿಚ್ ಸಿಟಿ ಇಸ್ ದ ಹೋಸ್ಟ್ ಆಫ್ ಖೋಖೋ ವರ್ಲ್ಡ್ ಕಪ್ 2025 ಅಂತ ಕೊಟ್ಟಿದ್ದಾರೆ. ಸರಿನಾ? ಸೊ ಖೋಖೋ ವರ್ಲ್ಡ್ ಕಪ್ ಅನ್ನು ಯಾವ ಒಂದು ರಾಜ್ಯ ಆಯೋಜನೆ ಮಾಡಲಾಗಿತ್ತು ಅಂತ, ಅದೊಂದು ಇಂಗ್ಲೀಷಲ್ಲಿ ಟೈಪ್ ಆಗಿದೆ, ಸಾರಿ. ಅದಕ್ಕೆ ಏನು ಅಂದರೆ ಈ ಖೋಖೋ ವರ್ಲ್ಡ್ ಕಪ್ ನಡೀತದೆ ಅಲ್ವಾ, 2025 ಜನವರಿ ತಿಂಗಳಲ್ಲಿ ಈ ಖೋಖೋ ವರ್ಲ್ಡ್ ಕಪ್ ನಡೀತದೆ. ಸರಿನಾ? ಮೊದಲ ಆವೃತ್ತಿಯ ಖೋಖೋ ವರ್ಲ್ಡ್ ಕಪ್ ಇದು ಮೆನ್ಸ್ದು ಹಾಗೆ ವುಮೆನ್ಸ್ ಎರಡೂ ಕೂಡ ನಡೀತವೆ. ಒಂದೇ ಒಂದು ತಿಂಗಳಲ್ಲಿ ಒಂದೇ ಒಂದು ಸ್ಟೇಡಿಯಮಲ್ಲಿ ಎರಡೂ ಕೂಡ ನಡೀತವೆ. ಯಾವುದು? ಈ ಮೆನ್ಸ್ ವರ್ಲ್ಡ್ ಕಪ್ಪು ಹಾಗೆ ವುಮೆನ್ಸ್ ವರ್ಲ್ಡ್ ಕಪ್. ಯಾವುದರಲ್ಲಿ? ಖೋಖೋದಲ್ಲಿ. ಸರಿನಾ? ಇದು ಗೊತ್ತಿರಲಿ. ಇದು ಯಾವ ಒಂದು ರಾಜ್ಯದಲ್ಲಿ ಕಂಡಕ್ಟ್ ಮಾಡಿದ್ರು ಅಂತ ಕೇಳಿದ್ದಾನೆ. ಯಾವೊಂದು ರಾಜ್ಯ? ಬೆಂಗಳೂರಲ್ಲ. ಬೆಂಗಳೂರು ಅನ್ನೋದು ಸಿಟಿನಲ್ಲಿ ಆಚರಣೆ ಮಾಡೇ ಇಲ್ಲ, ಮೀನ್ಸ್ ನಾವೆಲ್ಲ ಹೋಗಿರ್ತಿದ್ವಿ ಅಲ್ಲಿ. ಸರಿನಾ? ಸೊ ಇದು ಅಲ್ಲ. ಆ್ಯಂಡ್ ದೆನ್ ನವದೆಹಲಿ, ಹೈದರಾಬಾದ್ ಮತ್ತು ಚೆನ್ನೈ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ನವದೆಹಲಿಯಲ್ಲಿ. ಓಕೆ, ಈ ನವದೆಹಲಿಯಲ್ಲಿ ಏನು ಮಾಡಿದ್ದಾರೆ, ಈ ಖೋಖೋ ವರ್ಲ್ಡ್ ಕಪ್ಪನ್ನು ಆಯೋಜನೆ ಮಾಡಲಾಗಿತ್ತು. ಸರಿನಾ? ಈ ಖೋಖೋ ವರ್ಲ್ಡ್ ಕಪ್ಪಲ್ಲಿ ಮೆನ್ಸಲ್ಲಿ ಯಾವ ದೇಶ ವಿನ್ ಆಯಿತು, ಹಾಗೆ ವುಮೆನ್ಸಲ್ಲಿ ಯಾವ ದೇಶ ವಿನ್ ಆಯಿತು? ಎರಡರಲ್ಲೂ ನಾವೇ. ಸರಿನಾ? ಹಾಗೆ ಚೆಸ್ ಒಲಿಂಪಿಯಾಡ್, ರೀಸೆಂಟಾಗಿ ಚೆಸ್ ಒಲಿಂಪಿಯಾಡ್ ಕೂಡ ನಡೆದಿತ್ತು 2024ರಲ್ಲಿ. ಆ ಚೆಸ್ ಒಲಿಂಪಿಯಾಡದಲ್ಲಿ ಯಾವ ದೇಶ ವಿನ್ ಆಗಿದೆ ಹೇಳ್ಬೋದಾ? ಮೆನ್ಸಲ್ಲಿ ನಮ್ಮದೇ ದೇಶ ಇಂಡಿಯಾ, ವುಮೆನ್ಸಲ್ಲೂ ಕೂಡ ನಮ್ಮದೇ ದೇಶ ಇಂಡಿಯಾ. ಸರಿನಾ? ನೆನ್ಪಿಟ್ಕೊಳ್ಳಿ. ಯಾಕೆಂದರೆ ಇವೆಲ್ಲವೂ ಕೂಡ ವುಮೆನ್ಸ್ ಯಾವುದು ಸೇಮ್. ಹೆಂಗೆ ಅಂದರೆ ನೀನು ವಿನ್ ಆಗು, ನಾನು ವಿನ್ ಆಗ್ತೀನಿ, ಹುಡುಗರಲ್ಲಿ ನೀನಾಗು, ಹುಡುಗಿರಲ್ಲಿ ನಾನು ಆಗ್ತೀನಿ ಅಂತ ಹಿಂಗೆ ಕಾಂಪಿಟೇಷನ್ ಕೊಟ್ಟು ವಿನ್ ಆಗ್ತಿದಾರಲ್ವಾ. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗ್ತವೆ. ಈ ಚೆಸ್ ಒಲಿಂಪಿಯಾಡು ಇಂಪಾರ್ಟೆಂಟ್ ಆಗುತ್ತೆ. ಈ ಖೋಖೋ ವರ್ಲ್ಡ್ ಕಪ್ ಏನಿದೆ ಅಲ್ವಾ, ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಮೊದಲ ಆವೃತ್ತಿಯಾಗಿದೆ ಇದು, ಫಸ್ಟ್ ಆಫ್ ಆಲ್. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಬಟ್ ಇದಕ್ಕೆ ಸಂಬಂಧಿಸಿದಂಥ ಸ್ವಲ್ಪ ಪೂರಕ ಮಾಹಿತಿ ಏನಿದೆ ಅಂದರೆ, ಮೊದಲ ಖೋಖೋ ವಿಶ್ವಕಪ್ ಜನವರಿ 13, 2025 ನವದೆಹಲಿಯ ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಪ್ರಾರಂಭವಾಯಿತು. ಇದು ಒಳಾಂಗಣ ಕ್ರೀಡಾಂಗಣವ, ಹೊರಾಂಗಣ ಕ್ರೀಡಾಂಗಣವ ಅಂತ ನಿಮ್ಗೆ ಆಪ್ಷನ್ ಕೊಡ್ತಾನೆ. ಓಕೆ, ಸೊ ಅಲ್ಲಿ ಕೊಟ್ಟಾಗ ನೀವು ಏನಂತ ಹೇಳಬೇಕು? ಒಳಾಂಗಣ ಕ್ರೀಡಾಂಗಣದಲ್ಲಿ ಯಾವ ಒಂದು ಕ್ರೀಡಾಂಗಣ? ಏನು ಜವಾಹರ್ಲಾಲ್ ನೆಹರು ಕ್ರೀಡಾಂಗಣವ ಅಥವಾ ಶಿವಾಜಿ ಕ್ರೀಡಾಂಗಣವ? ಛತ್ರಪತಿ ಶಿವಾಜಿ ಕ್ರೀಡಾಂಗಣ ಇನ್ನರ್ ಸ್ಟೇಡಿಯಂ ಅಂತ ಬರುತ್ತೆ. ಓಕೆ, ಇಂಡೋರ್ ಸ್ಟೇಡಿಯಂ ಅಂತ. ಸೊ ಅದಾದ ನಂತರ ಈ ಕೊಟ್ಲಾ ಸ್ಟೇಡಿಯಂ ಅಂತ ಬರುತ್ತೆ. ಮತ್ತು ನಿಮಗೆ ಯಾವುದು ಅರುಣ್ ಜೇಟ್ಲಿ ಸ್ಟೇಡಿಯಂ ಅಂತ ಬರುತ್ತೆ, ಅದು ಕ್ರಿಕೆಟ್ಗೆ ಸಂಬಂಧಿಸಿದೆ. ಸರಿನಾ? ಸೊ ಅದಕ್ಕೆ ಏನು ಮಾಡ್ಕೊಳ್ಳಿ, ಇಲ್ಲಿ ಸರಿಯಾಗಿ ನೆನಪಿಟ್ಕೊಳ್ಳಿ. ಯಾವುದು? ಈ ನವದೆಹಲಿಯ ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಇದು ಪ್ರಾರಂಭವಾಯಿತು. ಸೊ ಕ್ವಶನ್ ನಿಮಗೆ ಹೀಗೆ ಕೇಳ್ತಾನೆ, ನಿಮಗೆ ಗೆದ್ದವರೇ ಕೇಳಬೇಕು ಅಂತ ರೂಲ್ಸ್ ಇಲ್ಲ. ಇಲ್ಲಿ ನಿಮಗೆ ಯಾವ್ಯಾವ ಪ್ರಶ್ನೆ ಕೇಳಬಹುದು ಅಂದರೆ, ಆ ಗೆದ್ದವರು ಕೇಳಬಹುದು ಒಂದು, ಅದಾದ ನಂತರ ಮೆನ್ಸ್ ಮತ್ತು ವುಮೆನ್ಸಲ್ಲಿ ಎರಡು ಕೂಡ ಗೆದ್ದವ್ರು ಕೇಳ್ಬೋದು, ಅಥವಾ ಯಾವ ಒಂದು ರಾಜ್ಯದಲ್ಲಿ ನಡೀತು ಅಂತ ಕೇಳ್ಬೋದು, ಎಷ್ಟನೇ ಆವೃತ್ತಿ ಅಂತ ಕೇಳ್ಬೋದು ನಿಮಗೆ. ಸರಿನಾ? ಏನು ಮೊದಲ ಆವೃತ್ತಿ ಅಂತ ಹೇಳಬೇಕಾಗುತ್ತೆ. ಹಾಗೆ ಮೆನ್ಸ್ ಟೀಮಿನ
ಕ್ಯಾಪ್ಟನ್ ಯಾರು ಅಂತ ಕೇಳ್ಬೋದು, ವುಮೆನ್ಸ್ ಟೀಮಿನ ಕ್ಯಾಪ್ಟನ್ ಯಾರು ಅಂತ ಕೇಳಬಹುದು, ಸರಿನಾ. ಇದು ಯಾರನ್ನ ಸೋಲಿಸಿ ಇವ್ರು ಗೆದ್ರು ಅಂತ ಕೇಳಬಹುದು. ಸೊ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನ ನೋಡ್ಕೊಳ್ಳೋಣ, ಸರಿನಾ. ಸೊ ಎಲ್ಲಿ ನಡೀತು ಅಂದರೆ ಈ ಇಂದಿರಾ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಪ್ರಾರಂಭವಾಯಿತು. ಇದನ್ನು ಖೋ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷ ಈ ಸುಧಾಂಶು ಮಿತ್ತಲ್ ಉದ್ಘಾಟಿಸಿದರು. ಇದು ಇಂಪಾರ್ಟೆಂಟ್ ಇದೆ, ಉದ್ಘಾಟನೆ ಮಾಡಿದವರು ಇಂಪಾರ್ಟೆಂಟ್ ಇದ್ದಾರಾ ಸರ್? ಹೌದು, ಇಂಪಾರ್ಟೆಂಟ್ ಇದ್ದಾರೆ. ಯಾಕಂದರೆ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಉದ್ಘಾಟನೆ ಮಾಡಿದವನ ಹೆಸರು ಕೂಡ ಕೇಳ್ತಾರೆ, ಏನೋ ಅದು, ಸರಿಯಾ. ಸೊ ಇದನ್ನ ನೆನ್ಪಿಟ್ಕೊಳ್ಳಿ, ಯಾರು ಈ ಸುಧಾಂಶು ಮಿತ್ತಲ್ ಅನ್ನೋರು, ಯಾರಿದ್ದಾರೆ ಇವರು? ಪ್ರಸ್ತುತ ಖೋ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರಾಗಿದ್ದಾರೆ. ಸೊ ಅದಕ್ಕೆ ಇವ್ರ ಹೆಸರು ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ, ಸರಿನಾ. ಯಾರು ಈ ಖೋ ಫೆಡರೇಷನ್ ಆಫ್ ಇಂಡಿಯಾದ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದರೆ ಸುಧಾಂಶು ಮಿತ್ತಲ್ ಅವರು. ಓಕೆ, ಸೊ ಈ ಖೋ ಓಡುವಾಗ ಜಾಸ್ತಿ ಓಡ್ತಿರ್ತಾರೆ, ಅವ್ರು ಸುಧಾರಿಸ್ಕೋಬೇಕು. ಸೊ ಅದರ ಅಧ್ಯಕ್ಷ ಯಾರಿದ್ದಾನೆ ಅಂದರೆ ಸುಧಾಂಶು ಅಂತಿದ್ದಾನೆ, ಸರಿನಾ. ಸುಧಾರಿಸು, ಸರಿನಾ. ಸೊ ಹೀಗೆ ಸ್ವಲ್ಪ ಆ ಕಡೆ ಈ ಕಡೆ ನೀವೇ ಸ್ವಲ್ಪ ಕನ್ಫ್ಯೂಷನ್ ಮಾಡಿ ಓದಿ, ತಾನೇ ಅದು ನೆನ್ಪುಳಿತದೆ, ಸರಿನಾ. ಸಿಂಪಲ್ ಅದು. ಆ್ಯಂಡ್ ದೆನ್ ಇದನ್ನು ಭಾರತೀಯ ಒಲಿಂಪಿಕ್ ಅಸೋಸಿಯೇಷನ್ ಬೆಂಬಲದೊಂದಿಗೆ ಖೋ ಫೆಡರೇಷನ್ ಆಫ್ ಇಂಡಿಯಾ ಆಯೋಜಿಸಿದೆ. ಈ ಕಾರ್ಯಕ್ರಮವು ಜನವರಿ 13ರಿಂದ 19, 2025 ನಡೆಯುತ್ತದೆ. ಪ್ರತಿ ತಂಡವು 12 ಆಟಗಾರರನ್ನು ಹೊಂದಿದ್ದು ಪಂದ್ಯದ ಸಮಯದಲ್ಲಿ 9 ಜನರು ಮೈದಾನಕ್ಕೆ ಇಳಿಯುತ್ತಾರೆ, ಸರಿನಾ. ಟೋಟಲಿ ಎಷ್ಟು ಆಟಗಾರರು ಹೊಂದಿರ್ತಾರೆ ಅಂದರೆ 12 ಜನ ಆಟಗಾರರಲ್ಲ, ನಾವು ಬೇಟೆಗಾರರು ಕೇಳಿರ್ತಿರೋದು ಎಲ್ಲೋ ಒಂದು ಕಡೆ. ಓಕೆ, ಸೊ ಇದು ಏನು ಅಂದರೆ 12 ಜನ ಆಟಗಾರರು ಹೊಂದಿರ್ತಾರೆ. ಸೊ ಇದರಲ್ಲಿ ಮೈದಾನದಲ್ಲಿ ಇಳಿಯೋರೆಷ್ಟು, ಗ್ರೌಂಡಲ್ಲಿ ಇಳಿಯೋರ ಸಂಖ್ಯೆ ಎಷ್ಟು ಅಂದರೆ 9 ಜನ ಇಳಿತಾರೆ, ಸರಿನಾ. 3 ಜನ ಎಕ್ಸ್ಟ್ರಾ ಪ್ಲೇಯರ್ ಇರ್ತಾರೆ ಹೊರಗಡೆ. ಆ್ಯಂಡ್ ದೆನ್ ಪಂದ್ಯಾವಳಿಯಲ್ಲಿ 20 ದೇಶಗಳ ಪುರುಷ ತಂಡಗಳು ಹಾಗೂ 19 ದೇಶಗಳ ಮಹಿಳಾ ತಂಡಗಳನ್ನು 4 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಭಾರತದ ಪುರುಷರ ತಂಡವನ್ನು ಪ್ರತೀಕ್ ವೈಕರ್ ಮತ್ತು ಮಹಿಳಾ ತಂಡವನ್ನು ಪ್ರಿಯಾಂಕಾ ಇಂಗಲ್ ಮುನ್ನಡೆಸುತ್ತಾರೆ. ಸೊ ಕ್ಯಾಪ್ಟನ್ ಹೆಸರು ಕೇಳ್ತಾರೆ ಅಂತ ನಿಮ್ಗೆ ಹೇಳಿದ್ದೆ, ಸೊ ಅದಕ್ಕೆ ಇಲ್ಲಿ ಮೆನ್ಷನ್ ಕೂಡ ಮಾಡಿದ್ದೀವಿ. ಏನು ಅಂದರೆ ಈ ಪ್ರಿಯಾಂಕಾ ಇಂಗಲ್ ಅವರು ಏನಿದ್ದಾರೆ ವುಮೆನ್ಸ್ ತಂಡದ ನಾಯಕಿಯಾಗಿದ್ದಾರೆ. ಹಾಗೆ ಮೆನ್ಸ್ ತಂಡದ ನಾಯಕ ಯಾರಾಗಿದ್ದಾರೆ? ಪ್ರತೀಕ್ ವೈಕರು. ಸೊ ನೋಡಿ, ಇಲ್ಲಿಯೂ ಕೂಡ ನಿಮಗೆ ಸಿಮಿಲರ್ ಕಂಡುಬರುತ್ತೆ. ಏನು ಪಿ ಅಂದರೆ ಪ್ರತೀಕು, ಪಿ ಅಂದರೆ ಪ್ರಿಯಾಂಕಾ. ಓಕೆ, ಪ್ರತೀಕು ಪ್ರಿಯಾಂಕಾ, ಸರಿನಾ. ಸೊ ನೆನ್ಪಿಟ್ಕೊಳ್ಳಿ, ಪ್ರತೀಕು ಮತ್ತು ಪ್ರಿಯಾಂಕಾ ಏನು ಮಾಡಿದ್ದಾರೆ, ವಿನ್ ಆಗಿದ್ದಾರೆ ಖೋ ವರ್ಲ್ಡ್ ಕಪ್ಪಲ್ಲಿ. ಎಲ್ಲಿ? ಇಂದಿರಾ ಗಾಂಧಿ ಇಂಡೋರ್ ಸ್ಟೇಡಿಯಮಲ್ಲಿ, ಎಲ್ಲಿ? ದೆಹಲಿಯಲ್ಲಿ, ಸರಿಯಾ. ಇದು ಗೊತ್ತಿರಲಿ, ಮೊದಲ ಆವೃತ್ತಿಯಾಗಿದೆ. ಯಾರನ್ನ ಸೋಲಿಸಿ ಗೆದ್ರು ಇವರು? ನೇಪಾಳವನ್ನು ಸೋಲಿಸಿ ಗೆದ್ದಿದ್ದಾರೆ ಇವರು ಮೆನ್ಸ್ ಟೀಮು ನೇಪಾಳವನ್ನು, ಹಾಗೆ ವುಮೆನ್ಸ್ ಟೀಮು ನೇಪಾಳವನ್ನು ಸೋಲಿಸಿ ಗೆದ್ದಿದ್ದಾರೆ. ಮೀನ್ಸ್ ನಿಮಗೆ ಒಂದು ಗೊತ್ತಿರಲಿ, ಈ ನೇಪಾಳವು ಕೂಡ ಖೋದಲ್ಲಿ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದೆ ಅಂತ ಅದರ ಅರ್ಥ, ಸರಿನಾ. ಇದು ಗೊತ್ತಿರಲಿ, ನಿಮಗೆ ಕೇಳಬಹುದು. ಹಾಗೆ ಈ ಸೆಮಿಫೈನಲಲ್ಲೇನೋ ಅಲ್ಲಿ ಯಾರು ಫೈಟ್ ಕೊಟ್ಟಿದ್ರು ಅಂದರೆ ಈ ಇಂಡಿಯನ್ ಟೀಮಿಗೆ ಈ ಸೌತ್ ಆಫ್ರಿಕಾ ಕೂಡ ಹೆವಿ ಸ್ಟ್ರಾಂಗ್ ಆಗಿತ್ತು ಟೀಮು. ಯಾಕಂದರೆ ಇದನ್ನೆಲ್ಲವೂ ಕೂಡ ನಿಮಗೆ ಹೆಸರು ಕೇಳಬಹುದು ಈ ಮುಂಬರ್ತಕ್ಕಂಥ ದಿನಗಳಲ್ಲಿ. ಜಸ್ಟ್ ಕ್ರಿಕೆಟ್ ಯಾಕೆ ನಿಮಗೆ ಫೇಮಸ್ ಆಗಬೇಕು? ಯಾಕಂದರೆ ಅದು ಭಾಳ ಹಳೆ ಕಾಲದಿಂದ ಬಂದಿದೆ. ಅದು ಮೀನ್ಸ್ ಒಂದು ಶತಮಾನ ಆಯಿತು, ಅದಕ್ಕೆ ಸ್ವಲ್ಪ ಅದು ಜಾಸ್ತಿ ಫೋಕಸ್ ಮಾಡ್ತಾನೆ, ಅದ್ರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾನೆ. ಇನ್ನು ಮುಂದೆ ಈ ಖೋ ಮೇಲೆ ಕೇಳಬಹುದಲ್ವಾ, ಯಾಕಂದರೆ ನಮ್ಮ ದೇಶೀಯ ಆಟ ಅಲ್ವಾ. ಸೊ ಅದಕ್ಕೆ ಕೇಳ್ಬೋದು. ಇವೆಲ್ಲವೂ ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಏನಿಲ್ಲ, ಸ್ಪೋರ್ಟ್ಸ್ ಚಾನಲ್ ಒಂದು ಅರ್ಧ ಗಂಟೆ ನೀವು ನೋಡಿದ್ರೆ ಮುಗಿತು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನವು ಯಾವ ಒಂದು ರಾಜ್ಯದಲ್ಲಿದೆ ಅಂತ ಕೇಳಿದಾನೆ. ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನವು ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಒಡಿಶಾ, ಆಂಧ್ರ ಪ್ರದೇಶ, ಛತ್ತೀಸ್ಗಢ ಮತ್ತು ಜಾರ್ಖಂಡ ಅಂತ ಕೊಟ್ಟಿದ್ದಾನೆ. ಈ ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ ಅಂದರೆ ಆಪ್ಷನ್ ಡಿ, ಛತ್ತೀಸ್ಗಢದಲ್ಲಿ ಇದು ಕಂಡುಬರುತ್ತೆ, ಸರಿನಾ. ಸೊ ಇಂದ್ರಾವತಿ ರಿವರ್ ಕೂಡ ನಿಮ್ಗೆ ಕಂಡುಬರುತ್ತೆ, ಸರಿಯಾ. ಸೊ ಅದೇ ರೀತಿ ಈ ಛತ್ತೀಸ್ಗಢದಲ್ಲಿ ನಿಮಗೆ ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ, ಇಂದ್ರಾವತಿ ನ್ಯಾಷನಲ್ ಪಾರ್ಕ್ ಕೂಡ ಕಂಡುಬರುತ್ತೆ. ಹಾಗೆ ವಾಲ್ಮೀಕಿ ನ್ಯಾಷನಲ್ ಪಾರ್ಕ್ ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ? ಬಿಹಾರದಲ್ಲಿ. ಇದು ರೀಸೆಂಟಾಗಿ ಒಂದು 4-5 ಡೇಸಲ್ಲಿ ನ್ಯೂಸಲ್ಲಿತ್ತು, ಸರಿಯಾ. ಸೊ ಅದಕ್ಕೆ ಹೇಳಿದೆ. ಇದಕ್ಕೆ ಸಂಬಂಧಿಸಿದ ಪೂರಕ ಮಾಹಿತಿಯನ್ನು ಅಂದರೆ ಛತ್ತೀಸ್ಗಢದ ಬಿಜಾಪುರದ ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಭದ್ರತಾ ಪಡೆಗಳೊಂದಿಗೆ ನಡೆದ ಎನ್ಕೌಂಟರ್ನಲ್ಲಿ 2 ಮಹಿಳೆಯರು ಸೇರಿದಂತೆ 5 ಮಾವೋವಾದಿಗಳು ಸಾವನ್ನಪ್ಪಿದ್ದಾರೆ. ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನವು ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯಲ್ಲಿದೆ. ಸರ್, ಬಿಜಾಪುರ ಜಿಲ್ಲೆ ನಮ್ಮ ಇಲ್ಲಿ ಕರ್ನಾಟಕದಲ್ಲಿ ಇದೆಯಲ್ಲ ಸರ್. ಈ ಕಲಬುರಗಿ ಎಡಕ್ಕಿದೆ, ಹಾಗೆ ಈ ಬಾಗಲಕೋಟೆ ಮೇಲೆ ಇದೆ, ಹಾಗೆ ಈ ಬೆಳಗಾವಿಯ ಬಲಕ್ಕಿದೆ ಅಂತ ನೀವು ಹೇಳ್ಬೋದು, ಸರಿನಾ. ಹೌದು ಸರ್, ನಮ್ಮದು ಇದು ಬಿಜಾಪುರ. ಏನು ನಾವು ಹಳೆ ಹೆಸರು ಕರಿತಿದ್ದೀವಿ, ಬಟ್ ಇವಾಗ ಏನಾಗಿದೆ, ಇದು ವಿಜಯಪುರ ಆಗಿದೆ, ಸರಿನಾ. ಬಿಜಾಪುರ ಇದ್ದದ್ದು ವಿಜಾಪುರ ಮಾಡಿದ್ರು, ವಿಜಾಪುರ ಇದ್ದದಕ್ಕೆ ಮತ್ತೆ ಬಿಜಾಪುರ ಮಾಡಿದ್ರು, ಬಿಜಾಪುರ ಇರೋದನ್ನು ಮತ್ತೆ ತಿದ್ದುಪಡಿ ಮಾಡ್ಕೊಂಡು ಏನು ಮಾಡಿದ್ರು ಅಂದರೆ ವಿಜಯಪುರ ಮಾಡ್ಕೊಂಡಿದ್ದಾರೆ. ಬಟ್ ಅಲ್ಲೇನಿದೆ, ಬಿಜಾಪುರ ಇದೆ. ಎಲ್ಲಿ? ಈ ಛತ್ತೀಸ್ಗಢ ಒಂದು ರಾಜ್ಯದಲ್ಲಿ, ಸರಿನಾ. ಸೊ ಛತ್ತೀಸ್ಗಢ ರಾಜ್ಯದಲ್ಲಿ ನಿಮಗೆ ಒಂದು ಬಿಜಾಪುರ ಕಂಡುಬರುತ್ತೆ. ಆ ಬಿಜಾಪುರ ಒಂದು ಜಿಲ್ಲೆಯಲ್ಲಿ ನಿಮಗೆ ಏನಿದೆ ಅಂದರೆ ಈ ಒಂದು ಇಂದ್ರಾವತಿ ರಾಷ್ಟ್ರೀಯ ಉದ್ಯಾನವನ ಕಂಡುಬರುತ್ತೆ ನಿಮಗೆ, ಸರಿನಾ. ಸೊ ಛತ್ತೀಸ್ಗಢದ ಈ ಬಿಜಾಪುರ ಜಿಲ್ಲೆ ಏನಿದೆ ಅಲ್ವಾ, ಅತಿ ಹೆಚ್ಚು ಗ್ರೀನರಿ ಹೊಂದಿದೆ, ಮೀನ್ಸ್ ಅತಿ ಹೆಚ್ಚು ಅರಣ್ಯ ಹೊಂದಿದೆ ಛತ್ತೀಸ್ಗಢದಲ್ಲಿ. ಬಟ್ ನಮ್ಮ ಬಿಜಾಪುರ ಏನಿದೆ ಅಲ್ವಾ, ಕರ್ನಾಟಕದಲ್ಲಿ ಅತಿ ಕಡಿಮೆ ಅರಣ್ಯ ಹೊಂದಿರತಕ್ಕಂಥ ಒಂದು ಜಿಲ್ಲೆ ಯಾವುದು ಅಂದರೆ ನಮ್ಮ ಬಿಜಾಪುರ. ಅತಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂಥ ಒಂದು ಜಿಲ್ಲೆ ಯಾವುದು? ನಮ್ಮ ಉತ್ತರ ಕನ್ನಡ. ಓಕೆ, ನಮ್ಮ ಉತ್ತರ ಕನ್ನಡ ಏನಿದೆ ಅಲ್ವಾ, ಅತಿ ಹೆಚ್ಚು ಅರಣ್ಯವನ್ನು ಹೊಂದಿದೆ. ಹಾಗೆ ಅತಿ ಕಡಿಮೆ ಹೊಂದಿದವರು ನಮ್ಮ ಬಿಜಾಪುರದವರು, ಸರಿನಾ. ಗೊತ್ತಿರಲಿ, ಎರಡು ಕೂಡ ನಮ್ಮವರೇ.
ಆ್ಯಂಡ್ ದೆನ್ ಇದನ್ನು 1981ರಲ್ಲಿ ಸ್ಥಾಪಿಸಲಾಯಿತು. ಯಾವುದನ್ನು? ಈ ಇಂದ್ರಾವತಿ ನ್ಯಾಷನಲ್ ಪಾರ್ಕನ್ನು. ಹಾಗೆ ಇದು 1983ರಲ್ಲಿ ಭಾರತದ ಪ್ರಾಜೆಕ್ಟ್ ಟೈಗರ್ ಅಡಿಯಲ್ಲಿ ಹುಲಿ ಮೀಸಲು ಪ್ರದೇಶವಾಯಿತು. ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುವ ಮತ್ತು ಮಹಾರಾಷ್ಟ್ರದೊಂದಿಗೆ ಉತ್ತರದಿಂದ ಗಡಿಯನ್ನು ರೂಪಿಸುವ ಇಂದ್ರಾವತಿ ನದಿಯು ನಂತರ ಈ ಉದ್ಯಾನವನಕ್ಕೆ ಹೆಸರಿಡಲಾಗಿದೆ. ಇಂದ್ರಾವತಿ ನದಿಯಿಂದನೇ ಇದಕ್ಕೆ ಹೆಸರು ಬಂತು ಅಂತ ಹೇಳಿದ್ದಾರೆ. ಸರಿಯಾ? ಇದು ಗೊತ್ತಿರಲಿ ನಿಮಗೆ. ಎಲ್ಲಿದೆ ಅಂತ ಕೇಳಬಹುದು, ಯಾವ ಜಿಲ್ಲೆ ಅಂತ ಸ್ಪೆಸಿಫಿಕ್ ಗೊತ್ತಿರಲಿ. ಈ ಬಿಜಾಪುರ ಅನ್ನೋ ಜಿಲ್ಲೆ ಏನಿದೆ ಅಲ್ವಾ, ಈ ಬಿಜಾಪುರ ಜಿಲ್ಲೆ ನಿಮಗೆ ಎಲ್ಲಿದೆ? ಬಿಜಾಪುರ ಜಿಲ್ಲೆ. ಓಕೆ, ಈ ಬಿಜಾಪುರ ಜಿಲ್ಲೆ ಈ ಮಾವೋವಾದಿಗಳು ನಕ್ಸಲೈಟ್ಸ್ಗೆ ಸ್ವಲ್ಪ ಜಾಸ್ತಿ ಫೇಮಸ್ ಆಗಿದೆ ಇದು. ಸೊ ಅದಕ್ಕೆ ಆವಾಗವಾಗ ಬಿಜಾಪುರ ನಕ್ಸಲೈಟ್ಸ್ ಹತ್ರ ಬಿಜಾಪುರ, ನಕ್ಸಲೈಟ್ಸ್ ಆರ್ಮಿಯವ್ರಿಗೆ ಕೊಂದ್ರು ಬಿಜಾಪುರ, ನಕ್ಸಲೈಟ್ಸ್ ಏನು ಈ ಪೊಲಿಟಿಷಿಯನ್ಸ್ಗೆ ಹಿಡಿದುಕೊಂಡು ಹೋಗಿ ಕೊಂದ್ರು ಬಿಜಾಪುರ, ನಕ್ಸಲೈಟ್ಸ್ ಈ ಪೊಲಿಟಿಷಿಯನ್ ಕಾರ್ ಮೇಲೆ ಬಾಂಬ್ ಹಾಕಿದ್ರು ಬಿಜಾಪುರ. ಸೊ ಬಿಜಾಪುರ ಅನ್ನೋದು ಒಂದು ರೀತಿ ಹಾಟ್ಸ್ಪಾಟ್ ಆಗಿಬಿಟ್ಟಿದೆ ಎಲ್ಲಿ? ಈ ನಕ್ಸಲೈಟ್ಸ್ಗಳಿಗೆ. ಸರಿನಾ? ಅದಕ್ಕೆ ಈ ಬಿಜಾಪುರ ಅನ್ನೋದು ವರ್ಡ್ ನೆನಪಿಟ್ಕೊಳ್ಳಿ, ಈ ಒಂದು ಹೆಸರು ನೆನಪಿಟ್ಕೊಳ್ಳಿ. ಎಲ್ಲಿ ಕಂಡುಬರುತ್ತೆ? ಈ ಛತ್ತೀಸ್ಗಢ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ನೆಪ್ಚೂನ್ ಕ್ಷಿಪಣಿಯನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಅಂತ ಕೇಳಿದ್ದಾನೆ. ಸೊ ನೆಪ್ಚೂನ್ ಅನ್ನೋದು ಒಂದು ಗ್ರಹವೂ ಹೌದು. ಅದಾದ ನಂತರ ಇಲ್ಲಿ ಒಂದು ಕ್ಷಿಪಣಿಯನ್ನು ತಯಾರು ಮಾಡಿದ್ದಾರೆ. ಅದನ್ನೇ ಹೆಸರಿಟ್ಟು ಯಾವ ಒಂದು ದೇಶ? ಯುಕ್ರೇನ್, ಹಾಗೆ ಚೀನಾ, ಇರಾನ್ ಮತ್ತು ಇಸ್ರೇಲ್ ಅಂತ ಕೊಟ್ಟಿದ್ದಾನೆ. ಯಾವುದಂತ ಹೇಳ್ಬೋದಾ? ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಉಕ್ರೇನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ಯುಕ್ರೇನಲ್ಲಿ ಇವಾಗ ಪ್ರೆಸೆಂಟ್ ಯುದ್ಧ ನಡೀತಾ ಇದ್ರೂ ಕೂಡ ಅವರು ಒಂದು ಕ್ಷಿಪಣಿಯನ್ನು ತಯಾರು ಮಾಡಿದ್ದಾರೆ. ಯಾವುದನ್ನ? ಈ ನೆಪ್ಚೂನ್ ಅನ್ನುವ ಕ್ಷಿಪಣಿಯನ್ನು. ಸೊ ಇದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಸರ್. ಎಲ್ಲವೂ ಕೂಡ ತಯಾರು ಮಾಡ್ತಿದ್ದಾರೆ ಸರ್, ದಿನ ಒಂದೊಂದು 10 ತಯಾರು ಮಾಡಿರ್ತಾದ್ರೆ ಯಾವ್ದು ನೆನ್ಪಿಟ್ಕೊಳ್ಳೋಣ? ಏನು ಗೊತ್ತಾ, ಒಂದು ಇಂಡಿಯಾ ಮಾಡಿರೋದು ಎಲ್ಲವೂ ಕೂಡ ನೀವು ನೆನ್ಪಿಟ್ಕೊಳ್ಳೇಬೇಕಾಗುತ್ತೆ. ಆ್ಯಂಡ್ ದೆನ್ ಇನ್ನೊಂದು, ಈ ನಾಸಾ ಮಾಡಿರ್ತಕ್ಕಂತಹ ಏನಿದೆ ಕ್ಷಿಪಣಿಗಳೇನು, ಸಾರಿ ನಾಸಾ ಅಲ್ಲ, ಈ ಅಮೆರಿಕ ಏನು ಮಾಡಿರೋದಲ್ಲ, ಇದು ನಾಸಾ, ಇದು ಬಾಹ್ಯಾಕಾಶದ ಇತ್ತದು, ನಾಸಾ ಅಲ್ಲ, ಇದೇನು ಅಮೇರಿಕ ಏನಿದೆಯಲ್ವಾ. ಸೊ ಅಮೇರಿಕಾದು ಯಾವುದಾದ್ರೂ ಒಂದು ಕ್ಷಿಪಣಿಗಳು ರೆಡಿ ಮಾಡಿದ್ರೆ ಆ ಕ್ಷಿಪಣಿ ಏನಾಗಬೇಕು? ಒಂದು ಇಂಡಿಯಾಕ್ಕೆ ರಫ್ತಾಗಬೇಕು. ಸೊ ಅದು ಇಂಡಿಯಾಕ್ಕೆ ರಫ್ತು ಹೇಗಾಗಬೇಕು? ಬಲ್ಕಾಗಿ ಆಗಬೇಕು. ಇನ್ನೊಂದು ನ್ಯೂಸಲ್ಲಿ ಜಾಸ್ತಿ ಇರಬೇಕು, ಅದನ್ನು ಓದ್ಕೋಬೇಕು. ಇನ್ನೊಂದೇನೆಂದರೆ, ಈ ಇಸ್ರೇಲ್ ಇದೆ, ಇಸ್ರೇಲ್ ದೇಶ ಯಾವುದೇ ಒಂದು ಕ್ಷಿಪಣಿಯನ್ನು ತಯಾರು ಮಾಡಿದ್ರು ಕೂಡ ನೀವು ನೆನ್ಪಿಟ್ಕೊಳ್ಬೇಕಾಗತ್ತೆ. ಯಾಕಂದರೆ ಅಲ್ಲಿ ಯುದ್ಧ ಆಗ್ತಾ ಇದೆ. ಸೊ ಈ ಸುತ್ತ ವೈರಿ ದೇಶಗಳನ್ನು ಇಟ್ಕೊಂಡು ನಡುವೆ ಗಟ್ಸಿಂದ ಬದುಕ್ತಾ ಇರತಕ್ಕಂಥ ಒಂದು ದೇಶ ಯಾವುದು ಅಂದರೆ ಜಗತ್ತಿನಲ್ಲಿ ಇಸ್ರೇಲ್ ದೇಶ. ಸರಿನಾ? ಸೊ ಅದಕ್ಕೆ ಅದನ್ನು ನೆನ್ಪಿಟ್ಕೋಬೇಕಾಗತ್ತೆ. ಇವಾಗ ಐರನ್ ಡೋಮ್ಗಳು ಅಂತೂ ಬರುತ್ತೆ. ಆ ಐರನ್ ಡೋಮ್ಗಳು ಯಾವ ಒಂದು ದೇಶದಲ್ಲಿ ಕಂಡುಬರ್ತವೆ ನಿಮಗೆ? ಯಾವ ಒಂದು ದೇಶಕ್ಕೆ ಸಂಬಂಧಿಸಿದವೆ ಅಂತ ಕೇಳಿದ್ರೆ ನೀವು ಅಗೇನ್ ಇಸ್ರೇಲ್ ಅಂತ ಹೇಳಬೇಕಾಗುತ್ತೆ. ಸರಿನಾ? ಸೊ ಇಸ್ರೇಲ್ ನೀವು ನೆನ್ಪಿಟ್ಕೋಬೇಕು. ಆ್ಯಂಡ್ ದೆನ್ ಇನ್ನೊಂದು ಏನು ಅಂದರೆ, ಈ ಯುಕ್ರೇನ್, ಇಲ್ಲಿ ಕೂಡ ಯುದ್ಧ ನಡೀತಾ ಇದೆ ಅಲ್ವಾ. ಸೊ ಅದಕ್ಕೆ ಅದನ್ನು ಕೂಡ ನಾವು ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಸರ್ ರಷ್ಯಾ ಅವ್ರ ಜೊತೆ ಯುದ್ಧ ಮಾಡ್ತಿದ್ರೆ ಅವ್ರು ನೆನ್ಪಿಟ್ಕೋಬೇಕು. ಹೌದು, ರಷ್ಯಾದ ನೆನ್ಪಿಟ್ಕೋಬೇಕು. ಬಟ್ ರಷ್ಯಾದು ಜಾಸ್ತಿ ಬಲ್ಕಾಗಿ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಎಲ್ಲವೂ ಕೂಡ ನೆನ್ಪಿಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಬಟ್ ಈ ರಷ್ಯಾ ನಮ್ಮ ಇಂಡಿಯಾಕ್ಕೆ ಏನಾದರೂ ಸಪ್ಲೈ ಮಾಡ್ತಾ ಇದ್ರೆ, ಸರಿನಾ, ಎಕ್ಸ್ಪೋರ್ಟ್ ಮಾಡ್ತಾ ಇದ್ರೆ ಅಥವಾ ನಮ್ಮ ಕಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ರೆ ಅದನ್ನು ನಾವು ನೆನ್ಪಿಟ್ಕೊಳ್ಳೋದು ಸ್ವಲ್ಪ ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಸರಿನಾ? ಈ ರೀತಿ ಹೇಗೆ ಅಂದರೆ ಎಲ್ಲವಕ್ಕೂ ಕೂಡ ನೀವು ಸ್ವಲ್ಪ ಬೈಫಾರ್ಗೇಷನ್ ಮಾಡ್ಕೊಂಡು ಓದೋಕ್ಕೆ ಟ್ರೈ ಮಾಡಿ. ಸ್ವಲ್ಪ ಕಡಿಮೆ ಅನಿಸುತ್ತೆ. ಸರಿನಾ? ಸೊ ಎಲ್ಲವೂ ಕೂಡ ಓದ್ಕೊಳ್ತಾ ಹೋದರೆ ಆಗಲ್ಲ. ಅದು ಇದರಲ್ಲೇ ನೀವು PhD ಮಾಡಬಹುದು, ಒಂದರಲ್ಲೇ ನೀವು ಕ್ಷಿಪಣಿಯಲ್ಲೇ. ಸರಿನಾ? ಸೊ ಅದಕ್ಕೆ ಗೊತ್ತಿರಲಿ ನಿಮಗೆ, ಈ ನೆಪ್ಚೂನ್ ಕ್ಷಿಪಣಿ ಯಾವ ಒಂದು ದೇಶ ಅಭಿವೃದ್ಧಿಪಡಿಸಿದೆ ಅಂದರೆ ಯುಕ್ರೇನ್ ದೇಶ. ಈ ಉಕ್ರೇನ್ ಅನ್ನೋ ಒಂದು ದೇಶ ಅಭಿವೃದ್ಧಿಯನ್ನು ಪಡಿಸಿದೆ. ಸರಿನಾ? ಸೊ ಅದಕ್ಕೆ ಸಂಬಂಧಿಸಿದಂಥ ಸ್ವಲ್ಪ ಮಾಹಿತಿ ಏನಿದೆ ಅಂದರೆ, ಉಕ್ರೇನ್ನ ಭದ್ರತಾ ಸೇವೆ ನೌಕಾಪಡೆಯ ರಷ್ಯಾದ ರೋಸ್ಟೋವ್ ಪ್ರದೇಶದ ಮದ್ದುಗುಂಡು ಡಿಪೋವನ್ನು ಹೊಡೆಯಲು ನೆಪ್ಚೂನ್ ಕ್ಷಿಪಣಿಯನ್ನು ಬಳಸಿತು. ಯಾವುದು? ಈ ಉಕ್ರೇನ್ನ ಭದ್ರತಾ ಸೇವೆ ಏನಿದೆ ಅಲ್ವಾ, ಈ ನೌಕಾಪಡೆಯ ರಷ್ಯಾದ ರೋಸ್ಟೋವ್, ಈ ರಷ್ಯಾದಲ್ಲಿ ಕಂಡುಬರ್ತಕ್ಕಂಥ ಒಂದು ರೋಸ್ಟೋವ್ ಏನು ಪ್ರದೇಶ ಇದೆ ಅಲ್ವಾ, ಅಲ್ಲಿ ಒಂದು ಮದ್ದುಗುಂಡು ಡಿಪೋವನ್ನು ಹೊಡೆಯಲು ಈ ನೆಪ್ಚೂನ್ ಕ್ಷಿಪಣಿಯನ್ನು ಬಳಸಿದೆ. ಯಾವುದು? ಈ ಯುಕ್ರೇನ್ ಅನ್ನೋದು. ಸರಿನಾ? ಸೊ R360 ನೆಪ್ಚೂನ್ ಉಕ್ರೇನಿಯನ್ ನಿರ್ಮಿತ ಸಬ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದ್ದು ಇದನ್ನು ಮೂಲತಃ ಹಡಗು ವಿರೋಧಿ ಬಳಕೆಗಾಗಿ ವಿನ್ಯಾಸಗೊಳಿಸಲಾಗಿತ್ತು ಮತ್ತು ನಂತರ ಭೂದಾಳಿಗಳಿಗಾಗಿ ಅಳವಡಿಸಲಾಗಿತ್ತು. ಇದು ನ್ಯಾಟೋನಿಂದ AS-20 ಕಯಾಕ್ ಎಂದು ಕರೆಯಲ್ಪಡುವ ರಷ್ಯಾದ KH-35 ಕ್ಷಿಪಣಿಯನ್ನು ಆಧರಿಸಿದೆ ಅಂತ. ಸರಿನಾ? ಸೊ ಮೀನ್ಸ್ ಇಲ್ಲಿ KH-35 ಅನ್ನೋದು ರಷ್ಯಾದಾಯಿತು, ನೆಪ್ಚೂನ್ ಅನ್ನೋದು ನಿಮಗೆ ಯಾವುದ್ರದಾಯಿತು? ಈ ಯುಕ್ರೇನ್ದಾಯಿತು. ಹಾಗೆ AS-20 ಕಯಾಕ್ ಅನ್ನೋದು ನಿಮಗೆ ಈ ನ್ಯಾಟೋಕ್ಕೆ ಸಂಬಂಧಿಸಿದ ಒಂದು ಕ್ಷಿಪಣಿ ಅಂತ ನಿಮಗೆ ಗೊತ್ತಾಯಿತು. ಸರಿನಾ? ಇದು ಗೊತ್ತಿರಲಿ ನಿಮಗೆ, ಇಷ್ಟು ಕೇಳಬಹುದು ನಿಮಗೆ. ಮ್ಯಾಕ್ಸಿಮಮ್ ಇದರ ಮೇಲೆ ಡೀಪ್ ನಿಮಗೆ ಹೋಗೋದಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬರ್ತಕ್ಕಂತಹ ಟ್ರೈಕೋಫೈಟನ್ ಇಂಡೋಟಿನೆ ಎಂದರೇನು ಅಂತ ಕೇಳಿದ್ದಾನೆ. ಸೊ ಏನಿದೆ ಹಿಂಗಂದರೆ, ಆಪ್ಷನ್ ಎ ಆಕ್ರಮಣಕಾರಿ ಕಳೆ, ಆಪ್ಷನ್ ಬಿ ಕ್ಷುದ್ರಗ್ರಹ, ಆಪ್ಷನ್ ಸಿ ಶಿಲೀಂಧ್ರ ರೋಗಕಾರಕ, ಆಪ್ಷನ್ ಡಿ ಏನಿದೆ ಅಂದರೆ ಹೊಸದಾಗಿ ಪತ್ತೆಯಾದ ಮೀನು ಪ್ರಭೇದಗಳು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ ಶಿಲೀಂಧ್ರ ರೋಗಕಾರಕಗಳು ಆಗುತ್ತೆ. ಯಾವುದು? ಈ ಟ್ರೈಕೋಫೈಟನ್ ಇಂಡೋಟಿನೆ ಅಂದರೆ ಒಂದು ಶಿಲೀಂಧ್ರ ರೋಗಕಾರಕವಾಗಿದೆ. ಸರಿನಾ? ಅದಕ್ಕೆ ಸಂಬಂಧಿಸಿದಂತಹ ಸ್ವಲ್ಪ ಪೂರಕ ಮಾಹಿತಿ ಏನಿದೆ ಅಂದರೆ, 40ಕ್ಕೂ ಹೆಚ್ಚು ದೇಶಗಳ ವರದಿಗಳ ಹೊರತಾಗಿಯೂ 30ಕ್ಕೂ ಹೆಚ್ಚು ಚರ್ಮ ರೋಗ ತಜ್ಞರು ಭಾರತದಲ್ಲಿ ಇದರ ಮೂಲವನ್ನು ಮರುನಾಮಕರಣ ಮಾಡಬೇಕೆಂದು ಸೂಚಿಸಿದ್ದಾರೆ. ಆದರೆ ಇದು
ದೃಢೀಕರಿಸಲ್ಪಟ್ಟಿಲ್ಲ. ಟ್ರೈಕೋಫೈಟನ್ ಇಂಡೋಟಿನೆ ತೀವ್ರವಾದ ಚಿಕಿತ್ಸೆ ನಿರೋಧಕ ಚರ್ಮದ ಸೋಂಕುಗಳಿಗೆ ಕಾರಣವಾದ ಶಿಲೀಂಧ್ರ ರೋಗವಾಗಿದೆ. ಸರಿನಾ? ಸೊ ಫಂಗಸ್ ಅಂದರೂ ಅದೇ, ಶಿಲೀಂಧ್ರ ಅಂದರೂ ಅದೇ. ಆ್ಯಂಡ್ ದೆನ್ ಭಾರತ ಮತ್ತು ನೇಪಾಳದ ಪ್ರತ್ಯೇಕತೆಗಳ ಆಧಾರದ ಮೇಲೆ ಇದನ್ನು 2020ರಲ್ಲಿ ಭಾರತದ ಹೆಸರಿಡಲಾಗಿದೆ. ಸರಿನಾ? ಇಷ್ಟು ಗೊತ್ತಿರಲಿ ನಿಮಗೆ, ಕೇಳಬಹುದು ನಿಮಗೆ. ಇದು ಎದಕ್ಕೆ ಸಂಬಂಧಿಸಿದೆ? ನಿಮಗೆ ಒಂದು ಚರ್ಮದ ರೋಗಕ್ಕೆ ಸಂಬಂಧಿಸಿದೆ. ಯಾವುದು? ಈ ಟ್ರೈಕೋಫೈಟಿನ್ ಇಂಡೋಟಿನೆ ಅನ್ನೋದು. ಸರಿನಾ? ಇದೊಂದು ಫಂಗಸ್ ರೋಗವಾಗಿದೆ, ಫಂಗಸ್ ಡಿಸೀಸ್ ಆಗಿದೆ. ಸರಿನಾ? ಫಂಗಲ್ ಡಿಸೀಸ್ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸುದ್ದಿಗಳಲ್ಲಿ ಕಂಡುಬರುವ ಇನ್ರೋಡ್ ಯೋಜನೆಯು ಯಾವ ಒಂದು ಉದ್ಯಮಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾನೆ. ಸೊ ಇನ್ರೋಡ್ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ? ಜವಳಿ ಉದ್ಯಮ, ರಬ್ಬರ್ ಉದ್ಯಮ, ಕಾಗದದ ಉದ್ಯಮ ಮತ್ತು ಮೇಲಿನ ಯಾವುದೂ ಅಲ್ಲ. ಸರಿನಾ? ಸೊ ಈ ರೀತಿ ಏನಾದರೂ ಇತ್ತೆ ಅಂತ ಅನ್ಕೊಳ್ಳಿ. ಓಕೆ, ನಿಮಗೆ 99% ಅಪ್ಲೈ ಆಗುತ್ತೆ. ಎಲ್ಲೋ 1% ನಿಮಗೆ ಕನ್ಫ್ಯೂಷನ್ ಮಾಡಿರ್ಬೋದು ಆಪ್ಷನಲ್ಲಿ. ಸರಿನಾ? ಅವನು ಕ್ವಶನ್ ಪೇಪರ್ ತೆಗಿಯೋನು ಹೆವಿ ಟ್ಯಾಲೆಂಟ್ ಯೂಸ್ ಮಾಡಿದರೆ. ಸರಿನಾ? ಬಟ್ ಇಲ್ಲ ಅಂದರೆ ನಾರ್ಮಲ್ ಆಗಿ ಏನು ಗೊತ್ತಾ, ಇವಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ ಅಂತ ನೋಡ್ಕೊಳ್ಳಿ ನೀವು. ಓಕೆ, ಏನಂತಾರೆ? ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂತ ಕರೀತಾರೆ, ಇದಕ್ಕೆ ರಬ್ಬರ್ ಇಂಡಸ್ಟ್ರಿ ಅಂತಲೇ ಕರೀತಾರೆ. ಹಾಗೆ ಇದಕ್ಕೆ ಕಾಗದದ ಉದ್ಯಮಕ್ಕೆ ಪೇಪರ್ ಇಂಡಸ್ಟ್ರಿ ಅಂತ ಕರೀತಾರೆ. ಸರಿನಾ? ಇಲ್ಲಿ ಟಿ ಇಲ್ಲಿದೆಯಾ? ನೋವೇ ಅಲ್ಲ. ಆ್ಯಂಡ್ ದೆನ್ ಪಿ ಇದೆಯಾ ಪೇಪರ್ ಅನ್ನೋದು? ಇಲ್ಲೇ ಇಲ್ಲ. ಸೊ ಆರ್ ಅನ್ನೋದು ರಬ್ಬರ್ ಇದೆ. ಸೊ 99% ಈ ಯಾರು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಇನ್ನೂ ಒಂದು ನಿಮಗೆ 1% ಏನು ಮೇಲಿನ ಯಾವುದು ಅಲ್ಲ ಆಗ್ಬೋದು, ಅಥವಾ 3 ಆಪ್ಷನ್ ಆಗ್ಬೋದು. ಬಟ್ 99% ನಿಮ್ಗೆ ಹೇಳ್ತಿದ್ದೀನಿ, ನಾನು ಅನಲೈಸಿಸ್ ಮಾಡುವ ಪ್ರಕಾರ ಇಲ್ಲಿವರೆಗೂ ನಾನು ಎಷ್ಟು ಕ್ವಶನ್ ಪೇಪರ್ ಅನಲೈಸಿಸ್ ಮಾಡಿದ್ದೀನಲ್ವಾ, ಸೊ ಆ ರೀತಿ 99% ಹೀಗೆ ಬರ್ತವೆ ನಿಮಗೆ. ಸರಿನಾ? ಸೊ ಅಲ್ಲೇನು ಮಾಡ್ಕೊಳ್ಳಿ ನೀವು, ಈ ರೀತಿ ಫುಲ್ ಫಾರ್ಮ್ ಈ ಯೋಜನೆ ಯಾವುದಕ್ಕೆ ಸಂಬಂಧಿಸಿದೆ, ಅದು ಶಾರ್ಟ್ಕಟ್ ಏನಾದರೂ ನೇಮ್ ಇತ್ತು ಅಂದರೆ ಅದಕ್ಕೆ ಏನು ಮಾಡ್ಕೊಳ್ಳಿ, ಇಂಗ್ಲೀಷ್ ವರ್ಷನಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ನೀವು. ಇಂಗ್ಲೀಷ್ ವರ್ಷನಲ್ಲಿ ನಿಮಗೆ ನೋಡಿಕೊಂಡ್ರೆ, ಅಥವಾ ನಿಮಗೆ ಇದನ್ನು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಬಂದರೆ ಏನು ಪ್ರಾಬ್ಲಮ್ ಇಲ್ಲ, ಸಡನ್ನಾಗಿ ಅದಕ್ಕೆ ಕ್ಲಿಕ್ ಮಾಡಿ ಮುಂದೆ ಹೊಂಟು ಬಿಡಬೇಕಷ್ಟೇ. ಸರಿಯಾ? ಸೊ ಇದು ಗೊತ್ತಿರಲಿ ನಿಮಗೆ. ಈ ಇನ್ರೋಡ್ ಯೋಜನೆ ಎದಕ್ಕೆ ಸಂಬಂಧಿಸಿದೆ ಅಂದರೆ ಈ ರಬ್ಬರ್ ಉದ್ಯಮಕ್ಕೆ ಸಂಬಂಧಿಸಿದೆ. ಸರಿನಾ? ಸೊ ಅಲ್ಲಿ ಇನ್ರೋಡ್ ಅದ್ರ ಫುಲ್ ಫಾರ್ಮ್ ಬೇಕಲ್ವಾ, ಮೀನ್ಸ್ ಆರ್ ಅಂದರೆ ರಬ್ಬರ್ ಅಂತ ಹೇಳಿದೆ. ಸೊ ಏನದು? ಇಂಡಿಯನ್ ನ್ಯಾಚುರಲ್ ರಬ್ಬರ್ ಆಪರೇಷನ್ಸ್ ಫಾರ್ ಅಸಿಸ್ಟೆಡ್ ಡೆವಲಪ್ಮೆಂಟ್ ಅಂತ ಕೊಟ್ಟಿದ್ದಾನೆ. ಏನು ಇನ್ರೋಡ್ ಫುಲ್ ಫಾರ್ಮ್ ಏನಾಗಿದೆ? ಇಂಡಿಯನ್ ನ್ಯಾಚುರಲ್ ರಬ್ಬರ್ ಆಪರೇಷನ್ ಫಾರ್ ಅಸಿಸ್ಟೆಡ್ ಡೆವಲಪ್ಮೆಂಟ್. ಸರಿನಾ? ಇದರ ಬೆಂಬಲದೊಂದಿಗೆ 100 ಕೋಟಿ ರೂಪಾಯಿ ಹಾಕಿದ್ದಾರೆ. ಈ ಯೋಜನೆಯು ಈಶಾನ್ಯ ಭಾರತ ಮತ್ತು ಪಶ್ಚಿಮ ಬಂಗಾಳದ ಕೆಲವು ಭಾಗಗಳಲ್ಲಿ ನೈಸರ್ಗಿಕ ರಬ್ಬರ್ ಗುಣಮಟ್ಟವನ್ನು ಹೆಚ್ಚಿಸುತ್ತದೆ. ಇದು ರಬ್ಬರ್ ಬೆಳೆಗಾರರಲ್ಲಿ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು ಮತ್ತು ಮಾದರಿ ಮೂಲಸೌಕರ್ಯಗಳನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆ. ಸರಿನಾ? ಸೊ ಇಷ್ಟೆಲ್ಲವೂ ಬೇಕಾಗಿಲ್ಲ. ಈ ಇನ್ರೋಡ್ದು ಫುಲ್ ಫಾರ್ಮ್ ನೆನ್ಪಿಟ್ಕೊಳ್ಳಿ. ಇನ್ರೋಡ್ ಎದಕ್ಕೆ ಸಂಬಂಧಿಸಿದೆ? ರಬ್ಬರ್ ಉದ್ಯಮಕ್ಕೆ ಸಂಬಂಧಿಸಿದೆ. ಹಾಗೆ ಈ ಇನ್ರೋಡ್ ಅನ್ನೋದು ಯಾವ ಒಂದು ಕ್ಷೇತ್ರಕ್ಕೆ, ಯಾವ ಒಂದು ಪ್ರದೇಶಕ್ಕೆ ಸಂಬಂಧಿಸಿದೆ, ಯಾವ ಒಂದು ಪ್ರದೇಶಗಳಲ್ಲಿ ತಂದಂತಹ ಒಂದು ಯೋಜನೆ ಇದೆ. ಏನು ಸೌತ್ ಇಂಡಿಯಾದಲ್ಲಿ ತಂದ್ರ, ಅಥವಾ ನಾರ್ತ್ ಇಂಡಿಯಾದಲ್ಲಿ ತಂದ್ರ, ಅಥವಾ ಈ ವೆಸ್ಟರ್ನ್ ಇಂಡಿಯಾದಲ್ಲಿ ತಂದ್ರ, ಅಥವಾ ಈ ನೈಋತ್ಯ ಭಾಗದಲ್ಲಿ ತಂದ್ರ ಅಂತ ಕೇಳೋದಾದರೆ ಈಶಾನ್ಯ ಭಾಗಗಳಲ್ಲಿ, ಓಕೆ, ಈಶಾನ್ಯ ಭಾರತದ ರಾಜ್ಯಗಳೇನಿದಾವಲ್ವಾ ಅಲ್ಲಿ ಮತ್ತು ಪಶ್ಚಿಮ ಬಂಗಾಳವನ್ನು ಹಿಡ್ಕೊಂಡು ಟೋಟಲಿ 9 ರಾಜ್ಯಗಳಲ್ಲಿ ತಂದಂತಹ ಒಂದು ಸ್ಕೀಮ್ ಆಗಿದೆ ಇದು. ಯಾವುದು? ಈ ರಬ್ಬರ್ ಉದ್ಯಮ ಇನ್ರೋಡ್ ಅನ್ನೋದು ಒಂದು ಪ್ರಾಜೆಕ್ಟ್. ಸರಿನಾ? ಸೊ ಇದು ಗೊತ್ತಿರಲಿ. ಈ ರೀತಿ ಬೇರೆ ಬೇರೆ ರೀತಿ ಅನಾಲಿಸಿಸ್ ಮಾಡಿರಿ. ಇವಾಗ ನಾನು ಮಾಡ್ತಾ ಇದ್ದೀನಿ ಅಲ್ವಾ, ಇವಾಗ ನಾನು ಯಾವುದೋ ಒಂದು ಹೇಳಿದೆ ನಿಮಗೆ, ಜಸ್ಟ್ ಒಂದು ಟ್ರಿಕ್ ಹೇಳಿದೆ. ಯಾವುದು? ಈ ಯಾರು ಅನ್ನೋದು ಬಂತು ಇಲ್ಲಿ, ಈ ಜವಳಿ ಅನ್ನೋದು ಟೆಕ್ಸ್ಟೈಲ್ ಅನ್ನೋದು ಟಿ ಅನ್ನೋದು ಇಲ್ಲ. ಸೊ ಹೋಯ್ತು ಇದು ಪೇಪರ್ ಅನ್ನೋದು ಪಿ ಅನ್ನೋದಿಲ್ಲ, ರಬ್ಬರ್ ಅನ್ನೋದು ಆರ್ ಅಂತಾನೆ ಆಗುತ್ತೆ ಅಂತ. ಇವಾಗ ನಂದೇನೋ ಇದು ನಾನು ಒಂದು 10% ಇರ್ಬೋದು ಏನೋ ಬುದ್ಧಿ ಉಪಯೋಗಿಸಿರೋದು. ನೀವು ಮೇ ಬಿ ಇನ್ನೊಂದು 90% ನಿಮಗೆ ಏನೋ ನನಗಿಂತ ಸ್ಟ್ರಾಂಗ್ ಆಗಿ ಬರ್ತಿರ್ಬೋದಲ್ಲ. ಆ ರೀತಿ ಬೇರೆ ರೀತಿ ಥಿಂಕ್ ಮಾಡಿ. ಇವಾಗ ನಂದಕ್ಕೆ ಅಡಿಕ್ಟ್ ಆಗಬೇಡಿ. ಇವಾಗ ನಾನಲ್ಲ, ಎಂಥ ಬೇಕಾದ ಒಳ್ಳೆ ಟೀಚರ್ಸ್ ಹೇಳಿರಲಿ, ಅವ್ರದ್ದೇ ಫೈನಲ್ ಅಲ್ಲ. ಓಕೆ, ಅವ್ರದ್ದೇ ಫೈನಲ್ ಅಲ್ಲ. ಹಾಗಾದರೆ ಇವಾಗ APJ ಅಬ್ದುಲ್ ಕಲಾಂ ಅವರ ಗುರುಗಳು ಯಾರಿದ್ದಾರಲ್ವಾ, ಸೊ APJ ಅಬ್ದುಲ್ ಕಲಾಂ ಅವರ ಗುರುಗಳು APJ ಅಬ್ದುಲ್ ಕಲಾಂ ಅವ್ರಿಗಿಂತ ಗ್ರೇಟ್ ಆಗಿರಬೇಕಾಗಿತ್ತು. ಬಟ್ ಯಾಕೆ APJ ಅಬ್ದುಲ್ ಕಲಾಂ ಅವರು ಗ್ರೇಟ್ ಆಗಿದ್ದಾರೆ? ಸೊ ಅವರು ಏನು ಕಲಿಬೇಕು ಕಲ್ತಿದ್ದಾರೆ ಫಸ್ಟು ಅವ್ರ ಗುರುಗಳ ಕಡೆಯಿಂದ. ಬಟ್ ಅವ್ರದ್ದು ಏನು ಹೆಚ್ಚಿಗೆ ಹಾಕಬೇಕಲ್ಲ ಅದನ್ನು ಹಾಕಿದ್ದಾರೆ. ಸರ್ ಅವ್ರ ಥರ ನಾವೇನು ಬೇಕಾಗಿಲ್ಲ, ನಮಗೊಂದು ಜಸ್ಟ್ ಗೌರ್ಮೆಂಟ್ ಜಾಬ್. ಆ ಗೌರ್ಮೆಂಟ್ ಜಾಬಲ್ಲೂ ಕೂಡ ಇವಾಗ ಏನೋ ಕಾಂಪಿಟೇಷನ್ ಜಾಸ್ತಿ ಇದೆ ಅಲ್ವಾ. ಸೊ ಅದಕ್ಕೆ ಸ್ವಲ್ಪ ಬೇರೆ ಬೇರೆ ಟ್ರಿಕ್ಗಳು ಎಲ್ಲವೂ ಕೂಡ ಯೂಸ್ ಮಾಡಬೇಕಾಗುತ್ತೆ. ಮಾಡ್ಕೊಳ್ಳಿ, ಏನಿಲ್ಲ, ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ಔಟ್ಲುಕ್ 2025 ವರದಿಯನ್ನು ಯಾವ ಸಂಸ್ಥೆ ಬಿಡುಗಡೆ ಮಾಡಿದೆ ಅಂತ ಕೊಟ್ಟಿದ್ದಾನೆ. ಯಾವುದು? ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ಔಟ್ಲುಕ್. ಸರಿನಾ? ಸೊ ಜಸ್ಟ್ ಔಟ್ಲುಕ್ ವರದಿ ಅಂತ ಕೊಟ್ಟಿಲ್ಲ, ಅವರು ಏನು ಕೊಟ್ಟಿದ್ದಾನೆ? ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ಔಟ್ಲುಕ್ ಅಂತ ಸೊ ಆಪ್ಷನ್ ಏನು ಕೊಟ್ಟಿದ್ದಾನೆ? ಅಂತಾರಾಷ್ಟ್ರೀಯ ಹಣಕಾಸು ನಿಧಿ, IMF ಮತ್ತು WEF, ಆ್ಯಂಡ್ ದೆನ್ UNDP ಮತ್ತು UNEP ಅಂತ ಕೊಟ್ಟಿದ್ದಾನೆ. ಓಕೆ, ಇದು ಎನ್ವೈರ್ನಮೆಂಟ್ ಪ್ರೋಗ್ರಾಮ್ ಅಂತ ಬರುತ್ತೆ ಇದು. ಆ್ಯಂಡ್ ದೆನ್ ಇದು UNDP. ಸರಿನಾ? ಸೊ ನಿಮಗೆ ಈ ಮಾನವ ಅಭಿವೃದ್ಧಿ ಸೂಚ್ಯಂಕ ಯಾರು ಬಿಡುಗಡೆ ಮಾಡ್ತಾರೆ? ಇವರೇ UNDP ಅವರೇ ಬಿಡುಗಡೆ ಮಾಡ್ತಾರೆ. ಬಟ್ ಇಲ್ಲಿ ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ಔಟ್ಲುಕ್ ಯಾರು ಬಿಡುಗಡೆ ಮಾಡ್ತಾರೆ ಅಂದರೆ WEF, ವರ್ಲ್ಡ್ ಎಕನಾಮಿಕ್ ಫೋರಮ್ ಅನ್ನೋರು ಅವ್ರು ಬಿಡುಗಡೆ ಮಾಡ್ತಾರೆ. ಓಕೆ, ಈ ವಿಶ್ವ ಆರ್ಥಿಕ ವೇದಿಕೆ ಅನ್ನೋರು ಗ್ಲೋಬಲ್ ಸೈಬರ್ ಸೆಕ್ಯೂರಿಟಿ ಔಟ್ಲುಕ್ ಅನ್ನುವ ಒಂದು ವರದಿಯನ್ನು ಬಿಡುಗಡೆ ಮಾಡ್ತಾರೆ. 2025
2025ರಲ್ಲಿ ಮಾತ್ರ ಅಲ್ಲ, ಅದು 2075 ಬರ್ತಂದ್ರೂ ಅದೇ ಯಾವ ಸಂಸ್ಥೆ ಬಿಡುಗಡೆ ಮಾಡುತ್ತೆ, ಈ ವಿಶ್ವ ಆರ್ಥಿಕ ಯೋಜನೆ ವೇದಿಕೆ ಏನಿದೆ ಅಲ್ವಾ, ಇವರೇ ಬಿಡುಗಡೆ ಮಾಡ್ತಾರೆ. ಸೊ ಅದಕ್ಕೆ ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಸೊ ಈ ವರ್ಲ್ಡ್ ಎಕನಾಮಿಕ್ ಫೋರಮ್, ಈ ವಿಶ್ವ ಆರ್ಥಿಕ ವೇದಿಕೆಯ ಅಕ್ವೆಂಚರ್ ಸಹಯೋಗದೊಂದಿಗೆ ಜಾಗತಿಕ ಸೈಬರ್ ಸೆಕ್ಯೂರಿಟಿ ಔಟ್ಲುಕ್ 2025 ವರದಿಯನ್ನು ಬಿಡುಗಡೆ ಮಾಡಿತು. ಸರಿನಾ, ಸ್ವಲ್ಪ ಇದು ಬೇಕಾದರೆ ಓದ್ಕೊಳ್ಳಿ. ಸೊ ಅಷ್ಟೇನು ಇಂಪಾರ್ಟೆಂಟ್ ಇಲ್ಲ ಅಂತ ನನ್ನ ಇದು ಫೀಲಿಂಗ್. ಯಾಕಂದರೆ ಮ್ಯಾಕ್ಸಿಮಮ್ ಏನಂದರೆ ಆ ವರದಿ ಬಿಡುಗಡೆ ಮಾಡೋರ ಹೆಸರು ಇಷ್ಟೇ ಕೇಳ್ತಾನೆ, ಸರಿನಾ, ಆ ಸಂಸ್ಥೆ ಹೆಸರು ಅಷ್ಟೇ ಕೇಳ್ತಾನೆ. ಸೊ ಅದನ್ನು ಹೊರತಾಗಿ ಜಾಸ್ತಿ ಏನು ಕೇಳಲ್ಲ ಅಂತ ನನ್ನ ಅಭಿಪ್ರಾಯ. ಬೇಕಾದರೆ ನಿಮಗೆ ಯೂಸ್ ಇದ್ದರೆ ನೋಡ್ಕೋಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದಲ್ಲಿ ಯುದ್ಧ ಭೂಮಿ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಸರ್ಕಾರ ಇತ್ತೀಚೆಗೆ ಪ್ರಾರಂಭಿಸಿದ ಉಪಕ್ರಮದ ಹೆಸರೇನು ಅಂತ ಕೊಟ್ಟಿದ್ದಾನೆ. ಸೊ ಯಾವ ಉಪಕ್ರಮ? ಸೊ ಟೈಮ್ ಇಲ್ಲ ಸ್ವಲ್ಪ, ಅದಕ್ಕೆ ಡೈರೆಕ್ಟಾಗಿ ಆನ್ಸರ್ ಹೇಳ್ತೀನಿ. ಯಾವುದಂದರೆ ಭಾರತ ರಣಭೂಮಿ ದರ್ಶನ ಅನ್ನೋದು. ಸರಿನಾ, ಸೊ ಭಾರತ ರಣಭೂಮಿ ದರ್ಶನ ಅನ್ನುವ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಯಾರು? ಭಾರತ ಸರ್ಕಾರ. ಸರಿನಾ, ಭಾರತ ಸರ್ಕಾರ ಮತ್ತು ಇಂಡಿಯನ್ ಆರ್ಮಿ ಸೇರಿ ಅದನ್ನು ಒಂದು ಪ್ರಾರಂಭ ಮಾಡಿದ್ದಾರೆ. ಸರಿನಾ, ಭಾರತ ಯುದ್ಧ ಭೂಮಿ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರವು ಭಾರತ ರಣಭೂಮಿ ದರ್ಶನವನ್ನು ಪ್ರಾರಂಭಿಸಲಾಯಿತು. ಇದು ಭಾರತೀಯ ಸೇನೆ ಮತ್ತು ಪ್ರವಾಸೋದ್ಯಮ ಸಚಿವಾಲಯದ ಜಂಟಿ ಉಪಕ್ರಮವಾಗಿದೆ. ಯಾರ ಜಂಟಿ ಉಪಕ್ರಮವಾಗಿದೆ ಅಂತ ಕೇಳಬಹುದು. ಸೊ ಭಾರತ ಸೇನೆದು ಮತ್ತು ಪ್ರವಾಸೋದ್ಯಮ ಸಚಿವಾಲಯದು ಎರಡೂ ಕೂಡ ಜಂಟಿ ಉಪಕ್ರಮವಾಗಿದೆ. ಈ ಕಾರ್ಯಕ್ರಮದ ಮಹತ್ವದ ಮಿಲಿಟರಿ ಕಾರ್ಯಾಚರಣೆಗಳು ನಡೆದ 77 ಐತಿಹಾಸಿಕ ಯುದ್ಧ ಭೂಮಿಗಳು ಮತ್ತು ಗಡಿ ತಾಣಗಳನ್ನು ಪ್ರದರ್ಶಿಸುವ ಮೇಲೆ ಕೇಂದ್ರೀಕರಿಸುತ್ತದೆ. ಗಮನಾರ್ಹ ತಾಣಗಳಲ್ಲಿ ಗಾಲ್ವಾನ್ ಕಣಿವೆ ಇದಕ್ಕೆ ಸಂಬಂಧಿಸಿದೆ. ಇಂಡೋ ಚೀನಾ ವಾರ್, ಓಕೆ, ಇಂಡೋ ಚೀನಾ ಏನು ಘರ್ಷಣೆ ಆಯ್ತಲ್ವ 2020ರಲ್ಲಿ, ಸೊ ಆ ಇಂಡೋ ಚೀನಾ ಒಂದು ಘರ್ಷಣೆಗೆ ಸಂಬಂಧಿಸಿದೆ. ಓಕೆ, ಸೊ ಅಲ್ಲಿ ಸಂಬಂಧಿಸಿದಂಥ ಪ್ರದೇಶ ಯಾವುದಂದ್ರೆ ಈ ಗಾಲ್ವಾನ್ ಕಣಿವೆ ಅನ್ನೋದು. ಸರಿನಾ, ಹಾಗೆ ಡೋಕ್ಲಾಮ್ ಅಂತ ಬರುತ್ತೆ. ಸೊ ಇದು 2017ರಲ್ಲಿ ಈ ಇಂಡಿಯಾ ಮತ್ತು ಚೀನಾದಲ್ಲಿ ಅಲ್ಲೂ ಕೂಡ ಇದ್ರ ಒಂದು ಸ್ವಲ್ಪ ಏನು ಘರ್ಷಣೆ ಆಗಿತ್ತು. ಎಲ್ಲಿ? ಡೋಕ್ಲಾಮಲ್ಲಿ. ಸೊ ಅದನ್ನು ಕೂಡ ಇದ್ರ ತೋರಿಸ್ತಾರೆ ಅಂತೆ. ಆ್ಯಂಡ್ ದೆನ್ ಡ್ರಾಸ್, ಓಕೆ, ಸೊ ಅತ್ಯಂತ ತಂಪಾದ ಪ್ರದೇಶ ನಮ್ಮ ಭಾರತದಲ್ಲಿ ಯಾವುದು? ಡ್ರಾಸ್, ಅದನ್ನು ತೋರಿಸ್ತಾರೆ. ಆ್ಯಂಡ್ ದೆನ್ ಸಿಯಾಚಿನ್ ಬೇಸ್ ಕ್ಯಾಂಪ್ ತೋರಿಸ್ತಾರೆ ಅಂತ. ಮೀನ್ಸ್ ಅತಿ ಎತ್ತರದ ಯುದ್ಧ ಭೂಮಿ, ಜಗತ್ತಿನ ಅತ್ಯಂತ ಎತ್ತರವಾದ ಯುದ್ಧ ಭೂಮಿ ಯಾವುದು? ನಮ್ಮ ಸಿಯಾಚಿನ್ ಯುದ್ಧ ಭೂಮಿ. ಸರಿನಾ, ಸೊ ಅಲ್ಲಿ ಅದನ್ನು ತೋರಿಸ್ತಾರೆ. ಆ್ಯಂಡ್ ದೆನ್ ಈ ಲೋಂಗಿವಾಲಾ ಪ್ರದೇಶ ತೋರಿಸ್ತಾರೆ. ಮೀನ್ಸ್ ಈ 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆಯ್ತಲ್ವಾ, ಆ ಪ್ರದೇಶ ಇದು ಲೋಂಗಿವಾಲಾ ಅನ್ನೋದು. ಸರಿನಾ, ಸೊ ಲುಂಗಿ ಚೆನ್ನಾಗಿ ಉಟ್ಕೊಳಕ್ಕೆ ಬರ್ದವರು ಪಾಕಿಸ್ತಾನದವರು. ಸೊ ಅವರ ಪ್ರದೇಶ ಯಾವುದು ಅಂದರೆ ಲೋಂಗಿವಾಲಾ. ಸರಿನಾ, ಹೀಗೆ ಏನಾದರೂ ನೆನ್ಪಿಟ್ಕೊಳ್ಳಿ ಅಷ್ಟೇ. ಆ್ಯಂಡ್ ದೆನ್ ಈ ಮತ್ತು ಬಮ್ಲಾ ಕಿಬಿತು ಅನ್ನೋದು, ಈ ಹೆಸರು ಕೇಳಿದ್ರೆ ಗೊತ್ತಾಗ್ಬೋದು ಇದು ಚೈನೀಸ್ ಥರ ಇದೆ ಅಂತ. ಸೊ ಇದು ಅರುಣಾಚಲ್ ಪ್ರದೇಶ್ ನಿಯರ್ ಇದೆ. ಸೊ ಇದು ಏನಂದರೆ ಚೀನಾಕ್ಕೆ ಸಂಬಂಧಿಸಿದ, ಮೀನ್ಸ್ ಏನು ಚೀನಾ ಮತ್ತು ಇಂಡಿಯಾದ ಏನು ಸ್ವಲ್ಪ ವಿವಾದಿತ ಪ್ರದೇಶ ಇದೆ ಅಲ್ವಾ, ಅಲ್ಲಿ ಸಂಬಂಧಿಸುತ್ತದೆ ಅದು. ಸೊ ಅದಕ್ಕೆ ಇವೆಲ್ಲವೂ ಕೂಡ ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ, ಕೇಳಬಹುದು ನಿಮಗೆ. ಸರಿನಾ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಸುದ್ದಿಗಳಲ್ಲಿ ಕಾಣಿಸಿಕೊಂಡಿದ್ದ ಕುಮಾನಿ ಬ್ಯಾಂಕ್ ಮಣ್ಣಿನ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ ಅಂತ ಕೇಳಿದ್ದಾನೆ. ಸೊ ವಿಯೆಟ್ನಾಂ, ಇಂಡೋನೇಷ್ಯಾ, ಅಜರ್ಬೈಜಾನ್ ಮತ್ತು ಮಲೇಷಿಯಾ ಅಂತ ಕೊಟ್ಟಿದ್ದಾನೆ. ಈ ಕುಮಾನಿ ಬ್ಯಾಂಕ್ ಮಣ್ಣಿನ ಜ್ವಾಲಾಮುಖಿ ಯಾವ ಒಂದು ಖಂಡದಲ್ಲಿ ಕಂಡುಬರುತ್ತೆ? ಯಾವ ಒಂದು ದೇಶದಲ್ಲಿ ಕಂಡುಬರುತ್ತೆ? ಆಪ್ಷನ್ ಸಿ, ಅಜರ್ಬೈಜಾನ್ ಅನ್ನೋದು. ಸರಿನಾ, ಈ ಅಜರ್ಬೈಜಾನಲ್ಲಿ ಈ ಕುಮಾನಿ ಬ್ಯಾಂಕ್ ಮಣ್ಣಿನ ಒಂದು ಜ್ವಾಲಾಮುಖಿ ಕಂಡುಬರುತ್ತೆ. ಓಕೆ, ಈ ಮಡ್ ವ್ಯಾಲ್ಕನೋ ಅಂತ ನಾವು ಕರಿತೀವಿ ಇದನ್ನು. ಯಾವುದನ್ನು? ಈ ಕುಮಾನಿ ಬ್ಯಾಂಕ್ ಏನಿದೆ ಅಲ್ವಾ, ಇದೊಂದು ಮಡ್ ವ್ಯಾಲ್ಕನೋ ಆಗಿದೆ. ಯಾವ ಒಂದು ದೇಶದಲ್ಲಿ ಕಂಡುಬರುತ್ತೆ? ಅಜರ್ಬೈಜಾನಲ್ಲಿ ಕಂಡುಬರ್ತಕ್ಕಂಥ ಒಂದು ಮಡ್ ವ್ಯಾಲ್ಕನೋ ಆಗಿದೆ ಇದು. ಓಕೆ, ಮಣ್ಣಿನ ಒಂದು ಜ್ವಾಲಾಮುಖಿ ಕಂಡುಬರುತ್ತೆ. ಸರಿಯಾ, ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ, ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 6G ಗಾಗಿ THZ, ಓಕೆ, ಟಿ ಹರ್ಜ್ ಸಂವಹನ ಮುಂಭಾಗದ ತುದಿಗಳಿಗಾಗಿ ಬಿಲ್ಡಿಂಗ್ ಬ್ಲಾಕ್ಗಳು ಅಭಿವೃದ್ಧಿಗಾಗಿ ಯಾವ ಸಂಸ್ಥೆಗಳು ಭಾಗಿಯಾಗಿದ್ದಾವೆ ಅಂತ ಕೊಟ್ಟಿದ್ದಾನೆ. ಯಾವುದು? 6G ಟಿ ಹರ್ಜ್ಗೆ. ಸೊ ಯಾವುದು? IIT ಮದ್ರಾಸ್ ಮತ್ತು DRDO. ಸೊ ಇದಕ್ಕೆ ಸರಿಯಾದ ಆನ್ಸರ್ ಡೈರೆಕ್ಟಾಗಿ ಹೋಗೋದಾದರೆ ಟೆಲಿಮ್ಯಾಕ್ಸ್ ಅಭಿವೃದ್ಧಿ ಕೇಂದ್ರ, ಓಕೆ, C.DOT ಮತ್ತು IIT ದೆಹಲಿ ಅನ್ನೋದು ಈ ಜಂಟಿ ಒಂದು ಉಪಕ್ರಮವಾಗಿದೆ. ಯಾವುದು? ಈ 6G ಟಿ ಹರ್ಜ್ಗೆ. ಸರಿನಾ, ಸೊ ಅದು ಸಂವಹನ ಮುಂಭಾಗದ ತುದಿಗಳಿಗಾಗಿ ಬಿಲ್ಡಿಂಗ್ ಬ್ಲಾಕ್ಗಳು ಅಭಿವೃದ್ಧಿಗಾಗಿ ಯಾವ ಸಂಸ್ಥೆಗಳು ಭಾಗಿಯಾಗಿದ್ದಾವೆ ಅಂದರೆ ಒಂದು C.DOT ಮತ್ತು ಇನ್ನೊಂದು IIT ದೆಹಲಿ ಅನ್ನೋದು. ಸರಿನಾ, ಇದು ಕೂಡ ಸ್ವಲ್ಪ ನೋಡ್ಕೊಳ್ಳಿ, ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇತ್ತೀಚೆಗೆ ಯಾವ ದೇಶವು ಡೆವಿಲ್ ಸ್ಟ್ರೈಕ್ ವ್ಯಾಯಾಮವನ್ನು ನಡೆಸಿತು ಅಂತ ಕೇಳಿದ್ದಾನೆ. ಡೆವಿಲ್ ಸ್ಟ್ರೈಕ್ ವ್ಯಾಯಾಮ ಯಾವ ದೇಶ ನಡೆಸಿತು? ಆಪ್ಷನ್ ಏನಿದೆ? ಭಾರತ, ಆಪ್ಷನ್ ಬಿ ನೇಪಾಳ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಭೂತಾನ. ಡೆವಿಲ್, ಓಕೆ, ಸೊ ಈ ರೀತಿ ಡೆವಿಲ್ ಡ್ರ್ಯಾಗನ್ ಏನಾದರೂ ನೋಡಿದ್ರೆ ನಮಗೆ ಆಟೋಮೆಟಿಕ್ ಚೀನಾ ಹಾಕಬೇಕು ಅಂತ ಮನಸ್ಸು ಬರುತ್ತೆ. ಬಟ್ ಅದು ಅಲ್ಲ, ಭಾರತ ಅದಕ್ಕೆ ಸರಿಯಾದ ಉತ್ತರ. ಡೆವಿಲ್ ಸ್ಟ್ರೈಕ್ ವ್ಯಾಯಾಮ ಯಾವ ಒಂದು ದೇಶ ನಡೆಸಿದೆ ಅಂದರೆ ಈ ಭಾರತ ದೇಶ ನಡೆಸಿದೆ. ಸರಿನಾ, ಇದು ಗೊತ್ತಿರಲಿ ನಿಮಗೆ, ಕೇಳ್ಬೋದು. ಬಟ್ ಇದು ಓಕೆ, ಸ್ವಲ್ಪ ಇದನ್ನು ನೋಡ್ಕೊಳ್ಳಿ. ಯಾವ ಸಶಸ್ತ್ರ ಪಡೆಗಳು? ಓಕೆ, ಭಾರತ ಸಶಸ್ತ್ರ ಪಡೆಗಳು ನಡೆಸಿದ್ದಾವೆ. ಸರಿನಾ, ಸೊ ಇದು ಅನ್ನೋದು ಡೆವಿಲ್ ಸ್ಟ್ರೈಕ್ ಅಂತ. ಓಕೆ, ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಆದಾಗ ಏನಾಗಿದೆ? ದೆವ್ವದ ದಾಳಿ ಆಗಿದೆ. ಓಕೆ, ದೆವ್ವದ ದಾಳಿ ಅಲ್ಲ, ಅದು ಹೆಸರು ಡೆವಿಲ್ ಸ್ಟ್ರೈಕ್ ಅಂತ ಇಟ್ಟಿದ್ದಾರೆ. ಸರಿನಾ, ಬಟ್ ಕನ್ನಡದಲ್ಲಿ ದೆವ್ವದ ದಾಳಿನೇ ಆಗುತ್ತೆ. ಹಿಂದಿಯಲ್ಲಿ ನಿಮ್ಗೆ ಯಾವುದು? ಭೂತ್ ಪ್ರೇತ, ಅದರ ದಾಳಿ ಕೂಡ ಆಗುತ್ತೆ. ಸರಿಯಾ, ಸೊ ಇದು ಗೊತ್ತಿಲ್ಲ ನಿಮಗೆ, ಕೇಳಬಹುದು. ಆ್ಯಂಡ್ ದೆನ್ ಇದರದ್ದು ಗುರಿ ಏನಿದೆ ಅಂತ ನೋಡ್ಕೋಬೇಕು ನೀವು. ಯಾವುದಂದ್ರೆ ಲಾಜಿಸ್ಟಿಕ್ ಅನ್ನು ಪರಿಷ್ಕರಿಸುವುದು ಇದರ ಗುರಿಯಾಗಿದೆ. ಸರಿನಾ, ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಟ್ರಾಜನ್ 155mm ಟೌಡ್ ಆರ್ಟಿಲರಿ ಗನ್ ವ್ಯವಸ್ಥೆಯನ್ನು ಭಾರತ ಮತ್ತು ಯಾವ ದೇಶ ಅಭಿವೃದ್ಧಿಪಡಿಸಿದೆ ಅಂತ ಕೊಟ್ಟಿದ್ದಾನೆ. ಯಾವುದು? ಟ್ರಾಜನ್ 155mm ಟೌಡ್ ಆರ್ಟಿಲರಿ ಗನ್. ಓಕೆ, ಯಾವ ದೇಶ?
ಇಂಡಿಯಾ ಮತ್ತು ರಷ್ಯಾ, ಇಂಡಿಯಾ ಮತ್ತು ಆಸ್ಟ್ರೇಲಿಯಾ, ಇಂಡಿಯಾ ಮತ್ತು ಫ್ರಾನ್ಸ್, ಇಂಡಿಯಾ ಮತ್ತು ಜಪಾನ್. ಯಾವುದು ಅಂದರೆ ಇಂಡಿಯಾ ಮತ್ತು ಈ ಆಪ್ಷನ್ ಸಿ ಆಗಿರ್ತಕ್ಕಂಥ ಫ್ರಾನ್ಸ್ ದೇಶ ಏನು ಮಾಡಿದಾವೆ, ಈ ಟ್ರಾಸನ್ 155 mm ಟೋಡ್ ಆರ್ಟಿಲರಿ ಗನ್ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿದವೆ. ಸರಿನಾ, ಈ ಯಾವುದು ಇಂಡಿಯಾ ಮತ್ತು ಫ್ರಾನ್ಸ್ ದೇಶಗಳು ಮೀನ್ಸ್ DRDO ಮತ್ತು ಫ್ರಾನ್ಸ್ ದೇಶಗಳು ಅಭಿವೃದ್ಧಿಯನ್ನು ಪಡಿಸಿದವೆ. ಯಾವುದು ಈ ಟ್ರಾಸನ್ 155 mm ಟೋಡ್ ಅನ್ನೋದು. ನೆಪ್ಚೂನ್ ಕ್ಷಿಪಣಿ ಯಾವ ದೇಶ ಅಭಿವೃದ್ಧಿಪಡಿಸಿತ್ತು? ಯುಕ್ರೇನ್. ನೆನಪಿದೆ ಅಲ್ವಾ? ಓಕೆ, ಗುಡ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಬಹುರಾಷ್ಟ್ರೀಯ ವ್ಯಾಯಾಮ ಲಾ ಪೆರೋಸ್ನ 4ನೇ ಆವೃತ್ತಿಯಲ್ಲಿ ಯಾವ ಭಾರತೀಯ ನೌಕಾ ಹಡಗು ಭಾಗವಹಿಸಲಿದೆ ಅಂತ ಕೊಟ್ಟಿದ್ದಾನೆ. ಯಾವುದು ಲಾ ಪೆರೋಸ್ 4ನೇ ಆವೃತ್ತಿಯಲ್ಲಿ ಭಾರತೀಯ ಯಾವ ಹಡಗು, ಯಾವ ನೌಕಾ ಹಡಗು ಓಕೆ ಸೊ ಭಾಗವಹಿಸಲಿದೆ? INS ಸೂರತ್ತು, INS ಕೋಲ್ಕತ್ತಾ, INS ಮುಂಬೈ ಮತ್ತು INS ವಿಕ್ರಾಂತ್ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ INS ಮುಂಬೈ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸರಿನಾ, ಸೊ ಲಾ ಪೆರೋಸ್ ವ್ಯಾಯಾಮದಲ್ಲಿ ಯಾವ ಒಂದು ಹಡಗು ಭಾಗವಹಿಸಿತ್ತು ಅಂತ ಕೇಳಿದ್ರೆ ನಿಮಗೆ INS ಮುಂಬೈ ಹಡಗು ಭಾಗವಹಿಸಿದೆ. ಸರಿನಾ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಅಪ್ಪರ್ ಕರ್ನಾಲಿ ಜಲ ವಿದ್ಯುತ್ ಯೋಜನೆ ಯಾವ ಒಂದು ದೇಶದಲ್ಲಿದೆ ಅಂತ ಕೇಳಿದ್ದಾನೆ. ಯಾವುದು ಅಪ್ಪರ್ ಕರ್ನಾಲಿ ಜಲ ವಿದ್ಯುತ್ ಯೋಜನೆ? ಭೂತಾನ್, ನೇಪಾಳ, ಬಾಂಗ್ಲಾದೇಶ ಮತ್ತು ಮಯನ್ಮಾರ ಅಂತ ಆಪ್ಷನ್ ಕೊಟ್ಟಿದ್ದಾನೆ. ಸೊ ಈ ಅಪ್ಪರ್ ಕರ್ನಾಲಿ ಏನಿದೆ ಅಲ್ವಾ, ಈ ಕರ್ನಾಲಿ ಅಂತ ಬಂದರೆ ನಿಮಗೆ ಏನು ಬರುತ್ತೆ? ಕರ್ನೂಲ್, ಆಂಧ್ರ ಪ್ರದೇಶ. ಈ ಕರ್ನಾಲಿ ಅನ್ನೋದು ನೇಪಾಳ. ಓಕೆ, ಈ ಅಪ್ಪರ್ ಕರ್ನಾಲಿ ಜಲವಿದ್ಯುತ್ ಯೋಜನೆ ಎಲ್ಲಿದೆ ಅಲ್ವಾ, ಇದು ನೇಪಾಳ ದೇಶದಲ್ಲಿ ಕಂಡುಬರುತ್ತೆ ನಿಮಗೆ. ಸರಿನಾ, ನೇಪಾಳ ದೇಶದಲ್ಲಿ ನಿಮ್ಗೆ ಕಂಡುಬರ್ತಕ್ಕಂಥ ಒಂದು ಜಲವಿದ್ಯುತ್ ಯೋಜನೆ ಯಾವುದಂದ್ರೆ ಈ ಅಪ್ಪರ್ ಕರ್ನಾಲಿ ಜಲವಿದ್ಯುತ್ ಯೋಜನೆ. ಸರ್, ನಾನು ನೇಪಾಳಕ್ಕೆ ಹೋಗಬೇಕು, ಪಾಸ್ಪೋರ್ಟ್ ಬೇಕಾ? ನೋ, ಬೇಡ. ಸರ್, ವೀಸಾ ಬೇಕಾ? ಬೇಡ. ಆಧಾರ್ ಕಾರ್ಡ್ ಇದ್ದರೆ ಮುಗಿದೋಯ್ತು. ಆಧಾರ್ ಕಾರ್ಡು ಮತ್ತು ವೋಟರ್ ID ಎರಡು ಕೂಡ ಬೇಕು. ಸರಿನಾ, ಸೊ ಅದು ಇದ್ದರೆ ನೀವು ನೇಪಾಳಕ್ಕೆ ಹೋಗ್ಬೋದು. ಜಸ್ಟ್ ಫ್ರೀ ಎಂಟ್ರಿ ಇದೆ ನಿಮಗೆ. ಸರಿನಾ, ಸೊ ಏನಿಲ್ಲ, ನಿಮಗೆ ಜಸ್ಟ್ ಕ್ಯಾಶ್ ಎಕ್ಸ್ಚೇಂಜ್ ಮಾಡ್ಕೊಂಡು ನೀವು ಹೋಗ್ಬೋದು ನೇಪಾಳಕ್ಕೆಲ್ಲವೂ ಕೂಡ. ಸರಿಯಾ, ಇದು ಗೊತ್ತಿರಲಿ ನಿಮಗೆ ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ನಿಮಗೆ ಪ್ರಶ್ನೆ, ಸುದ್ದಿಗಳಲ್ಲಿ ಕಂಡುಬರುತ್ತಿದ್ದ ಭಾರತ್ಪುಳ ನದಿ ಯಾವ ರಾಜ್ಯಗಳ ಮೂಲಕ ಹರಿಯುತ್ತದೆ ಅಂತ ಕೇಳಿದ್ದಾನೆ. ಯಾವುದು ಈ ಭಾರತ್ಪುಳ ನದಿ ಯಾವ ರಾಜ್ಯಗಳ ಮೂಲಕ ಹರಿಯುತ್ತದೆ? ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ, ತಮಿಳುನಾಡು ಮತ್ತು ಕೇರಳ, ಜಾರ್ಖಂಡ್ ಮತ್ತು ಬಿಹಾರ ಮತ್ತು ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಅಂತ ಕೊಟ್ಟಿದ್ದಾನೆ. ಸೊ ಈ ಭಾರತ್ಪುಳ ನದಿ ಯಾವ ಒಂದು ರಾಜ್ಯಗಳ ಮೂಲಕ, ಯಾವ ಒಂದು ರಾಜ್ಯದಲ್ಲಿ ಅಂದರೆ ಆಪ್ಷನ್ ಬಿ ತಮಿಳುನಾಡು ಮತ್ತು ಕೇರಳ. ಓಕೆ, ಈ ಭರತ್ಪುಳ ನದಿ ಎಲ್ಲಿ ಯಾವ ಒಂದು ರಾಜ್ಯದಲ್ಲಿ ಹರಿತದೆ ಅಂತ ಕೇಳಿದ್ರೆ ಈ ತಮಿಳುನಾಡು ಮತ್ತು ಕೇರಳ ರಾಜ್ಯದಲ್ಲಿ ಈ ಭರತ್ಪುಳ ನದಿ ಅನ್ನೋದು ಹರಿತದೆ. ಸರಿನಾ, ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಓಕೆ ಸ್ವಲ್ಪ ಇದಕ್ಕೆ ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ. ಇದು ಏನಂದರೆ, ಇತ್ತೀಚೆಗೆ ಭರತ್ಪುಳ ನದಿಯಲ್ಲಿ ನಾಲ್ವರು ಜನರ ಕುಟುಂಬವೊಂದು ಮುಳುಗಿ ಸಾವನ್ನಪ್ಪಿದೆ. ಭರತ್ಪುಳ ಕೇರಳದ 2ನೇ ಅತಿ ಉದ್ದವಾದ ನದಿಯಾಗಿದ್ದು 209 ಕಿಲೋಮೀಟರ್ ಹರಿಯುತ್ತದೆ. ಭರತ್ಪುಳ ನದಿ ತಮಿಳುನಾಡು ಮತ್ತು ಕೇರಳ ರಾಜ್ಯಗಳ ಮೂಲಕ ಹರಿಯುತ್ತದೆ. ಇದನ್ನು ನೀಲಾ ನದಿ ಅಥವಾ ಪೊನ್ನಾನಿ ನದಿ ಎಂದು ಸಹ ಕರೆಯುತ್ತಾರೆ. ಈ ಭರತ್ಪುಳ ನದಿಗೆ ಇನ್ನೊಂದು ಹೆಸರು ಏನು ಕರೀತಾರೆ ಅಂದರೆ ಈ ನೀಲಾ ನದಿ ಅಥವಾ ಪೊನ್ನಾನಿ ನದಿ ಎಂದು ಕರೆಯುತ್ತಾರೆ. ಸರಿನಾ, ಇದು ಇಂಪಾರ್ಟೆಂಟ್ ಇದೆ, ಇದು ನೆನ್ಪಿಟ್ಕೊಳ್ಳಿ, ಇದು ಕೇಳಬಹುದು ನಿಮಗೆ, ಯಾಕಂದರೆ ಈ ರೀತಿ ರಿಪೀಟ್ ಆಗಿದ್ದಾವೆ ನಿಮಗೆ ಪ್ರಶ್ನೆಗಳು. ಸರಿನಾ, ಆ್ಯಂಡ್ ದೆನ್ ಭರತ್ಪುಳವು ತಮಿಳುನಾಡಿನ ಪಶ್ಚಿಮ ಘಟ್ಟಗಳಲ್ಲಿರುವ ಅಣ್ಣಾಮಲೈ ಬೆಟ್ಟಗಳಲ್ಲಿ ಹುಟ್ಟುತ್ತದೆ. ಇದು ತಮಿಳುನಾಡಿನ ಕೊಯಮತ್ತೂರು ಜಿಲ್ಲೆಯ ಪೊಲ್ಲಾಚಿ ತಾಲೂಕಿನ ಮೂಲಕ ವಾಯುವ್ಯ ಪ್ರದೇಶಕ್ಕೆ ಹರಿಯುತ್ತದೆ. ಇದು ಪಾಲ್ಘಾಟ್ ಅಂತರದ ಮೂಲಕ ಕೇರಳದ ಪಾಲ್ಘಾಟ್ ಜಿಲ್ಲೆಯಲ್ಲಿ ಪ್ರವೇಶಿಸುತ್ತದೆ. ಇದು ಕೇರಳದ ಪೊನ್ನಾನಿ ಪಟ್ಟಣ ಬಳಿ ಅರೇಬಿಯನ್ ಸಮುದ್ರ ಸೇರುತ್ತದೆ. ಮಲಪ್ಪುಳಂ ಅಣೆಕಟ್ಟು ನದಿಯ ಮೇಲೆ ಅತಿ ದೊಡ್ಡ ಅಣೆಕಟ್ಟಾಗಿದೆ. ಸರ್ನ, ಈ ಮಲಪ್ಪುಳ ಅನ್ನೋದು ಅಣೆಕಟ್ಟು ಏನಿದೆ ಅಲ್ವಾ, ಸೊ ಈ ಭರತ್ಪುಳ ನದಿ ಅಥವಾ ಈ ನೀಲಾ ನದಿ ಅಥವಾ ಪೊನ್ನಾನಿ ನದಿ ಮೇಲೆ ಕಟ್ಟಿರತಕ್ಕಂಥ ಅತಿ ದೊಡ್ಡ ಅಣೆಕಟ್ಟಾಗಿದೆ. ಹಾಗೆ ಕೇರಳದ ಅತ್ಯಂತ 2ನೇ ಉದ್ದವಾದ ನದಿಯಾಗಿದೆ. ಯಾವುದು? ಈ ಭರತ್ಪುಳ ನದಿ ಅಥವಾ ನೀಲಾ ನದಿ ಅಥವಾ ಪೊನ್ನಾನಿ ನದಿ. ಸರಿನಾ, ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಸೊ ಈ ಮಲಪ್ಪುಳ ಅನ್ನೋದು ಒಂದು ಅಣೆಕಟ್ಟಾಗಿದೆ. ಎಲ್ಲಿ ಕಂಡುಬರುತ್ತೆ? ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ಇದು ಎಲ್ಲಿ ಹುಟ್ಕೊಳ್ಳುತ್ತೆ? ಅಣ್ಣಾಮಲೈ ಬೆಟ್ಟಗಳಲ್ಲಿ ಹುಟ್ಕೊಳ್ಳುತ್ತೆ. ಸರಿನಾ, ಸೊ ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಹಾಗೆ ಪಾಲ್ಘಾಟ್ ಮೂಲಕ ಇದು ಹರಿತದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಹೈಲೈಟ್ ಮಾಡಲಾದ ಡಾರ್ಕ್ ಆಕ್ಸಿಜನ್ ಎಂದರೇನು ಅಂತ ಕೇಳಿದ್ದಾರೆ. ಸೊ ಡಾರ್ಕ್ ಆಕ್ಸಿಜನ್ ಅಂದರೆ ಏನು? ಬೆಳಕು ಅಥವಾ ದ್ಯುತಿ ಸಂಶ್ಲೇಷಣೆ ಇಲ್ಲದೆ ಆಮ್ಲಜನಕವು ಸಮುದ್ರದ ಮೇಲ್ಮೈಗಿಂತ ಸಾವಿರಾರು ಅಡಿ ಕೆಳಗೆ ಉತ್ಪತ್ತಿಯಾಯಿತು. ಇದನ್ನು ನಾವು ಏನಂತ ಕರಿತೀವಿ? ಡಾರ್ಕ್ ಆಕ್ಸಿಜನ್ ಅಂತ ಕರಿತೀವಿ. ಮೀನ್ಸ್ ಬೆಳಕು ಅಥವಾ ದ್ಯುತಿ ಸಂಶ್ಲೇಷಣೆ ಇಲ್ಲದೆ ಆಮ್ಲಜನಕವು ಸಮುದ್ರದ ಮೇಲ್ಮೈಗಿಂತ ಸಾವಿರಾರು ಅಡಿ ಕೆಳಗೆ ಉತ್ಪತ್ತಿಯಾಗುತ್ತಿತ್ತು ಅನ್ನೋದನ್ನು ನಾವು ಏನಂತ ಕರಿತೀವಿ? ಡಾರ್ಕ್ ಆಕ್ಸಿಜನ್ ಅಂತ ಕರಿತೀವಿ. ಮೀನ್ಸ್ ಆಕ್ಸಿಜನ್ನ ಬಿಡುಗಡೆ ಆಗಲಿಕ್ಕೆ ಏನು ಬೇಕು? ಇವಾಗ ದ್ಯುತಿ ಸಂಶ್ಲೇಷಣೆ ಆಗಲೇಬೇಕು. ಸರಿನಾ, ಈ ದ್ಯುತಿ ಸಂಶ್ಲೇಷಣೆ ಆದ ನಂತರ ಬೈ ಪ್ರಾಡಕ್ಟ್ ಆಗಿ ನಿಮಗೆ ಯಾವುದು? ಬೈ ಪ್ರಾಡಕ್ಟ್ ಆಗಿ ನಿಮಗೆ ಆಕ್ಸಿಜನ್ ಸಿಗುತ್ತೆ ಹೊರತು ಈ ಮನುಷ್ಯ ತಗೊಳಪ್ಪ ನೀನು ನಿನಗೆ ಆಕ್ಸಿಜನ್ ಕೊಡ್ತೀನಿ ಉಪಯೋಗ ಮಾಡ್ಕೊ ಅಂತ ಗಿಡ ಕೊಡೋದಿಲ್ಲ. ಸರಿನಾ, ಬಟ್ ಅದಕ್ಕೆ ವೇಸ್ಟ್. ಇದು ಆಕ್ಸಿಜನ್ ಅನ್ನೋದು ಆ್ಯಕ್ಚುಲಿಗೆ ಗಿಡಕ್ಕೆ ವೇಸ್ಟ್. ಅದು ಆ ವೇಸ್ಟನ್ನು ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಸರಿನಾ, ಸೊ ಹೇಗಾದರೂ ನೀವು ಅರ್ಥ ಮಾಡ್ಕೋಬೋದು. ಬಟ್ ಇದು ಏನು ಅಂದರೆ ನಿಮಗೆ ವೇಸ್ಟ್ ಆಗಿರುತ್ತೆ. ಗಿಡಕ್ಕೆ ಈ ಆಕ್ಸಿಜನಿಂದ ಯಾವುದೇ ನೆಸಸರಿ ಇರುವುದಿಲ್ಲ. ಹಾಗೆ ನೀವು ಹೇಳ್ಬೋದಾ, ಈ ಗಿಡ ಯಾವುದನ್ನು ಉಸಿರಾಟಕ್ಕೆ ಬಳಸ್ಕೊಳ್ತದೆ? ಗಿಡ ಯಾವುದರಿಂದ ಉಸಿರಾಟ ಮಾಡ್ತದೆ?
ಆಕ್ಸಿಜನ್ನ ಉಸಿರಾಟ ಮಾಡ್ತದೆ, ಕಾರ್ಬನ್ ಡೈಆಕ್ಸೈಡನ್ನು ಉಸಿರಾಟ ಮಾಡ್ತದೆ. ಮೀನ್ಸ್ ಇದನ್ನು ನಮಗೆ ಉಸಿರಾಟ ಮಾಡೋಕ್ಕೆ ಆಕ್ಸಿಜನ್ ಬೇಕು, ಸರಿನಾ? ಹಾಗೆ ಈ ಗಿಡ ಉಸಿರಾಟ ಮಾಡೋಕ್ಕೆ ಯಾವುದು ಬೇಕು ಹೇಳ್ಬೋದಾ? ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಕೊಟ್ಟಿದ್ದೀನಿ. ಹಾಗೆ ಇನ್ನೊಂದು ಆಪ್ಷನ್ ಯಾವುದಂದರೆ ನೈಟ್ರೋಜನ್ ಅಂತ ಬರುತ್ತೆ, ಹಾಗೆ ಇನ್ನೊಂದು ಆರ್ಗನ್ ಅಂತ ಬರುತ್ತೆ. ಸೊ ಈ 4 ಆಪ್ಷನ್ಗಳಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ನೀವು ಕಾಮೆಂಟ್ ಮಾಡ್ಬೋದಾ? ಪ್ಲೀಸ್ ಕಾಮೆಂಟ್ ಮಾಡಿ, ಯಾಕಂದರೆ ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು. ಸೊ ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ ಕನ್ಫ್ಯೂಷನ್ ಆಗೋ ಚಾನ್ಸಸ್ ಇದೆ. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಏನು ಸೈಕಾಲಜಿ ಏನು ಟ್ರೈ ಮಾಡೋಕ್ಕೆ ಹೋಗಬೇಡಿ ಇದರಲ್ಲಿ, ಸರಿನಾ? ಜಸ್ಟ್ ನಿಮಗೆ ಆನ್ಸರ್ ಗೊತ್ತಿದ್ರೆ ಆನ್ಸರ್ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಗೂಗಲಲ್ಲಿ ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಜಸ್ಟ್ ಇದನ್ನು ಯಾವುದು ಗಾಳಿ ಏನಿದೆ ಅಲ್ವಾ, ಏನು ಗಾಳಿ, ಈ ಗಿಡ ಯಾವುದರಿಂದ ಉಸಿರಾಟ ಮಾಡ್ತದೆ ಅಂತ ನೀವೇ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಕೊಟ್ಟಿರ್ತೀನಿ, ಸರಿನಾ? ಇಲ್ಲಾಂದರೆ ನೀವು ಗೂಗಲಲ್ಲಿ ನೋಡ್ಕೋಬಹುದು, ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ರಾಷ್ಟ್ರೀಯ ಸುಧಾರಿತ ಮೇಲ್ಮೈಯಿಂದ ಗಾಳಿಗೆ ಹಾರುವ ಕ್ಷಿಪಣಿ ವ್ಯವಸ್ಥೆಗಳು ಅನ್ನು ಯುನೈಟೆಡ್ ಸ್ಟೇಟ್ಸ್ ಮತ್ತು ಯಾವ ದೇಶ ಜಂಟಿಯಾಗಿ ಅಭಿವೃದ್ಧಿಪಡಿಸಿದವೆ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಯಾವುದು ಈ ರಾಷ್ಟ್ರೀಯ ಸುಧಾರಿತ ಮೇಲ್ಮೈಯಿಂದ ಗಾಳಿಗೆ ಹಾರುವ ಕ್ಷಿಪಣಿ ವ್ಯವಸ್ಥೆಗಳು? ಯಾವ ದೇಶ? ಆಪ್ಷನ್ ಎ ಫ್ರಾನ್ಸ್, ಆಪ್ಷನ್ ಬಿ ನಾರ್ವೆ, ಆಪ್ಷನ್ ಸಿ ಗ್ರೀಸ್ ಅಂತ ಕೊಟ್ಟಿದ್ದಾನೆ, ಹಾಗೆ ಆಪ್ಷನ್ ಡಿ ಏನಂತ ಕೊಟ್ಟಿದ್ದಾನೆ ಅಂದರೆ ಈ ಆಸ್ಟ್ರೇಲಿಯಾ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ಹೇಳ್ಬೋದಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಈ USA ಮತ್ತು ನಾರ್ವೆ ದೇಶಗಳು ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಯಾವುದನ್ನು? ಈ ನಾಸ್ಮಾಸ್ ಅನ್ನೋದನ್ನು ಅಭಿವೃದ್ಧಿಪಡಿಸೋರು ಯಾರು ಅಂದರೆ ಈ ಯುನೈಟೆಡ್ ಸ್ಟೇಟ್ಸ್ ಮತ್ತು ಈ ನಾರ್ವೆ ದೇಶಗಳು, ಸರಿನಾ? ಇದು ಗೊತ್ತಿರಲಿ ನಿಮಗೆ ಕೇಳ್ಬೋದು. ಹಾಗಾಗಿ ಆವಾಗಲೇ ಬಂದಿರತಕ್ಕಂತಹ ಟಾರ್ಜನ್ ಗನ್ ಅದನ್ನು ಯಾರು ಅಭಿವೃದ್ಧಿಪಡಿಸಿದ್ರು? ಇಂಡಿಯಾ ಮತ್ತು ಫ್ರಾನ್ಸ್ ದೇಶಗಳು ಅಭಿವೃದ್ಧಿಪಡಿಸಲಾಗಿದೆ, ಸರಿನಾ? ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ಈ ತೈಪೆಯನ್ನು ರಕ್ಷಿಸಲು ಉತ್ತರ ತೈವಾನ್ನಲ್ಲಿ ಸುಧಾರಿತ ಮೇಲ್ಮೈನಿಂದ ವಾಯು ಕ್ಷಿಪಣಿಗಳನ್ನು ನಾಸ್ಮಾಸ್ ನಿಯೋಜಿಸಲಿದೆ. ಈ ನಾಸ್ಮಾಸ್ ಎಂಬುದು ರೇಥಿಯಾನ್ USA ಮತ್ತು ಕಾಂಗ್ಸ್ಬರ್ಗ್ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ನಾರ್ವೆ ಅಭಿವೃದ್ಧಿಪಡಿಸಿರತಕ್ಕಂಥ ಮಧ್ಯಮ ಶ್ರೇಣಿಯ ನೆಲ ಆಧಾರಿತ ವಾಯು ರಕ್ಷಣಾ ವ್ಯವಸ್ಥೆಯಾಗಿದೆ. ಈ ವ್ಯವಸ್ಥೆಯು ವಿಮಾನ, ಹೆಲಿಕಾಪ್ಟರ್ಗಳು, ಕ್ರೂಸ್ ಕ್ಷಿಪಣಿಗಳು, UAVಗಳು ಮತ್ತು ಗಾಳಿಯಿಂದ ಮೇಲ್ಮೈಗೆ ಬೆದರಿಕೆಗಳ ವಿರುದ್ಧ ರಕ್ಷಿಸುತ್ತದೆ. ಯಾವುದು? ಈ ನಾಸ್ಮಾಸ್ ಅನ್ನೋದು. ಇದು ಹೆಚ್ಚಿನ ಮೌಲ್ಯದ ಸ್ವತ್ತುಗಳು ಮತ್ತು ಜನಸಂಖ್ಯಾ ಕೇಂದ್ರಗಳನ್ನು ರಕ್ಷಿಸುತ್ತದೆ ಮತ್ತು 2005ರಿಂದ US ರಾಜಧಾನಿಯ ವಾಯು ರಕ್ಷಣೆಯ ಭಾಗವಾಗಿದೆ. ನಾಸ್ಮಾಸ್ ಎಂಬುದು ಇತರ ರಕ್ಷಣಾ ಸಾಧನಗಳೊಂದಿಗೆ ಸಂಯೋಜಿಸಲ್ಪಟ್ಟ ಮೊದಲ ನೆಟ್ವರ್ಕ್ ಮಾಡಲಾದ ಸಣ್ಣ ಮತ್ತು ಮಧ್ಯಮ ಶ್ರೇಣಿಯ ವ್ಯವಸ್ಥೆಯಾಗಿದೆ ಅಂತ ಹೇಳಿದ್ದಾರೆ, ಸರಿನಾ? ಸೊ ಇದು ಇಂಪಾರ್ಟೆಂಟ್ ಇದೆ. ಇದು ಕೂಡ USA ಪ್ರಿಪೇರ್ ಮಾಡಿರೋದಲ್ವಾ? ಸೊ ಅದಕ್ಕೆ ಇದು ಕೂಡ ನಿಮಗೆ ಕೇಳೋಕ್ಕೆ ಸ್ವಲ್ಪ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೆನ್ಪಿಟ್ಕೊಳ್ಳಿ. ಇದು ನಾಸ್ಮಾಸ್ ಅನ್ನೋದು ಆರಂಭ ಮಾಡಿದವರು, ಮೀನ್ಸ್ ಇದನ್ನು ತಯಾರು ಮಾಡಿದವರು ಯಾರು ಅಂತ ನಿಮಗೆ ಕೇಳಿದ್ರೆ ಈ USA ಮತ್ತು ನಾರ್ವೆ ದೇಶಗಳು, ಸರಿನಾ? ಸೊ ನಾರ್ವೆ ದೇಶಗಳು ಮತ್ತು USA ಅವರು ಪ್ರಾರಂಭ ಮೀನ್ಸ್ ಏನು ಇದನ್ನು ಸೃಷ್ಟಿ ಮಾಡಿದ್ದಾರೆ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, 2025ರ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ಗಳಲ್ಲಿ ಕ್ರಮವಾಗಿ ಪುರುಷ ಮತ್ತು ಮಹಿಳಾ ಪ್ರಶಸ್ತಿಗಳನ್ನು ಗೆದ್ದವರು ಯಾರು ಅಂತ ಕೇಳಿದ್ದಾರೆ. ಸೊ ಯಾವುದು? 2025ರ ಇಂಡಿಯನ್ ಓಪನ್ ಬ್ಯಾಡ್ಮಿಂಟನ್ನಲ್ಲಿ, ನಾಟ್ ಅ ಟೆನ್ನಿಸಲ್ಲಿ, ಬ್ಯಾಡ್ಮಿಂಟನ್ನಲ್ಲಿ ಕ್ರಮವಾಗಿ ಪುರುಷ ಮತ್ತು ಮಹಿಳಾ ಪ್ರಶಸ್ತಿಗಳನ್ನು ಗೆದ್ದವರು ಯಾರು? ಆಪ್ಷನ್ ಎ ವಿಕ್ಟರ್ ಆಕ್ಸೆಲೆನ್, ಆ್ಯಂಡ್ ದೆನ್ ಆನ್ ಸೆ ಯಂಗ್ ಅಂತ ಬರ್ತಾರೆ, ಇವರು ಮಹಿಳೆ, ಸರಿನಾ? ಆ್ಯಂಡ್ ದೆನ್ ಲೀ ಚಯುಕ್ ಯುಯು ಮತ್ತು ಪೋರ್ನ್ ಪಾವಿ ಚೊಚುವಾಂಗ್, ಆ್ಯಂಡ್ ದೆನ್ ಗೋ ಜೆಫಿ ಮತ್ತು ಅರಿಸಾ ಇಗ್ರಾಶಿ, ಮತ್ತು ಆಪ್ಷನ್ ಡಿ ಏನಿದೆ ಅಂದರೆ ನೂರ್ ಜುಡುಂಗ್ ಮತ್ತು ಕಿಮ್ ಹೈ ಜಾಂಗ್. ಹೆಸರು ಎಂತ ಇದಾವಲ್ವಾ, ಹೇಳೋಕ್ಕೆ ಸ್ವಲ್ಪ ಕಷ್ಟಪಡಬೇಕು. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಈಸಿ ಪ್ರೊನೌನ್ಸಿಯೇಷನ್ ಯಾವುದಿದೆ? ವಿಕ್ಟರ್ ಆಕ್ಸೆಲೆನ್ ಮತ್ತು ಆನ್ ಸೆ ಯಂಗ್ ಅನ್ನೋದು ಈಸಿ ಪ್ರೊನೌನ್ಸಿಯೇಷನ್ ಇದೆ. ಸೊ ನನ್ನ ಉತ್ತರ ಯಾವುದು ಅಂದರೆ ಆಪ್ಷನ್ ಎ, ಸರಿನಾ? ಸೊ ನನ್ನ ಉತ್ತರ ಅಲ್ಲ, ಸರಿಯಾದ ಉತ್ತರವು ಅದೇ. ಯಾವುದು? ಈ ವಿಕ್ಟರ್ ಆಕ್ಸೆಲೆನ್ ಅನ್ನೋರು ಮತ್ತು ಈ ಆನ್ ಸೆ ಯಂಗ್ ಅನ್ನೋರು ಎದಕ್ಕೆ ಸಂಬಂಧಿಸ್ತಾರೆ ಅಂದರೆ ಈ ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದಂತಹ ಪ್ಲೇಯರ್ಗಳಾಗಿದ್ದಾರೆ, ಸರಿನಾ? ಸೊ ಈ ವಿಕ್ಟರ್ ಆಕ್ಸೆಲೆನ್ ಮತ್ತು ಈ ಆನ್ ಸೆ ಯಂಗ್ ಅನ್ನೋರು 2025ರ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಗೆದ್ದವರು. ಪುರುಷರಲ್ಲಿ ವಿಕ್ಟರ್ ಆಕ್ಸೆಲೆನ್, ಹಾಗೆ ಮಹಿಳೆಯರಲ್ಲಿ ಆನ್ ಸೆ ಯಂಗ್ ಅನ್ನೋರು ಬರ್ತಾರೆ. ಸೊ ನಿಮಗೆ ಇಲ್ಲಿ ಎರಡೂ ಕೂಡ ಕೊಟ್ಟಿದ್ದೀನಿ, ಬಟ್ ಇಲ್ಲಿ ಏನು ಅಂದರೆ ನಿಮಗೆ ಇವ್ರ ಹೆಸರಾದರೂ ಕೇಳಬಹುದು. ಪುರುಷರಲ್ಲಿ ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ಗಳಲ್ಲಿ ಗೆದ್ದವರು ಯಾರು ಅಂತ ಕೇಳಿದ್ರೆ ವಿಕ್ಟರ್ ಆಕ್ಸೆಲೆನ್ ಅಂತ ನೀವು ಹೇಳಬೇಕಾಗುತ್ತೆ. ಮಹಿಳೆಯರಲ್ಲಿ ಆನ್ ಸೆ ಯಂಗ್ ಅಂತ. ಇಲ್ಲಿ ಮಹಿಳೆ ಇವರು, ಪುರುಷ ಇವರು ಅಂತ ಗೊತ್ತಿರಲಿ ಮೊದಲು, ಸರಿನಾ? ಸೊ ಯಾಕಂದರೆ ಹೆಸರು ನೋಡಿದ್ರೆ ಗೊತ್ತಾಗಲ್ಲ. ಇವಾಗ ನಮ್ಮ ಕರ್ನಾಟಕದ ಹೆಸರು ಸ್ನೇಹ ಅಂದರೆ ಹುಡುಗಿ ಹೆಸರು ಅಂತ ಗೊತ್ತಾಗುತ್ತೆ, ಓಕೆ? ಸೊ ಆ್ಯಂಡ್ ದೆನ್ ಅನ್ಶಿ ಅಂದರೆ ಹುಡುಗಿ ಹೆಸರು ಅಂತ ಗೊತ್ತಾಗುತ್ತೆ. ಸೋನು ಅಂದರೆ ಹುಡುಗಿ ಹೆಸರು ಅಥವಾ ಹುಡುಗನ ಹೆಸರು ಎರಡೂ ಬರ್ತವೆ ಇವಾಗ, ಸರಿನಾ? ಬಟ್ ಮ್ಯಾಕ್ಸಿಮಮ್ ಹುಡುಗಿ ಅಂತ ಹೇಳ್ತೀವಿ. ಸೊ ಹಾಗೆ ಇವು ಚೀನಾದ ಹೆಸರು ನಿಮಗೆ ಹುಡುಗ ಅಂತ ಗೊತ್ತಾಗಲ್ಲ, ಹುಡುಗಿ ಅಂತ ಗೊತ್ತಾಗಲ್ಲ. ಬೇಕಾದರೆ ನೀವು USA ಎಲ್ಲ ಹೇಳಬಹುದು, ಸರಿನಾ? ಸೊ ಇವಾಗ ಪಿಗ್ಗಿ ವಿಟ್ಸನ್, ಈ ಪಿಗ್ಗಿ ವಿಟ್ಸನ್ ಅನ್ನೋ ಒಬ್ಬರು ಬಾಹ್ಯಾಕಾಶಿಯಾಗಿದ್ದಾರೆ, ಓಕೆ? ಒಬ್ಬರು ಗಗನಯಾತ್ರಿಗಳಾಗಿದ್ದಾರೆ. ಯಾವ ದೇಶದ್ದು? ಈ ಅಮೆರಿಕ ದೇಶದ, USA ದೇಶದ ಒಬ್ಬರು ಗಗನಯಾತ್ರಿಗಳಾಗಿದ್ದಾರೆ. ಸೊ ಈ ಪಿಗ್ಗಿ ವಿಟ್ಸನ್ ಅನ್ನೋರು ಪುರುಷರ ಅಥವಾ ಮಹಿಳೆಯರ? ಕಾಮೆಂಟ್ ಮಾಡಿ ನೋಡೋಣ, ಇದನ್ನು ಹೇಳ್ಬೋದಾ? ಪಿಗ್ಗಿ ವಿಟ್ಸನ್ ಅನ್ನೋದು ಪುರುಷರ ಅಥವಾ ಮಹಿಳೆಯರ?
ಹಿಂಗೆ ಹೇಳ್ತಾ ಇದ್ದೀರ ಅಂದರೆ ಸರ್ ಮಹಿಳೆಯರ ಸೈಕಾಲಜಿ ಯೂಸ್ ಆಗುತ್ತೆ ಇಲ್ಲಿ, ಸರಿನಾ. ಬಟ್ ಇಲ್ಲಿ ಏನಾದರೂ ನೀವು ಕ್ವಶನ್ ಪೇಪರಲ್ಲಿ ಕೊಟ್ಟಾಗ ಕನ್ಫ್ಯೂಷನ್ ಆಗುತ್ತೆ, ಸರಿನಾ. ಸೊ ಮೊದಲ ಅಥವಾ ಅತಿ ಹೆಚ್ಚು ಬಾಹ್ಯಾಕಾಶದಲ್ಲಿ ವಾಸ ಮಾಡಿರ್ತಕ್ಕಂಥ ಅತಿ ಹೆಚ್ಚು ದಿನಗಳ ಕಾಲ ಕಳೆದಿರ್ತಕ್ಕಂಥ ಒಬ್ಬ ಗಗನಯಾತ್ರಿ ಯಾರು ಅಂತ ಕೇಳಿದ್ರೆ ನಾವ್ಯಾರು ಅಂತ ಹೇಳ್ತೀವಿ, ಪಿಗ್ಗಿ ವುಡ್ಸನ್ ಅಂತ ಹೇಳ್ತೀವಿ. ಹಾಗೆ ಮೊದಲ ಮಹಿಳಾ ಅಥವಾ ಅತಿ ಹೆಚ್ಚು ದಿನಗಳನ್ನು ಕಳೆದಿರ್ತಕ್ಕಂಥ ಮಹಿಳೆ ಯಾರು, ಮಹಿಳಾ ಗಗನಯಾತ್ರಿ ಅಂತ ಕೇಳಿದಾಗ ಏನಂತ ಹೇಳ್ತೀವಿ? ಸೊ ಸುನಿತಾ ವಿಲಿಯಮ್ಸ್. ಅಲ್ಲಿ ಹೋಗ್ತೀವಾ? ನೋವೇ, ಅಲ್ಲಿ ಹೋಗಬಾರ್ದು. ಅಗೇನ್ ವಿಲ್ ಪಿಗ್ಗಿ ವುಡ್ಸನ್ಗೆ ಬರಬೇಕು, ಸರಿನಾ. ಅತಿ ಹೆಚ್ಚು ದಿನಗಳ ಕಾಲ ಇವರೇ ವಾಸ ಮಾಡಿದ್ದಾರೆ ಎಲ್ಲಿ? ಈ ಬಾಹ್ಯಾಕಾಶದಲ್ಲಿ. ಇವರು ಪಿಗ್ಗಿ ವುಡ್ಸನ್ ಅವರು ಮಹಿಳೆಯಾಗಿದ್ದಾರೆ, ನಾಟ್ ಪುರುಷ ಅಲ್ಲ, ಇವರು ಮಹಿಳೆಯಾಗಿದ್ದಾರೆ, ಸರಿನಾ. ಸೊ ಅದಕ್ಕೆ ಕೆಲವೊಂದು ಹೆಸರುಗಳನ್ನು ನೀವು ಏನು ಮಾಡ್ಕೊಳ್ಳಿ ಅಂದರೆ ಕ್ಲಿಯಾರಿಟಿಯಾಗಿ ನೋಡ್ಕೊಳ್ಳಿ. ಮೀನ್ಸ್ ಅದು ಹುಡುಗ ಇದ್ದಾರಾ ಹುಡುಗಿ ಇದ್ದಾರಾ ಅಂತ. ನಮ್ಮ ಇಂಡಿಯಾದಾದರೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ನಿಮಗೆ, ಎಲ್ಲವೂ ಕೂಡ ದೇವರು ದೇವಿ ಹೆಸರು ಇರ್ತವೆ, ಸರಿನಾ. ಬಟ್ ಏನು ಅಂದರೆ ನಿಮಗೆ ಈ ಫಾರಿನ್ ಕಂಟ್ರೀಸ್ ಏನೋ ನೇಮ್ ಇದಾವಲ್ವಾ, ಸ್ಪೆಷಲಿ ಅಂದರೆ ಈ ಲೈಕ್ ಚೀನಾ ಆಗಲಿ, ಸರಿಯಾ. ಸೊ ಚೀನಾ ಮತ್ತು ಈ ಯುರೋಪಿಯನ್ ಕಂಟ್ರೀಸ್ ಆಗಲಿ ಕೆಲವೊಂದು ದೇಶಗಳಲ್ಲಿ ನಿಮಗೆ ಹೆಸರು ಗೊತ್ತಾಗೋದಿಲ್ಲ, ಸರಿಯಾ. ಸೊ ಅದಕ್ಕೆ ನೋಡ್ಕೋಬೇಕಾಗುತ್ತೆ. ಸೊ ಕನ್ಫ್ಯೂಷನ್ ಮಾಡೋ ಚಾನ್ಸಸ್ ಸ್ವಲ್ಪ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇದಕ್ಕೆ ಸ್ವಲ್ಪ ಮಾಹಿತಿ ಏನಿದೆ ಅಂದರೆ ಇಂಡಿಯಾ ಓಪನ್ 2025 ಬ್ಯಾಡ್ಮಿಂಟನ್ ಪಂದ್ಯಾವಳಿ ಎಲ್ಲಿ ನಡೆಯಿತು? ನವದೆಹಲಿಯಲ್ಲಿ ನಡೆಯಿತು. ಅತ್ಯುತ್ತಮ ಪ್ರದರ್ಶನದೊಂದಿಗೆ ಮುಕ್ತಾಯಗೊಂಡಿತು. ಡೆನ್ಮಾರ್ಕ್ನ ವಿಕ್ಟರ್ ಆಕ್ಸೆಲೆನ್ ಹಾಂಗ್ಕಾಂಗ್ ಚೀನಾದ ಲೀ ಚೆಯುಕ್ಲಿಯು ಅವರನ್ನು 21-16 ಹಾಗೆ 21-18 ಅಂತರದಿಂದ ಸೋಲಿಸುವ ಮೂಲಕ ತಮ್ಮ 3ನೇ ಇಂಡಿಯಾ ಓಪನ್ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದರು. ಯಾರು? ಈ ಆಕ್ಸೆಲೆನ್ ಅವರು ಯಾವ ದೇಶದವರು? ಡೆನ್ಮಾರ್ಕ್ ದೇಶದವರು, ಸರಿನಾ. ಈ ಹಿಂದೆ ಅವರು 2017 ಮತ್ತು 2019ರಲ್ಲಿ ಇಂಡಿಯಾ ಓಪನ್ ಗೆದ್ದಿದ್ದರು. ದಕ್ಷಿಣ ಕೊರಿಯಾದ ಆನ್ ಸೆ ಯಂಗ್ ಮಹಿಳಾ ಸಿಂಗಲ್ಸ್ ಫೈನಲ್ನಲ್ಲಿ ಪ್ರಾಬಲ್ಯ ಸಾಧಿಸಿದರು. ಥೈಲ್ಯಾಂಡ್ ಪೋರ್ನಪಾವಿ ಚೋಚುಯಾಂಗ್ ಅವರನ್ನು ಕೇವಲ 39 ನಿಮಿಷಗಳಲ್ಲಿ 21 ಮತ್ತು 12ರಿಂದ ಹಾಗೆ 21 ಮತ್ತು 9 ಅಂತರದಿಂದ ಸೋಲಿಸಿದರು. ಇಬ್ಬರು ಚಾಂಪಿಯನ್ಗಳು ಪ್ಯಾರಿಸ್ 2024ರ ಒಲಿಂಪಿಕ್ಸ್ ಚಿನ್ನದ ಪದಕ ವಿಜೇತರು ತಮ್ಮ ವಿಶ್ವ ದರ್ಜೆಯ ಪ್ರತಿಭೆಯನ್ನು ಪ್ರದರ್ಶಿಸುತ್ತಿದ್ದಾರೆ. ಮೀನ್ಸ್ ಇವಾಗ ಒಲಿಂಪಿಕ್ಕನ್ನೇ ಗೆದ್ದಿದ್ದಾರೆ ಅಂದರೆ ಇಲ್ಲಿ ಗೆಲ್ಲಲ್ವಾ ಅಂತ ಇಲ್ಲಿ ಬಂದು ಹೊಡ್ಕೊಂಡು ಹೋಗಿದ್ದಾರೆ ಇಬ್ಬರು. ಯಾರು? ಈ ವಿಕ್ಟರ್ ಆಕ್ಸೆಲೆನ್ ಮತ್ತು ಈ ಆನ್ ಸೆ ಯಂಗ್ನವರು, ಸರಿನಾ. ಈ ಆಕ್ಸೆಲೆನ್ ಅನ್ನೋರು ಯಾವ ದೇಶದವರು? ಆಕ್ಸೆಲೆನ್ ಅನ್ನೋರು ನಿಮಗೆ ಯಾವ ದೇಶದವ್ರು ಕಂಡುಬರ್ತಾರೆ? ವಿಕ್ಟರ್ ಅನ್ನೋರು ನಿಮಗೆ ಡೆನ್ಮಾರ್ಕ್ ದೇಶದವರು ಆಗಿದ್ರೆ, ಈ ಆನ್ ಸೆ ಯಂಗ್ ಅನ್ನೋರು ನಿಮಗೆ ಈ ದಕ್ಷಿಣ ಕೊರಿಯಾದವರು ಕಂಡುಬರ್ತಾರೆ, ಸರಿನಾ. ಸೊ ನಿಮಗೆ ಇದನ್ನು ಕೇಳದೇ ಇರಬಹುದು, ನಿಮಗೆ ಯಾವ್ದು ಕೇಳದೇ ಇರಬಹುದು ಈ ಪ್ರಶ್ನೆ, ಯಾವುದು? ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಪುರುಷರ ಸಿಂಗಲ್ಸ್ನಲ್ಲಿ ಗೆದ್ದವರು ಯಾರು ಅಂತ ನಿಮಗೆ ಕೇಳದೇ ಇರಬಹುದು, ಸರಿನಾ. ಸೊ ಇದನ್ನು ಕೇಳದೇ ಇರಬಹುದು, ಮಹಿಳೆಯರಲ್ಲಿ ಕೇಳದೇ ಇರಬಹುದು, ಯಾವುದು? ಇಂಡಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿ. ಬಟ್ ನಿಮಗೆ ಹೀಗೆ ಕೇಳ್ಬೋದಲ್ವಾ? 2024ರಲ್ಲಿ ನಡೆದಿರ್ತಕ್ಕಂತಹ ಪ್ಯಾರಿಸ್ ಒಲಿಂಪಿಕ್ಸ್ ಸಿಂಗಲ್ ಓಪನ್ ಬ್ಯಾಡ್ಮಿಂಟನ್ನಲ್ಲಿ ಗೆದ್ದಿರ್ತಕ್ಕಂತಹ ಒಬ್ಬ ಬ್ಯಾಡ್ಮಿಂಟನ್ ಪಟು ಯಾರು ಪುರುಷರು ಅಂತ ಕೇಳಿದಾಗ ಅಗೇನ್ ವಿಕ್ಟರ್ ಎಕ್ಸೆಲೆನ್ ಅಂತ ಹೇಳಬೇಕಾಗುತ್ತೆ ನೀವು. ಆ್ಯಂಡ್ ದೆನ್ ಮಹಿಳೆಯರಲ್ಲಿ ಕೇಳಿದ್ರೆ ಆನ್ ಸೆ ಯಂಗ್ ಅಂತ ಹೇಳಬೇಕಾಗುತ್ತೆ. ಯಾಕಂದರೆ ಅವರು ಅಲ್ಲಿ ಕೂಡ ಗೆದ್ದಿದ್ದಾರೆ, ಇಲ್ಲಿ ಕೂಡ ಗೆದ್ದಿದ್ದಾರೆ ಅವರೇ, ಸರಿನಾ. ಸೊ ಅದಕ್ಕೆ ವಿಶ್ವಕ್ಕೆ ತಮ್ಮ ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಇಲ್ಲಿ ಮಾಹಿತಿಯನ್ನು ಅವರು ನೀಡಿದ್ದಾರೆ, ಸರಿನಾ. ಸೊ ಅದಕ್ಕೆ ಏನು ಮಾಡಬೇಕಾಗುತ್ತೆ ನೀವು? ಇದನ್ನು ಡೈರೆಕ್ಟಾಗಿ ಇದನ್ನು ಒಂದೇ ಕ್ವಶನ್ ಅಲ್ಲ. ಈ ವಿಕ್ಟರ್ ಆಕ್ಸೆಲೆನ್ ಅವರು ವಿಶ್ವದ ಒಂದು ಪಟು ಆಗಿದ್ದಾರೆ, ಡೆನ್ಮಾರ್ಕ್ ದೇಶದ ಒಬ್ಬರು ಪಟು ಆಗಿದ್ದಾರೆ, ಮೀನ್ಸ್ ಅವರು ಕ್ರೀಡಾಪಟು ಆಗಿದ್ದಾರೆ. ಸೊ ಎದಕ್ಕೆ ಸಂಬಂಧಿಸಿದರೆ? ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದ್ದಾರೆ. ಪ್ಯಾರಿಸಲ್ಲೂ ಕೂಡ ವಿನ್ ಆಗಿದ್ದಾರೆ, ಹಾಗೆ ನಮ್ಮ ಇಂಡಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲೂ ಕೂಡ ವಿನ್ ಆಗಿದ್ದಾರೆ. ಹೀಗೆ ನೆನ್ಪಿಟ್ಕೊಳ್ಳಿ. ಜಸ್ಟ್ ಇದು ಒಂದೇ ನೆನ್ಪಿಟ್ಕೊಂಡು ನೀವು ಏನಾದರೂ ಹೋದರೆ ಅಲ್ಲಿ ಆಮೇಲೆ ಅದರ ಮೇಲೆ ಪ್ರಶ್ನೆ ಕೇಳ್ಬೋದು. ನಿಮಗೆ ಆಪ್ಷನ್ ಇವೇ ಇರ್ತವೆ, ಬಟ್ ಕ್ವಶನ್ ಚೇಂಜ್ ಆಗ್ಬೋದಲ್ಲ. ಕ್ವಶನ್ ಏನು? ನಿಮಗೆ ಪ್ಯಾರಿಸ್ ಒಲಿಂಪಿಕ್ಸ್ ಬಗ್ಗೆ ಕೇಳ್ಬೋದು. ಅವಾಗ ಕೇಳಿದಾಗ ಮತ್ತೆ ಮೇಲೆ ನೋಡ್ಕೊಂಡು ಏನಪ್ಪ ಇದು ಬಂದದ ಅನ್ಬಾರ್ದು, ಸರಿಯಾ. ಸೊ ಅದಕ್ಕೆ ಎಲ್ಲವೂ ಕೂಡ ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸುದ್ದಿಗಳಲ್ಲಿ ಕಂಡುಬರುವ PM ಜನ್ಮನ್ ಯೋಜನೆ ಯಾವ ವರ್ಗದ ಜನರಿಗೆ ಸಂಬಂಧಿಸಿದೆ? ಇದು ಕೂಡ ನ್ಯೂಸಲ್ಲಿದೆ. ಸೊ ರೀಸೆಂಟಾಗಿ ನಿಮಗೆ ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಏನಾಯ್ತಲ್ವಾ 2024ರ ಕ್ವಶನ್ ಪೇಪರಲ್ಲಿ, ಲೈಕ್ BMTC ಕ್ವಶನ್ ಪೇಪರಲ್ಲಿ ಪ್ರಶ್ನೆ ಕೇಳಿದ ಅನಿಸುತ್ತೆ. BMTC ಕ್ವಶನ್ ಪೇಪರಲ್ಲಿ ಮೀನ್ಸ್ HK ವಿಭಾಗದ ಪ್ರಶ್ನೆ ಪತ್ರಿಕೆಯಲ್ಲಿ ಇದು ಕ್ವಶನ್ ರಿಪೀಟ್ ಆಗಿದೆ, ಸರಿನಾ. ಸೊ ಇದು PM ಜನ್ಮನ್ ಯೋಜನೆ ಯಾವ ಒಂದು ವರ್ಗದವರಿಗೆ ಸಂಬಂಧಿಸಿದೆ? MSME ಮಾಲೀಕರಿಗೆ, ರೈತರಿಗೆ, ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳಿಗೆ, ಹಾಗೆ ಅನಿವಾಸಿ ಭಾರತೀಯರಿಗೆ ಅಂತ ಕೊಟ್ಟಿದ್ದಾನೆ. ಯಾವುದಾಗುತ್ತೆ ಹೇಳ್ಬೋದಾ? ಯಾವುದು ಅಂದರೆ ವಿಶೇಷವಾದ ದುರ್ಬಲ ಬುಡಕಟ್ಟು ಗುಂಪುಗಳು. ಓಕೆ, ಸೊ ಪರ್ಟಿಕ್ಯುಲರ್ಲಿ ವಲ್ನರೇಬಲ್ ಟ್ರೈಬಲ್ ಗ್ರೂಪ್ಸ್ ಅಂತ ಹೇಳ್ತೀವಿ. ಓಕೆ, PVTG ಗ್ರೂಪ್ಸ್ ಅಂತ ಹೇಳ್ತೀವಿ. ಯಾವುದು? ಈ PVTG ಗ್ರೂಪ್ ಅಂತ ಹೇಳ್ತೀವಿ. ಈ PVTG ಗ್ರೂಪಲ್ಲಿ ಟೋಟಲಿ ಎಷ್ಟು ಗುಂಪುಗಳಿದ್ದಾವೆ, ಎಷ್ಟು ಬುಡಕಟ್ಟು ಜನಾಂಗಗಳಿದ್ದಾವೆ ಹೇಳ್ಬೋದಾ ನೀವು? ಟೋಟಲಿ 75 ಬುಡಕಟ್ಟು ಜನಾಂಗಗಳು ಕಂಡುಬರ್ತವೆ ಎಲ್ಲಿ? PVTGಯಲ್ಲಿ. ಹಾಗೆ ಈ PVTG ಗ್ರೂಪಲ್ಲಿ ಮೀನ್ಸ್ ಈ ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳಲ್ಲಿ ನಮ್ಮ ಕರ್ನಾಟಕದ ಎಷ್ಟು ಬುಡಕಟ್ಟು ಜನಾಂಗಗಳು ಸೇರಿದ್ದಾವೆ?
ಟೋಟಲಿ ಎರಡೇ ಸೇರಿದಾವೆ ಸರಿನಾ. ಒಂದು ಕೊರಗ, ಇನ್ನೊಂದು ಜೇನು ಕುರುಬ ಅಂತ ಬರುತ್ತೆ ಸರಿನಾ. ಈ ಕೊರಗ ಮತ್ತು ಜೇನು ಕುರುಬ ಅನ್ನೋ ಎರಡು ಬುಡಕಟ್ಟು ಜನಾಂಗಗಳು ಈ PVTG ಅಡಿಯಲ್ಲಿ ಸೇರಿಕೊಂಡಿದ್ದಾವೆ ಸರಿನಾ. ಅತಿ ವಿಶೇಷವಾಗಿದ್ದಾವೆ. ಇನ್ನೊಂದು ಏನಂದರೆ ಭಾಳ ವಲ್ನರಬಲ್ ಆಗಿದ್ದಾವೆ, ಮೀನ್ಸ್ ಭಾಳ ದುರ್ಬಲವಾಗಿದ್ದಾವೆ. ಸೊ ಅದಕ್ಕೆ ಅದನ್ನು ನಾವು ಉಳಿಸ್ಕೋಬೇಕು, ಅವರನ್ನು ಬೆಳೆಸಬೇಕು ಅನ್ನೋದ್ರಿಂದ ಈ PVTG ಅನ್ನೋದು ಸ್ಟಾರ್ಟ್ ಆಗಿದೆ ಸರಿನಾ. ಇದು ಗೊತ್ತಿರಲಿ ನಿಮಗೆ, ಕೇಳಬಹುದು ಈ PVTG ಮೇಲೆ. ಈ PVTGನಲ್ಲಿ ಏನಿದಾವೆ ಗೊತ್ತಾ, PVTG ಎಲ್ಲ ಟ್ರೈಬಲ್ಗಳು, ಈ 75 ಏನು ಟ್ರೈಬ್ಸ್ ಇದೆ ಹೇಳಿದೆ ಗೊತ್ತಾ ನಾನು ಇವಾಗ ಜಸ್ಟು. ಸೊ 75 ಟ್ರೈಬ್ಗಳನ್ನು ನೀವು ಗೂಗಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಅವು ಯಾವ್ಯಾವ ರಾಜ್ಯದವರು ಅಂತ ನೋಡ್ಕೊಳ್ಳಿ ನೀವು ಮೊದಲು. ನೀವೆಲ್ಲವೂ ಕೂಡ ನಿಮಗೆ ಟ್ರೈಬ್ಸ್ ಮೇಲೆ ಪ್ರಶ್ನೆ ಕೇಳ್ತಾನೆ ಸ್ಟಾಟಿಕ್ GK ಮೇಲೆ. ಸೊ ಅದಕ್ಕೆ ಏನು ಮಾಡ್ಕೊಳ್ಳಿ, ಈ 75 ಟ್ರೈಬ್ಗಳಾದರೂ ನಮಗೆ ಮೊದಲು ಗೊತ್ತಿರಬೇಕಲ್ವಾ. ಇವಾಗ ಶಾಂಪೆ, ಓಕೆ, ಜರ್ವಾ ಯಾವ ಒಂದು ರಾಜ್ಯಕ್ಕೆ ಸಂಬಂಧಿಸಿದವರು, ಅಂಡಮಾನ್ ನಿಕೋಬಾರ್ ಅವರಿಗೆ ಸರಿನಾ. ಹಾಗೆ ಕೋಯಾ ಅನ್ನೋದು ಯಾವ ಒಂದು ರಾಜ್ಯಕ್ಕೆ ಸಂಬಂಧಿಸಿದಂಥ ಬುಡಕಟ್ಟು ಜನಾಂಗವಾಗಿದೆ, ನಮ್ಮ ಈ ತೆಲಂಗಾಣಕ್ಕೆ ಸರಿನಾ. ಈ ಕೋಯಾ ಅನ್ನೋ ಬುಡಕಟ್ಟು ಜನಾಂಗ ನಮ್ಮ ಕರ್ನಾಟಕದ ಯಾವ ಒಂದು ಭಾಗದಲ್ಲಿ ಕಂಡುಬರ್ತಾರೆ, ಬೀದರ್ದಲ್ಲಿ ಕಂಡುಬರ್ತಾರೆ. ಯಾವುದು ಈ ಕೋಯಾ ಬುಡಕಟ್ಟಿನವರು. ಹಾಗೆ ಜಸ್ಟ್ ಬೀದರ್ದಲ್ಲಿ ಮಾತ್ರ ಕಂಡುಬರ್ತಾರಾ? ಇಲ್ಲ, ಕಲಬುರಗಿಯಲ್ಲಿ ಹಾಗೆ ರಾಯಚೂರದ ಕೆಲವು ಭಾಗದಲ್ಲಿ ಕೂಡ ನಿಮಗೆ ಕೋಯಾ ಬುಡಕಟ್ಟು ಕಂಡುಬರುತ್ತೆ ಸರಿನಾ. ಯಾಕಂದರೆ ಅಲ್ಲಿ ಬಾರ್ಡರ್ ಅಂದ್ಕೊಂಡಿದೆ, ಸೊ ಅಲ್ಲಿ ಕಂಡುಬರ್ತದೆ. ಬಟ್ ಮ್ಯಾಕ್ಸಿಮಮ್ ಬಲ್ಕಾಗಿ ಕಂಡುಬರೋದಿಲ್ಲ, ಬಟ್ ಒಂದು ಲೆವೆಲಲ್ಲಿ ಇರುತ್ತೆ. ಓಕೆ, ಇವಾಗ ಒಂದು 10 ಜನ ಇರ್ಬೋದು, ಒಂದು 20 ಜನ ಇರ್ಬೋದು, ಒಂದು 50 ಜನ ಇರ್ಬೋದು, ಸೊ ಅಷ್ಟೇ ಇದ್ದಾರೆ. ಬಟ್ ನಿಮಗೆ ಜಾಸ್ತಿ ಕಂಡುಬರೋದಿಲ್ಲ ಅಂದರೆ ಬೀದರ್ದಲ್ಲಿ. ಹಾಗೆ ರಾಜ್ಯ ಕೇಳಿದರೆ ನಿಮಗೆ ತೆಲಂಗಾಣ ರಾಜ್ಯ ಅಂತ ಹೇಳಬೇಕಾಗುತ್ತೆ ಸರ್. ಈ ರೀತಿ ನಿಮ್ಗೆ ಗೊತ್ತಿರಲಿ. ಆ ಎಲ್ಲ 75 PVTG ಗ್ರೂಪ್ಗಳನ್ನು, ಮೀನ್ಸ್ 75 ಟ್ರೈಬ್ಗಳನ್ನು ನೀವು ನೆನ್ಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೆನ್ಪಿಟ್ಕೊಳ್ಳಿ, ಒಂದು ಮ್ಯಾಪ್ ಹಾಕೊಂಡು ಅಲ್ಲಿ ಚಿತ್ರಗಳನ್ನು ಬರೆದು ಅದರಲ್ಲಿ ನೀವು ಇದ್ರ ಹೆಸರುಗಳನ್ನು ಬರ್ಕೊಳ್ಳಿ. ಓಕೆ, ನಿಮ್ಗೆ ಅವಾಗ ಸ್ವಲ್ಪ ಜಾಸ್ತಿ ಕ್ಲಾರಿಟಿ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇದಕ್ಕೆ ಸಂಬಂಧಿಸಿದ ಸ್ವಲ್ಪ ಮಾಹಿತಿ. ಈ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯವು ಪ್ರಧಾನಮಂತ್ರಿ ಜನಜಾತಿ ಆದಿವಾಸಿ ನ್ಯಾಯ ಮಹಾಭಿಯಾನ, ಈ ಜನಮನ್ ಅಂದರೆ ಅದರ ಫುಲ್ ಫಾರ್ಮು, ಅನುಷ್ಠಾನವನ್ನು ವೇಗಗೊಳಿಸಲು ನವದೆಹಲಿಯಲ್ಲಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳ ರಾಷ್ಟ್ರೀಯ ಸಮ್ಮೇಳನವನ್ನು ನಡೆಸಲಾಯಿತು. ಈ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳ ರಾಷ್ಟ್ರೀಯ ಸಮ್ಮೇಳನ ಎಲ್ಲಿ ನಡೆಸಲಾಯಿತು ಅಂತ ಕೇಳಿದರೆ ನವದೆಹಲಿಯಲ್ಲಿ ನಡೆಸಲಾಗಿದೆ ಸರಿನಾ. ಸೊ ಮ್ಯಾಜಿಸ್ಟ್ರೇಟ್ಗಳ ರಾಷ್ಟ್ರೀಯ ಸಮ್ಮೇಳನವನ್ನು. ಹಾಗೆ ನವೆಂಬರ್ 15, 2023ರಂದು ಪ್ರಾರಂಭವಾದ PM ಜನಮನ್ ವಿಶೇಷ ದುರ್ಬಲ ಬುಡಕಟ್ಟು ಗುಂಪುಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. 2023ರಿಂದ 26ಕ್ಕೆ 24,000 ಕೋಟಿ ಬಜೆಟ್ನೊಂದಿಗೆ ಈ ಕಾರ್ಯಕ್ರಮವು ವಸತಿ, ಆರೋಗ್ಯ, ರಕ್ಷಣೆ, ಶಿಕ್ಷಣ, ಶುದ್ಧ ನೀರು, ರಸ್ತೆಗಳು ಮತ್ತು ಜೀವನೋಪಾಯಗಳ ಮೇಲೆ ಕೇಂದ್ರೀಕರಿಸುತ್ತದೆ. 18 ರಾಜ್ಯಗಳ 88 ಜಿಲ್ಲೆಗಳ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗಳು ಅಂಗನವಾಡಿ ಕೇಂದ್ರಗಳು ಮತ್ತು ಶಾಲಾ ಹಾಸ್ಟೆಲ್ಗಳು ಮತ್ತು ಬಹುಪಯೋಗಿ ಕೇಂದ್ರಗಳು ಸೇರಿದಂತೆ ಪ್ರಮುಖ ಕ್ಷೇತ್ರಗಳ ಕುರಿತು ಚರ್ಚಿಸಿದರು. ಬುಡಕಟ್ಟು ಭಾಗವಹಿಸುವಿಕೆ, ಹಂಚಿಕೊಂಡ ಉತ್ತಮ ಅಭ್ಯಾಸಗಳು ಮತ್ತು ತಳಮಟ್ಟದ ಬಲಪಡಿಸಲು ಕ್ರಿಯಾ ಯೋಜನೆಗಳನ್ನು ಸಮ್ಮೇಳನವು ಒತ್ತಿ ಹೇಳಿತ್ತು. ಇದರದ್ದು ನಿಮಗೆ ಟೈಮ್ ಲಿಮಿಟ್ ಎಷ್ಟಿದೆ ಅಂತ ಕೇಳಿದ್ರೆ, ಟೆನ್ಯೂರ್ ಎಷ್ಟಿದೆ ಅಂದರೆ 23ರಿಂದ 26ರವರೆಗೆ ಇದು ಯೋಜನೆಯನ್ನು ಹಾಕಿಕೊಳ್ಳಲಾಗಿದೆ. ಈ PM ಜನಮನ್ ಯೋಜನೆ ಯಾವ ಒಂದು ವರ್ಷದಲ್ಲಿ ಬಂತು ಅಂತ ಕೇಳಿದ್ರೆ 2023ರಲ್ಲಿ ಬಂತು. 2023 ನವೆಂಬರ್ 15ರಂದು ಬಂತು ಅಂತ ನೀವು ಹೇಳಬೇಕಾಗುತ್ತೆ ಸರಿನಾ. ಸೊ ನವೆಂಬರ್ 15ರಂದೇ ಯಾಕೆ ಬಂತು ಹೇಳ್ಬೋದಾ? ಯಾರ ಹುಟ್ಟಿದ ದಿನವಾಗಿದೆ ಸರಿನಾ. ಸೊ ಬುಡಕಟ್ಟು ದಿನ ಅಂತ ನಾವು ಆಚರಣೆ ಮಾಡ್ತೀವಿ ನವೆಂಬರ್ 15ಅನ್ನು. ಅದು ಯಾರ ಒಬ್ಬರ ಹುಟ್ಟಿದ ದಿನವಾಗಿದೆ ಸರಿನಾ. ಜಾರ್ಖಂಡದಲ್ಲಿ ಕಂಡುಬರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿ, ಅವರ ಹೆಸರಿನಲ್ಲಿ ಆಲ್ರೆಡಿ ಒಂದು ಈ ಏರ್ಪೋರ್ಟ್ ಕೂಡ ಇದೆ. ಆ ವ್ಯಕ್ತಿಯ ಹೆಸರೇನು ಅಂತ ನೀವು ಕಮೆಂಟ್ ಮಾಡಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದ ಮೊದಲ CSIR ಮೆಗಾ ಇನೋವೇಷನ್ ಕಾಂಪ್ಲೆಕ್ಸ್ ಇತ್ತೀಚೆಗೆ ಎಲ್ಲಿ ಉದ್ಘಾಟನೆ ಆಯಿತು ಅಂತ ಕೇಳಿದ್ದಾರೆ. ಈ CSIR ಮೆಗಾ ಇನೋವೇಷನ್ ಕಾಂಪ್ಲೆಕ್ಸ್ ಇತ್ತೀಚೆಗೆ ಎಲ್ಲಿ ಉದ್ಘಾಟನೆ ಆಯಿತು? ನವದೆಹಲಿ, ಕೋಲ್ಕತ್ತಾ, ಮುಂಬೈ ಮತ್ತು ಚೆನ್ನೈ ಅಂತ ಆಪ್ಷನ್ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಸಿ, ಮುಂಬೈ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ಈ CSIR ಮೆಗಾ ಇನೋವೇಷನ್ ಕಾಂಪ್ಲೆಕ್ಸ್ ಎಲ್ಲಿ ಉದ್ಘಾಟನೆ ಆಗಿದೆ ಅಂದರೆ, ಅದು ಭಾರತದ ಮೊದಲ CSIR ಮೆಗಾ ಇನೋವೇಷನ್ ಕಾಂಪ್ಲೆಕ್ಸು ಮುಂಬೈಯಲ್ಲಿ ಉದ್ಘಾಟನೆ ಆಗಿದೆ. ಓಕೆ, ಈ CSIR ಅದರದ್ದು ಮೆಗಾ ಇನೋವೇಷನ್ ಕಾಂಪ್ಲೆಕ್ಸ್ ಎಲ್ಲಿ ಅಂದರೆ ಮುಂಬೈಯಲ್ಲಿ. ನಾವು ನಾರ್ಮಲಾಗಿ CSIR ಅಂದರೆ ಕಣ್ಣು ಮುಚ್ಚಿ ನವದೆಹಲಿ ಹೋಗ್ತದೆ ನಮ್ಮ ಕಣ್ಣು. ಓಕೆ, ಬಟ್ ನವದೆಹಲಿ ಅಲ್ಲ, ಇದು ಮುಂಬೈಯಲ್ಲಿ ಉದ್ಘಾಟನೆ ಆಗಿದೆ. ಅದು ಏನು ಅಂದರೆ ಭಾರತದ ಮೊದಲದಾಗಿದೆ. ಸೊ ಅದಕ್ಕೆ ಮೊದಲ ಇದ್ದರೆ ನಿಮಗೆ ಮ್ಯಾಕ್ಸಿಮಮ್ ಕ್ವಶನ್ ಕೇಳೋದು ಸ್ವಲ್ಪ ಪ್ರಾಬಬಿಲಿಟಿ ಜಾಸ್ತಿ ಇರುತ್ತೆ. ಮೊದಲ ಇರಬೇಕು, ಅದು ಜಸ್ಟ್ ಒಂದು ಮೊದಲ ಇರಬೇಕು, ಅಥವಾ ಮೊದಲ ಮಹಿಳೆ ಇದ್ದರೆ ಜಾಸ್ತಿ ಕ್ವಶನ್ ಕೇಳೋದು ಜಾಸ್ತಿ ಇರುತ್ತೆ. ಒಂದು 100%ಅಲ್ಲಿ ನಿಮಗೊಂದು 80% ಕ್ವಶನ್ ಕೇಳುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ಪ್ರಾಬಬಿಲಿಟಿ ಹೇಳ್ಬೋದು ಸರಿನಾ. ಸೊ ಅದಕ್ಕೆ ಈ ರೀತಿಯ ಮೊದಲ ಮಹಿಳೆಯರು, ಹಾಗೆ ಈ ಮೊದಲ ಒಂದು ಬಿಲ್ಡಿಂಗ್ಗಳಾಗಲಿ, ಮೊದಲ ಉದ್ಘಾಟನೆಗಳಾಗಲಿ, ಅವೆಲ್ಲವೂ ಕೂಡ ಸ್ವಲ್ಪ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ, ಇದಕ್ಕೆ ಸಂಬಂಧಿಸಿದಂಥ ಸ್ವಲ್ಪ ಮಾಹಿತಿ. ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಜನವರಿ 17ರಂದು ಮುಂಬೈನಲ್ಲಿ ಭಾರತದ ಮೊದಲ CSIR ಮೆಗಾ ಇನೋವೇಷನ್ ಕಾಂಪ್ಲೆಕ್ಸನ್ನು ವರ್ಚುವಲ್ ಮೋಡ್ ಮೂಲಕ ಉದ್ಘಾಟಿಸಿದರು. ಈ ಸೌಲಭ್ಯವು ಸ್ಟಾರ್ಟ್ಅಪ್ಗಳು, MSMEಗಳು, ಕೈಗಾರಿಕೆಗಳು ಮತ್ತು CSIR ಪ್ರಯೋಗಾಲಯಗಳು ಮತ್ತು ಸಾರ್ವಜನಿಕ ಸಂಶೋಧನಾ ಸಂಸ್ಥೆಗಳನ್ನು ಬೆಂಬಲಿಸುತ್ತದೆ. ಇದು ಉನ್ನತ ಮಟ್ಟದ ಮತ್ತು ಅನುಸರಣೆಗಾಗಿ ಪರಿಣಿತಿಯನ್ನು ಒದಗಿಸುತ್ತದೆ. ಆರೋಗ್ಯ ರಕ್ಷಣೆ, ರಾಸಾಯನಿಕಗಳು ಮತ್ತು ಶಕ್ತಿ ಮತ್ತು
ಸಾಮಗ್ರಿಗಳು, ಸಹಯೋಗ ಮತ್ತು ನಾವೀನ್ಯತೆಯನ್ನು ಬೆಳೆಸುವುದು ಕೇಂದ್ರೀಕೃತ ಕ್ಷೇತ್ರಗಳಲ್ಲಿ ಸೇರಿವೆ. ಈ ಮೈಲಿಗಲ್ಲು ವಿಜ್ಞಾನ, ತಂತ್ರಜ್ಞಾನ ಮತ್ತು ಸ್ಟಾರ್ಟ್ಅಪ್ಗಳಲ್ಲಿ ಜಾಗತಿಕ ನಾಯಕನಾಗಿ ಭಾರತ ಸ್ಥಾನವನ್ನು ಬಲಪಡಿಸುತ್ತದೆ. ಆತ್ಮನಿರ್ಭರ್ ಭಾರತ ದೃಷ್ಟಿಕೋನಕ್ಕೆ ಕೊಡುಗೆ ನೀಡುತ್ತದೆ. ಯಾವುದು? ಈ CSIR ಮೆಗಾ ಇನೋವೇಷನ್ ಕಾಂಪ್ಲೆಕ್ಸು. ಸರಿನಾ? ಇದು ಎಲ್ಲಿ ಕಂಡುಬರುತ್ತೆ? ಈ ಮುಂಬೈಯಲ್ಲಿ ಕಂಡುಬರುತ್ತೆ. ಇಂಪಾರ್ಟೆಂಟ್ ಇದೆ, ಅದಕ್ಕೆ ಸಾರಿ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪ್ರತಿ ವರ್ಷ ಯಾವ ದಿನದಂದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡಲಾಗುತ್ತದೆ? ಆಪ್ಷನ್ ಎ ಈ 22 ಜನವರಿ, ಆಪ್ಷನ್ ಬಿ 24 ಜನವರಿ, ಆಪ್ಷನ್ ಸಿ 25 ಜನವರಿ, ಹಾಗೆ ಆಪ್ಷನ್ ಡಿ ಏನಿದೆ ಅಂದರೆ 26 ಜನವರಿ ಅಂತ ಕೊಟ್ಟಿದ್ದಾನೆ. 26 ಜನವರಿ ಏನಾಗಿತ್ತು? ಗಣರಾಜ್ಯ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಸರಿನಾ? ಹಾಗೆ ಇಲ್ಲಿ ನೆಕ್ಸ್ಟ್ ಇದು ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ನಾವು ಯಾವ ದಿನವನ್ನು ಆಚರಣೆ ಮಾಡ್ತೀವಿ ಸರ್? ಅದು ರಾಷ್ಟ್ರೀಯ ಅಲ್ಲ ಸರ್, ಅದು ಇಂಟರ್ನ್ಯಾಷನಲ್ ಹೆಣ್ಣುಮಕ್ಕಳ ದಿನ ಮಾರ್ಚ್ 8 ಅಂತಲೂ ಹೇಳ್ಬೋದು ಸರ್. ಇಂಟರ್ನ್ಯಾಷನಲ್ ಹೆಣ್ಣುಮಕ್ಕಳ ದಿನವೂ ಕೂಡ ಇದೆ ಮಾರ್ಚ್ 8 ಅನ್ನೋದು. ಸರಿನಾ? ಬಟ್ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವೂ ಕೂಡ ಇದೆ. ಸರಿನಾ? ಹೆಣ್ಣು ಮಕ್ಕಳ. ಸರಿನಾ? ಇವಾಗ ಮಹಿಳೆಯರ ದಿನ ಕೇಳಿಲ್ಲ ಅವರು, ಹೆಣ್ಣು ಮಕ್ಕಳ. ಓಕೆ, ಸೊ ಗರ್ಲ್ ಚೈಲ್ಡ್ ಡೇ ಕೇಳಿದ್ದಾರೆ ಅವರು. ಸೊ ಗರ್ಲ್ ಚೈಲ್ಡ್ ಡೇ ಅಂತ ನಿಮಗೇನಾದರೂ ಕೇಳಿದ್ರೆ ಸೊ 24 ಜನವರಿ ಅನ್ನೋದು ಆಗುತ್ತೆ. ಹಾಗೆ 25 ಜನವರಿ ಯಾವ ದಿನವಾಗಿದೆ? ಎಲೆಕ್ಷನ್ ದಿನವಾಗಿದೆ. ಓಕೆ, ಈ ಚುನಾವಣಾ ದಿನವಾಗಿದೆ. ಯಾವುದು? 25ನೇ ತಾರೀಕು, 25ನೇ ಜನವರಿ. 25 ಜನವರಿ 1950ರಂದು ಈ ಚುನಾವಣಾ ಆಯೋಗ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ 25 ಜನವರಿಯನ್ನು ನಾವು ಚುನಾವಣಾ ದಿನವನ್ನಾಗಿ ಆಚರಣೆ ಮಾಡ್ತೀವಿ. 24 ಜನವರಿಯನ್ನು ರಾಷ್ಟ್ರೀಯ ಹೆಣ್ಣು ಮಕ್ಕಳ ಗರ್ಲ್ ಚೈಲ್ಡ್ ದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ. ಹಾಗಾದರೆ ರಾಷ್ಟ್ರೀಯ ಮಹಿಳೆಯರ ದಿನ ಯಾವಾಗ ಆಚರಣೆ ಮಾಡ್ತೀವಿ ಸರ್? ಫೆಬ್ರವರಿ 13 ನಾವು ರಾಷ್ಟ್ರೀಯ ಮಹಿಳೆಯರ ದಿನವನ್ನಾಗಿ ಆಚರಣೆ ಮಾಡಿದ್ರೆ 24 ಜನವರಿ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಹೆಣ್ಣು ಮಕ್ಕಳು ಅಂದರೆ ಗರ್ಲ್ ಚೈಲ್ಡ್ಗಳು, ಚಿಕ್ಕ ಹುಡುಗಿಯರು ಇರ್ತಾರೆ ಗೊತ್ತಾ? ಸೊ ಅವ್ರನ್ನ, ಈ ಮಹಿಳೆಯರೇ ಬೇರೆ, ಚಿಕ್ಕ ಹುಡುಗಿಯರೇ ಬೇರೆ ಗೊತ್ತಾ? ಸರಿನಾ? ಸೊ ಅದಕ್ಕೆ ಇವಾಗ ಹುಡುಗಿಯರನ್ನ ನೀವು ಹೋಗಿ ಆಂಟಿ ಅಂತ ಕರೀರಿ, ಕಪ್ಪಾಳಿಗೆ ಹೊಡಿತಾರೆ ಒಂದು. ಸರಿಯಾ? ಸೊ ಯಾಕೆ? ಅವರು ಹುಡುಗಿಯರಾಗಿದ್ದಾರೆ. ಮೀನ್ಸ್ ಅವ್ರ ದಿನ ಯಾವಾಗ ಅಂದರೆ 24 ಜನವರಿ. ಸರಿನಾ? ಸೊ ಆಂಟಿಯರ್ದು ಮೀನ್ಸ್ ಏನೋ ಮಹಿಳೆಯರದು. ಸೊ ಅವ್ರಿಗೆ ನೀವು ಏನೋ ಮೀನ್ಸ್ ಕಾಡ್ಸೋಕೆ ಏನಾದರೂ ಅಂತಿದ್ರೆ ಗೊತ್ತಾ? ಸೊ ಅವ್ರದ್ದು ಇವಾಗ ಮಹಿಳೆಯರು ಅಂತ ಕೇಳಿದ್ರೆ ನಿಮಗೆ ಫೆಬ್ರವರಿ 13 ಆಗುತ್ತೆ. ಕನ್ಫ್ಯೂಷನ್ ಆಗ್ತಿದೆ, ಸೊ ಅದಕ್ಕೆ ಹೀಗೆ ಹೇಳ್ತಾ ಇದ್ದೀನಿ. ಸರಿನಾ? ಸೊ ಇದರಲ್ಲಿ ಏನು ನೀವು ಒಬ್ಬರಿಗೆ ಬೈದ್ರಿ ಹಾಗೆ ಹೀಗೆ ಅಂತಲ್ಲ, ನೆನಪಿಟ್ಕೊಳ್ಳೋಕೆ ಅಷ್ಟೇ ಬೇಕು, ಅಷ್ಟೇ. ಅದಕ್ಕಿಷ್ಟೇ ಫೋಕಸ್ ಮಾಡೋಕೆ ಹೋಗಿ. ಓಕೆ, ಆ್ಯಂಡ್ ದೆನ್ ಇವಾಗ ಅಂತಾರಾಷ್ಟ್ರೀಯ ಮಹಿಳೆಯರ ದಿನ ಯಾವಾಗ ನಿಮಗೆ? ಮಾರ್ಚ್ 8. ಓಕೆ, ಮಾರ್ಚ್ 8 ದಿನ ಫುಲ್ ಏನು ಅಂದರೆ ಎಲ್ಲ ಸ್ಕೂಲು ಕಾಲೇಜು ಎಲ್ಲರೂ ಕೂಡ ಮಹಿಳೆಯರ ದಿನ ಆಚರಣೆ ಮಾಡೋದೇ ಮಾಡೋದು, ಸ್ಟೇಟಸ್ ಹಾಕೋದು, ಕೇಕ್ ಕಟ್ ಮಾಡೋದು ಎಲ್ಲವೂ ಕೂಡ ಮಾಡಿದ್ರು. ಬಟ್ ಇದ್ರ ಮಹಿಳೆಯರ ಹಿತಾಸಕ್ತಿಗಾಗಿ ಯಾವನಿದ್ರೆ ನಿಜವಾಗ್ಲೂ ಮಾಡ್ತಾ ಇದ್ದಾರೆ? ಯಾವೊಂದು ಮಹಿಳಾ ಆಯೋಗಗಳು ಮಾಡ್ತಾ ಇದ್ದಾವ? ಸೊ ರೀಸೆಂಟಾಗಿ ನೀವು ನೋಡಿರ್ಬೋದು, ನಾಗಲಕ್ಷ್ಮಿ ಚೌಧರಿ ಅಂತ. ಯಾರು ನಾಗಲಕ್ಷ್ಮಿ ಚೌಧರಿ ಅನ್ನೋರು? ನಮ್ಮ ರಾಜ್ಯದ ಮಹಿಳಾ ಆಯೋಗ ಏನಿದೆ ಅಲ್ವ, ಮಹಿಳಾ ಆಯೋಗದ ಅಧ್ಯಕ್ಷರು ಇವರು, ನಾಗಲಕ್ಷ್ಮಿ ಚೌಧರಿ ಅನ್ನೋರು. ಇವರು ಮೈಸೂರಲ್ಲಿ ಈ ಮಹಾರಾಣಿ ಕಾಲೇಜ್ ಅಂತ ಬರುತ್ತೆ. ಓಕೆ, ಮಹಾರಾಣಿ ಕಾಲೇಜ್ ಅಂತ. ಈ ಮಹಾರಾಣಿ ಕಾಲೇಜಲ್ಲಿ ಹೋಗಿ ಇವರು ಆಚರಣೆ ಮಾಡ್ತಾಯಿದ್ರು ಈ ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಮಾರ್ಚ್ 8ನೇ ತಾರೀಕಿನಂದು. ಸರಿನಾ? ಸೊ ಅಲ್ಲಿ ಹೋದಾಗ ಒಂದು ಹುಡುಗಿ BA ಫೈನಲ್ ಇಯರ್ ಒಬ್ಬಳು ಹುಡುಗಿ ಏನು ಮಾಡ್ತಾಳೆ ಕೇಳ್ತಾಳೆ, ಮೇಡಮ್ ಇಷ್ಟೆಲ್ಲ ಹೇಳ್ತೀರಾ ನೀವು, ಇವಾಗ ನಮ್ಮ ಕರ್ನಾಟಕದಲ್ಲಿ ಒಂದು ಡೇಟಾ ಕೊಡಿ ನನಗೆ, ಎಷ್ಟು ಮಹಿಳೆಯರ ಮೇಲೆ, ಎಷ್ಟು ಹೆಣ್ಣು ಮಕ್ಕಳ ಮೇಲೆ, ಎಷ್ಟು ಹುಡುಗಿಯರ ಮೇಲೆ ಅತ್ಯಾಚಾರ ಆಗಿದೆ, ಅದು ಎಷ್ಟು ಪ್ರಕರಣಗಳು ಪೊಲೀಸ್ ಸ್ಟೇಷನಲ್ಲಿ ದಾಖಲಾಗಿದ್ದಾವೆ, ಹಾಗೆ ಎಷ್ಟು ಪ್ರಕರಣಗಳು ಇತ್ಯರ್ಥ ಆಗಿದ್ದಾವೆ ಅಂತ ಒಂದು ಡಾಟಾ ಕೊಡ್ರಿ ಅಂತ ಕೇಳ್ತಾಳೆ. ಯಾರು? ಒಬ್ಳು BA ಫೈನಲ್ ಇಯರ್ ಹುಡುಗಿ, ಒಬ್ಳು ಮಹಾರಾಣಿ ಕಾಲೇಜ್ ಒಬ್ರು ಹುಡುಗಿಯವರು. ಸರಿನಾ? ಸೊ ಅವ್ರು ಕೇಳ್ತಾರೆ ಇದನ್ನ ಕೊಡ್ರಿ ಮೇಡಮ್ ಅಂತೇಳಿ. ಬಟ್ ಈ ನಾಗಲಕ್ಷ್ಮಿ ಚೌಧರಿ ಅನ್ನೋರು ಎಷ್ಟು ಸರಾಗವಾಗಿ ಸರ್ಕೊಂತಾರೆ ಅಂದರೆ ಅದನ್ನ ಅವ್ರು ಹೇಳೋದಿಲ್ಲ. ಇವಾಗೆಲ್ಲವೂ ಕೂಡ ಸ್ವಲ್ಪ ಡಾಕ್ಯುಮೆಂಟ್ ಬೇಕು, ಅದಕ್ಕೆ ಅದು ಸರ್ಟನ್ ಪ್ರೊಸೀಜರ್ ಆಗಬೇಕು. ಸೊ ಈ ರೀತಿ ಬೇರೆ ಉತ್ತರ ಕೊಡ್ತಾರೆ. ಇನ್ನೊಂದೇನೆಂದರೆ, ಒಂದು ಲ್ಯಾಬಿಂದ ಅದು ವರದಿ ಬರೋಕ್ಕೆ 6 ತಿಂಗಳು ಬೇಕು. ಸೊ ಅಲ್ಲಿವರೆಗೂ ಅದು ಏನು ಮಾಡೋಕ್ಕಾಗಲ್ಲ. ಕ್ವಶನ್ ಕೇಳಿರೋದೇ ಬೇರೆ, ಓಕೆ, ಅದಕ್ಕೆ ಉತ್ತರ ಬರೋದೇ ಬೇರೆ. ಇದನ್ನು ಒಂದು ಆರ್ಟಿಕಲ್ ರೀಸೆಂಟಾಗಿ ಓದಿದ್ದೆ ನಾನು, ಮೇ ಬಿ ಈ ಪ್ರಜಾವಾಣಿಯವರು ಬರೆದಿದ್ರು ಅನಿಸುತ್ತೆ. ಓಕೆ, ಸೊ ಇದು ಹೆಂಗಂದರೆ ನ್ಯೂಸ್ ಪೇಪರಲ್ಲಿ ಪಬ್ಲಿಷ್ ಆಗಿಲ್ಲ, ಇವಾಗ ಆನ್ಲೈನಲ್ಲಿ ಬರುತ್ತೆ ಗೊತ್ತಾ, ಈ ಪೇಪರು. ಸೊ ಅಲ್ಲಿ ಏನಾಗಿದೆ ಅಂದರೆ ಇದು ಆರ್ಟಿಕಲ್ ಚೆನ್ನಾಗಿ ಬರೆದಿದ್ದಾರೆ ಇದ್ರ ಮೇಲೆ. ಓಕೆ, ಇವಾಗ ರೀಸೆಂಟಾಗಿ ಅಂತಾರಾಷ್ಟ್ರೀಯ ಮಹಿಳೆಯರ ದಿನಾಚರಣೆ ಆಚರಣೆ ಮಾಡಿದ್ರು. ಯಾಕೆ ಆಚರಣೆ ಮಾಡ್ತಿದ್ದೀರಾ? ಏನದ್ರ ಮಹತ್ವ ಏನಿದೆ ಗೊತ್ತಿದೆಯಾ ನಿಮ್ಗೊಬ್ರಿಗಾದರೂ? ಇವಾಗ ಪುರುಷನೇ ಆಚರಣೆ ಮಾಡಲಿ, ಇವಾಗ ನಾನು ವಿಶ್ ಮಾಡಿದ್ರೆ ನನಗದ್ರದ್ದು ಮಹತ್ವ ಗೊತ್ತಿದೆಯಾ? ಇವಾಗ ಮಹಿಳೆ ನೀನು ಆಚರಣೆ ಮಾಡ್ತಿದ್ದೆ ಅಂದರೆ ನಿನಗದ್ರ ಮಹತ್ವ ಗೊತ್ತಿದೆಯಾ ಅಂತ ಒಂದು ಚೆನ್ನಾಗಿರೋ ಒಂದು ಆರ್ಟಿಕಲ್. ಸರಿನಾ? ಸೊ ನಿಮ್ಗೆ ಬೇಕಾದರೆ ಇಂಗ್ಲೀಷಲ್ಲೆಲ್ಲ ನೀವು ಗೂಗಲಲ್ಲಿ ಸರ್ಚ್ ಮಾಡಿ, ಇಂಗ್ಲೀಷಲ್ಲಿ ಇನ್ನೂ ಸಖತ್ತಾಗಿರೋ ನಿಮ್ಗೆ ಆರ್ಟಿಕಲ್ ಸಿಗುತ್ತೆ. ಸ್ವಲ್ಪ ಓದ್ಕೊಳ್ಳಿ. ಓಕೆ, ಇದೇನೆಂದರೆ ನಿಮಗೆ ಸ್ವಲ್ಪ ಎಥಿಕ್ಸ್, ಜಸ್ಟ್ ಓದೋದು, ಜಸ್ಟ್ ನಾನು ಮನುಷ್ಯತ್ವ ಎರಡು ಬೇಕಲ್ವಾ? ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಅದನ್ನು ಓದ್ಕೊಳ್ಳಿ. ಓಕೆ, ಮೀನ್ಸ್ ಫ್ಯೂಚರ್ ಇಂಡಿಯಾನ ಬಿಲ್ಡ್ ಮಾಡೋರು ನೀವೇ. ಸೊ ಅದಕ್ಕೆ ಅಷ್ಟೇ. ಸರಿನಾ? ಸರಿಲ್ಲ ಸರ್, ನಾನು ಜಾಬ್ ಮಾಡ್ಕೊಂಡು ಹೋಗ್ತೀನಿ. ಓಕೆ ಸರ್, ಡಬಲ್ ಟ್ಯಾಪ್ ಮಾಡಿ ಹೋಗ್ಬೋದು, ಅದು ಪ್ರಾಬ್ಲಮ್ ಇಲ್ಲ. ಬಟ್ ಏನು ಅಂದರೆ ಎಲ್ಲದಕ್ಕೂ ಕೂಡ ಸ್ವಲ್ಪ ಕನ್ಸರ್ನ್ ಇರಬೇಕು. ಸೊ ಅವಾಗ ಏನಾಗುತ್ತೆ, ಎಲ್ಲವೂ ಕೂಡ ನೆನ್ಪುಳಿಯೋಕ್ಕೆ ಚಾನ್ಸಸ್ ಇರುತ್ತೆ. ಸರಿನಾ? ಸೊ ಜಸ್ಟ್ ಇವಾಗ ರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಇದನ್ನು ಓದಿ ಹೋದೆ ನಾನು 24 ಜನವರಿ ಅಂತ.
ಹಾಂ ಇವಾಗ ಆ ಪ್ರಕರಣ ಅದೊಂದು ಆರ್ಟಿಕಲ್ ಓದಿರಲಿಲ್ಲ ಅಂದರೆ ನನಗೆ ಇದ್ರ ಮೇಲೆ ಎಮೋಷನ್ ಬರ್ತಾ ಇರಲಿಲ್ಲೇನೋ ಮೇ ಬಿ, ಸರಿನಾ. ಬಟ್ ನನಗೆ ಇವಾಗ ಅದು ನೆನಪುಳಿತದೆ. ಒಂದು ನನಗೆ ನೆನಪುಳಿತದ ಒಂದು ಸ್ವಾರ್ಥ ಆದರೆ, ಇನ್ನೊಂದು ನನಗೆ ಏನೋ ಮುಂದೆ ಒಂದು ಹೆಲ್ಪ್ ಮಾಡ್ಬೋದು, ಏನೋ ಒಂದು ನನ್ನ ಒಂದು ಕಾರ್ಯಕ್ಕೆ ನಾನು ಸಿಕ್ಕಾಗ ಅಲ್ಲಿ ನಾನು ಯೂಸ್ ಆದಾಗ ಅಲ್ಲಿ ನಾನು ಯೂಸ್ ಮಾಡ್ಕೋಬೋದಲ್ವಾ ನನಗೆ ಆ ಪರಿಸ್ಥಿತಿ ಅಂತ ನನಗೆ ಅನಿಸ್ತದೆ, ಸರಿನಾ. ಸೊ ಅದೇ ರೀತಿ ನೀವು ಕೂಡ ಅದನ್ನು ಸ್ವಲ್ಪ ಪರ್ಸ್ನಲ್ ಆಗಿ ತೊಗೊಳ್ಳಿ. ಸ್ವಲ್ಪ ಏನಂದರೆ ಜಾಸ್ತಿ ನೆನಪುಳಿಯೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಏನಿದೆ ಅಂದರೆ ಸ್ವಲ್ಪ ಇದಕ್ಕೆ ಮಾಹಿತಿಯನ್ನು ನೀವು ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ವಾರ್ಷಿಕವಾಗಿ ಯಾವ ದಿನದಂದು ಆಚರಿಸಲಾಗುತ್ತದೆ ಅಂತ ಕೇಳಿದಾನೆ. ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ? 25 ಜನವರಿ, 26 ಜನವರಿ, ಹಾಗೆ 27 ಜನವರಿ ಮತ್ತು 28 ಜನವರಿ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಯಾವುದಿದೆ? 25, ಆಪ್ಷನ್ ಎ. ಓಕೆ, ಈ ಆಪ್ಷನ್ ಎ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನಾಗಿ ನಾವು 25 ಜನವರಿಯನ್ನು ನಾವು ಆಚರಣೆ ಮಾಡ್ತೀವಿ. ಯಾವುದು? ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ. ಹಾಗೆ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನು ನಾವು ಸೆಪ್ಟೆಂಬರಲ್ಲಿ ಆಚರಣೆ ಮಾಡ್ತೀವಿ. ಈ ಸೆಪ್ಟೆಂಬರಲ್ಲಿ ನಾವು ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಯಾವ ದಿನ ಅಂತ ನೀವು ಕಮೆಂಟ್ ಮಾಡ್ಬೋದಾ? ಓಕೆ, ಹೇಳಿ ಇದನ್ನು. ಓಕೆ, ಯಾಕೆಂದರೆ ಇದನ್ನು ನಾಯಿ ಮೀನ್ಸ್ ರೇಬಿಸ್ ದಿನ, ಅದಾದ ನಂತರ ಹೃದಯದ ದಿನ, ಅದರ ಅಕ್ಕಪಕ್ಕನೇ ಬರುತ್ತೆ. ಸೊ ನಿಮ್ಗೆ ಆಲ್ರೆಡಿ 1-2 ಸರಿ ಹೇಳಿದ್ದೀನಿ ಅನಾಲಿಸಿಸ್ ಮಾಡುವಾಗ, ಸರಿನಾ. ಸೊ ಅದೇನಾದರೂ ಕಂಟಿನ್ಯೂ ಇವಾಗ ರೆಗ್ಯುಲರ್ ಸ್ಟೂಡೆಂಟ್ ಆಗಿದ್ದರೆ ನೀವು ಹೇಳಿರ್ತೀರ, ಬಟ್ ಒಂದ್ಸರಿ ನೋಡ್ಕೊಳ್ಳಿ, ಇಲ್ಲ ಅಂದರೆ. ಓಕೆ, ಬಟ್ ಇಲ್ಲಿ ರಾಷ್ಟ್ರೀಯ ಪ್ರವಾಸೋದ್ಯಮ ದಿನ ಯಾವಾಗ ಬರುತ್ತೆ ಅಂದರೆ ನಿಮಗೆ 25 ಜನವರಿ, ಸರಿನಾ. ಆ್ಯಂಡ್ ದೆನ್ ಏನಿದೆ ಅಂದರೆ ಇದಕ್ಕೆ ಸ್ವಲ್ಪ ಮಾಹಿತಿ. ಜವಾಬ್ದಾರಿಯುತ, ಸುಸ್ಥಿರ ಮತ್ತು ಪ್ರವೇಶಿಸಬಹುದಾದ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ವಾರ್ಷಿಕವಾಗಿ ಜನವರಿ 25ರಂದು ರಾಷ್ಟ್ರೀಯ ಪ್ರವಾಸೋದ್ಯಮ ದಿನವನ್ನಾಗಿ ಆಚರಿಸಲಾಗುತ್ತದೆ. 2025ರ ಧ್ಯೇಯವಾಕ್ಯ ಅಂತರ್ಗತ ಬೆಳವಣಿಗೆಗಾಗಿ ಪ್ರವಾಸೋದ್ಯಮ ಅಂತ ಕೊಟ್ಟಿದ್ದಾನೆ. ಯಾವುದು? ಈ 2025ರ ಧ್ಯೇಯವಾಕ್ಯ ಏನಾಗಿದೆ ಅಂದರೆ ಅಂತರ್ಗತ ಬೆಳವಣಿಗೆಗಾಗಿ ಪ್ರವಾಸೋದ್ಯಮ. ಅಂತರ್ಗತ ಬೆಳವಣಿಗೆಗಾಗಿ, ನಮ್ಮ ಬೆಳವಣಿಗೆಗಾಗಿ ಏನು ಪ್ರವಾಸೋದ್ಯಮ ಬೇಕು ಅಂತ ಕೇಟ್ಟಿದ್ದಾನೆ, ಸರಿನಾ. ಯಾವುದು? ಈ ವರ್ಷದ ಒಂದು ಧ್ಯೇಯವಾಕ್ಯ ಆಗಿದೆ, ಸರಿಯಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಅಡ್ವಾನ್ಸ್ ಟೋವ್ಡ್ ಆರ್ಟಿಲರಿ ಗನ್ ಸಿಸ್ಟಮ್ ATAGS ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಅಂತ ಕೊಟ್ಟಿದ್ದಾನೆ, ಸರಿನಾ. ATAGS ಯಾವ ಒಂದು ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಎಲ್ಲ ಗನ್ನು, ಬಾಂಬು, ಟ್ಯಾಂಕು ಎಲ್ಲ ತಯಾರು ಮಾಡೋರು ಯಾರು ತಯಾರು ಮಾಡ್ತಾರೆ? DRDOದವರು. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ DRDO ಆಗುತ್ತೆ. ಸಮ್ ಟೈಮ್ ಏನಾಗುತ್ತೆ ನಿಮಗೆ ಈ BDL ಬರಬಹುದು, ಅದಾದ ನಂತರ ಈ HAL ಬರಬಹುದು, ಸರಿನಾ. ಸಮ್ ಟೈಮ್ ರೇರ್ ಇದು ಯಾವುದು ನಿಮಗೆ ಗನ್ನು, ಬಾಂಬು, ಆರ್ಮಿಗೆ ಸಂಬಂಧಿಸಿದಂಥ ಏನೇ ಒಂದು ಇಕ್ವಿಪ್ಮೆಂಟ್ ತಯಾರಾಗಿರಲಿ 99% ನಿಮ್ಗೆ ಯಾವುದು ಅಂದರೆ ಈ DRDOನಾಗಿರುತ್ತೆ. ಎಲ್ಲೇ 1% ಈ ಆನ್ಸರ್ ಬರುತ್ತೆ ನಿಮಗೆ, ಸರಿನಾ. ಸೊ ನಿಮ್ಗೆ ಗೊತ್ತಿರಲಿಲ್ಲ ಅಂದರೆ 99% ಏನಂದರೆ ಈ DRDOನೇ ಹಾಕ್ಬಿಡಿ ನೀವು, ಸರಿಯಾ. ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುತ್ತಿದ್ದ ದೀರ್ಘಕಾಲದ ಶ್ವಾಸಕೋಶದ ಆಸ್ಪರ್ಲೋಜಿಸ್ ಯಾವ ಏಜೆಂಟ್ನಿಂದ ಉಂಟಾಗುತ್ತದೆ? ಆಸ್ಪರ್ಲೋಜಿಸ್ ಯಾವುದರಿಂದ ಬರುತ್ತದೆ ಅಂತ ಕೇಳಿದ್ದಾನೆ. ವೈರಸ್ಸಿಂದ, ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾ ಮತ್ತು ಪ್ರೋಟೋಜೋವಾ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಬಿ, ಫಂಗಸ್ ಇಂದ ಬರುತ್ತೆ. ಯಾವುದು? ಈ ಆಸ್ಪರ್ಜಿಲೋಸಿಸ್ ಅನ್ನುವ ಒಂದು ಕಾಯಿಲೆ ಏನಿದೆ ಅಲ್ವಾ, ಇದೊಂದು ಶ್ವಾಸಕೋಶದ ಒಂದು ಡಿಸೀಸ್ ಆಗಿದೆ. ಸೊ ಇದು ಯಾವುದರಿಂದ ಬರುತ್ತೆ ಅಂದರೆ ಈ ಫಂಗಸ್ಸು ಅಥವಾ ಶಿಲೀಂಧ್ರದಿಂದ ಬರುತ್ತೆ, ಸರಿನಾ. ಇದು ಕೂಡ ಸ್ವಲ್ಪ ನೋಡ್ಕೊಳ್ಳಿ. ಸ್ವಲ್ಪ ಇನ್ನೂ 4 ನಿಮಿಷ ಟೈಮ್ ಇರೋದ್ರಿಂದ ಸ್ವಲ್ಪ ಸ್ಪೀಡಾಗಿ ಹೋಗ್ತಿದ್ದೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸುದ್ದಿಯಲ್ಲಿ ಕಂಡುಬಂದ ಡಾರ್ಫರ್ ಪ್ರದೇಶವು ಯಾವ ದೇಶದಲ್ಲಿದೆ ಅಂತ ಕೊಟ್ಟಿದ್ದಾನೆ. ಈ ಡಾರ್ಫರ್ ಪ್ರದೇಶ ಅನ್ನೋದು ನಿಮಗೆ ಯಾವ ಒಂದು ದೇಶದಲ್ಲಿ ಕಂಡುಬರುತ್ತೆ ಅಂದರೆ ಸುಡಾನ್ ದೇಶದಲ್ಲಿ ಕಂಡುಬರುತ್ತೆ. ಯಾವುದು? ಈ ಡಾರ್ಫರ್ ಪ್ರದೇಶ ಅನ್ನೋದು. ಹಾಗೆ ಈ ಗೋಲನ್ ಗಪಸ್ ಪ್ರದೇಶ ಎಲ್ಲಿ ಕಂಡುಬರುತ್ತೆ? ಓಕೆ, ಸಾರಿ, ಗೋಲನ್ ಹೈಟ್ಸ್. ಈ ಗೋಲನ್ ಹೈಟ್ಸು ಮತ್ತು ಗೋಲನ್ ಗಾಪಾಸು ಎರಡೂ ಕೂಡ ಯಾವ ಒಂದು ಪ್ರದೇಶದಲ್ಲಿ ಕಂಡುಬರ್ತವೆ, ಯಾವ ಒಂದು ದೇಶದಲ್ಲಿ ಕಂಡುಬರ್ತವೆ ಹೇಳ್ಬೋದಾ? ಈ ಗೋಲನ್ ಹೈಟ್ಸ್ ಏನಿದೆ ಅಲ್ವಾ ನಿಮಗೆ ಇಸ್ರೇಲ್ ದೇಶದಲ್ಲಿ ಕಂಡುಬರ್ತವೆ. ಇಸ್ರೇಲ್ ಮತ್ತು ಸಿರಿಯಾದ ಮಧ್ಯಭಾಗದಲ್ಲಿ ಮೀನ್ಸ್ ಬಾರ್ಡ್ರಲ್ಲಿ ಕಂಡುಬರ್ತವೆ, ಸರಿಯಾಗಿ ಇದು ಗೊತ್ತಿಲ್ಲ ನಿಮಗೆ ಕೇಳಬಹುದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇತ್ತೀಚೆಗೆ ರಾಜೀನಾಮೆ ಘೋಷಿಸಿದ್ದ ಮಿಲೋಸ್ ವಿಸೋವಿಕ್ ಯಾವ ದೇಶದ ಪ್ರಧಾನಿಯಾಗಿದ್ದರು ಅಂತ ಕೇಳಿದ್ದಾರೆ. ಈ ಮಿಲೋಸ್ ವಿಸೋವಿಕ್ ಯಾವ ದೇಶದ ಪ್ರಧಾನಿಯಾಗಿದ್ದರು ಅಂದರೆ ಸರ್ಬಿಯಾ ದೇಶದ ಪ್ರಧಾನಿಯಾಗಿದ್ದರು. ಓಕೆ, ಈ ಸರ್ಬಿಯಾ ದೇಶದ ಪ್ರಧಾನಿ ಯಾರು ಅಂದರೆ ನಿಮಗೆ ವಿಲೋಸ್ ವಿಸೋವಿಕ್ ಅನ್ನೋರು, ಸರಿನಾ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2025 ಸಮುದಾಯದ ವರ್ಷವೆಂದು ಘೋಷಿಸಿದ ದೇಶ ಯಾವುದು ಅಂತ ಕೇಳಿದ್ದಾನೆ. ಸೊ ಸಮುದಾಯದ ವರ್ಷವೆಂದು ಘೋಷಿಸಿದ ದೇಶ ಯಾವುದನ್ನು 2025 UAE, ಯುನೈಟೆಡ್ ಅರಬ್ ಎಮಿರೇಟ್ಸು, ಸರಿನಾ. ಯುನೈಟೆಡ್ ಅರಬ್ ಎಮಿರೇಟ್ಸ್ ಏನಿದೆ ಅಲ್ವಾ, ನೀವು ಹೇಳ್ತಿರಲ್ಲ ದುಬೈ ದೇಶ. ದುಬೈ ಅನ್ನೋದು ದೇಶ ಅಲ್ಲ. ಈಗ ದುಬೈ ಅನ್ನೋದು ದೇಶ ಅಂದರೆ ನಾವೇನಂತ ಹೇಳಬೇಕು? ಬೆಂಗಳೂರು ಅನ್ನೋದು ದೇಶ ಅಂತ ಹೇಳಬೇಕಾಗುತ್ತೆ. ಮೀನ್ಸ್ ದುಬೈ ಅನ್ನೋದು ದೇಶ ಅಲ್ಲ, ದುಬೈ ಅನ್ನೋದು ಜಸ್ಟ್ ಒಂದು ಸ್ಟೇಟ್. ಅದೊಂದು ಏನಾಗಿದೆ, ಅದೊಂದು ಸ್ಟೇಟ್ ಆಗಿದೆ. ಯಾವುದು? ದುಬೈ ಅನ್ನೋದು ಜಸ್ಟ್ ಒಂದು ಸ್ಟೇಟ್ ಆಗಿದೆ. ಸೊ ಈ ರೀತಿ 7 ಅಲ್ಲಿ ಸ್ಟೇಟ್ಸ್ ಅನ್ನಲ್ಲ, ಅಲ್ಲಿ ಅವರು ಎಮಿರೇಟ್ಸ್ ಅಂತ ಕರೀತಾರೆ, ಸಂಸ್ಥಾನಗಳು ಅಂತ ಕರೀತಾರೆ ಅದಕ್ಕೆ, ಸರಿನಾ. ಸೊ ಅಲ್ಲಿ ನಾವು ಎಷ್ಟು ಎಮಿರೇಟ್ಸ್ಗಳನ್ನು ಕಾಣ್ತೀವಿ ಅಂದರೆ ಟೋಟಲಿ 7 ಎಮಿರೇಟ್ಸ್ಗಳನ್ನು ಕಾಣ್ತೀವಿ, ಸರಿನಾ. ಇಂಪಾರ್ಟೆಂಟ್ ಇದೆ, ಅದಕ್ಕೆ ಕೇಳ್ತಾ ಇದ್ದೀನಿ. 7 ಎಮಿರೇಟ್ಸ್ಗಳು ಕಂಡುಬರ್ತವೆ, 7 ಒಂದು ರಾಜ್ಯಗಳು ಕಂಡುಬರ್ತವೆ. ಎಲ್ಲಿ? ಈ UAE ಅಲ್ಲಿ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ, ಸರಿನಾ. ಇದು ಗೊತ್ತಿರಲಿ ನಿಮಗೆ ಕೇಳ್ಬೋದು. ಅದರ ರಾಜಧಾನಿ ಯಾವುದು? ಅಬುಧಾಬಿ ಅಂತ ಕಂಡುಬರುತ್ತೆ. ಈ UAEಯ ರಾಜಧಾನಿ ಯಾವುದು ಅಂದರೆ ಅಬುಧಾಬಿ. ಇನ್ನೊಂದು ಸ್ವಲ್ಪ ಫೇಮಸ್ ಆಗಿರೋ ಒಂದು ಎಮಿರೇಟ್ಸ್ ಯಾವುದು ಅಂದರೆ ನಿಮಗೆ ಶಾರ್ಜಾ ಅನ್ನೋದು, ಸರಿನಾ. ಶಾರ್ಜಾ ಅನ್ನೋದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಆಗಿದೆ. ಸೊ ನೀವು ಕ್ರಿಕೆಟ್ ಏನಾದರೂ ನೋಡ್ತಾ ಇದ್ದರೆ ಶಾರ್ಜಾ ಅನ್ನೋದು ನಿಮಗೆ ಶಾರ್ಜಾ ಸ್ಟೇಡಿಯಮು ಜಾಸ್ತಿ ಫೆಮಿಲಿಯರ್ ಆಗಿರುತ್ತೆ ನಿಮಗೆ, ಸರಿನಾ. ಸೊ ಏನಿಲ್ಲ, ಇದು ಕೂಡ ನೀವು ನೆನ್ಪಿಟ್ಕೋಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ
ಹರಿಮಾನ್ ಶರ್ಮಾ ಅವರಿಗೆ ಯಾವ ಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಕೇಳಿದ್ರೆ ಕೃಷಿ ಕ್ಷೇತ್ರದಲ್ಲಿ ನೀಡಿದ ಕೊಡುಗೆಗಾಗಿ ಹರಿಮಾನ್ ಶರ್ಮಾ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ. ಸರಿನಾ, ಇದು ಗೊತ್ತಿರಲಿ ನಿಮಗೆ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2025 ಆಫ್ರಿಕಾ ಇಂಧನ ಶೃಂಗಸಭೆಯ ಆತಿಥೇಯ ದೇಶ ಯಾವುದು ಅಂತ ಕೇಳಿದ್ದಾನೆ. ಯಾವ ದೇಶ ಅಂದರೆ ಈ ತಾಂಜಾನಿಯಾ ದೇಶದಲ್ಲಿ ಆಫ್ರಿಕಾ ಇಂಧನ ಶೃಂಗಸಭೆ ನಡೆಸಿದ್ದಾರೆ. ತಾಂಜಾನಿಯಾದಲ್ಲಿ ಕಿಲಿಮಾಂಜರೋ ಎನ್ನುವ ಒಂದು ಅತ್ಯಂತ ಎತ್ತರವಾದ ಪರ್ವತ ಕಂಡು ಬರುತ್ತೆ ನಿಮಗೆ, ಎಲ್ಲಿ ಆಫ್ರಿಕಾದ ಅತ್ಯಂತ ಎತ್ತರವಾದ ಪರ್ವತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ DeepSeek V3 ಮತ್ತು DeepSeek R1 ಹೆಸರಿನ DeepSeek AI ಮಾದರಿಗಳನ್ನು ಅಭಿವೃದ್ಧಿಪಡಿಸಿದ ದೇಶ ಯಾವುದು ಅಂತ ಕೇಳಿದ್ದಾನೆ. ಸೊ ಇದು ಅಭಿವೃದ್ಧಿಪಡಿಸಿದ ದೇಶ ಯಾವುದು ಅಂದರೆ ಆಪ್ಷನ್ ಡಿ ಚೀನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸುದ್ದಿಯಲ್ಲಿ ಕಂಡುಬರುವ ಕಾರಾ ಸಮುದ್ರವು ಯಾವ ಸಾಗರದ ಅಂಚಿನ ಸಮುದ್ರವಾಗಿದೆ ಅಂತ ಕೇಳಿದ್ದಾನೆ. ಕಾರಾ ಸಮುದ್ರ ಯಾವ ಒಂದು ಅಂಚಿನ ಪ್ರದೇಶವಾಗಿದೆ? ಕಾರಾ ಯಾವುದು ಅಂದರೆ ಈ ಆರ್ಕ್ಟಿಕ್ ಸಾಗರದ, ಆಪ್ಷನ್ ಡಿ ಏನಿದೆ ಅಲ್ವಾ, ಈ ಆರ್ಕ್ಟಿಕ್ ಸಾಗರದ ಒಂದು ಪ್ರದೇಶವಾಗಿದೆ ಯಾವುದು ಈ ಕಾರಾ ಸಮುದ್ರ ಅನ್ನೋದು. ಸರಿನಾ? ಆ್ಯಂಡ್ ದೆನ್ ಆಯಿತು, ಇಲ್ಲಿಗೆ ಕಂಪ್ಲೀಟ್ ಆಯಿತು. ಸೊ ಇದಾಗಿತ್ತು ಇಲ್ಲಿಯವರೆಗೆ ಜನವರಿ ತಿಂಗಳ ಪ್ರಮುಖ 60 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳು. ಈ 60 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳಿಂದ ಏನಿದಾವಲ್ವಾ, ಈ 60 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳ ಜೊತೆ ನೀವು ಇನ್ನೂ ಈ 120 GK ಪ್ರಶ್ನೆಗಳನ್ನು ಕೂಡ ಕಲ್ತಿರ್ತೀರ. ಸೊ ಎಲ್ಲ ಪ್ರಶ್ನೆಗಳು ಆಲ್ಮೋಸ್ಟ್ ನಿಮಗೆ 200 ಪ್ರಶ್ನೆಗಳು ಇಲ್ಲಿ ನೀವು ಮಿನಿಮಮ್ ಕಲ್ತು ಹೋಗಲೇಬೇಕು. ಇದು ಈ 2 ಸೆಷನಿಂದ, ಈ ಒಂದು ಲಾಸ್ಟ್ ಸೆಷನ್ ಏನು ಮಾಡಿದ್ದೆ ಅಲ್ವಾ, ಆ ಸೆಷನಿಂದ ಈ ಸೆಷನಿಂದ. ಸೊ ಅದಕ್ಕೆ ನಿಮಗೆ ಈ ಮೇಲಿನ ಪ್ರಶ್ನೆಗಳು ನಿಮಗೆ ಬಂದೇ ಬರ್ತವೆ ಅಂತ ಹೇಳ್ತಾ ಮ್ಯಾಕ್ಸಿಮಮ್ ಬರೋ ಚಾನ್ಸಸ್ ಕೂಡ ಸ್ವಲ್ಪ ಜಾಸ್ತಿ ಇದೆ. ಯಾಕಂದರೆ ಜನವರಿ ತಿಂಗಳದು ಸ್ವಲ್ಪ ಕರೆಂಟ್ ಅಫೇರ್ಸ್ ಏನಿದೆ ಅಲ್ವಾ, ಕೇಳೋ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಮಗೆ ಹೇಳ್ತಾ, ಹಾಗೆ ಈ ಕ್ಲಾಸ್ ನಿಮಗೆ ಯೂಸ್ಫುಲ್ ಆಗಿದ್ದರೆ, ಹಾಗೆ ಮುಂದೆ ಯೂಸ್ಫುಲ್ ಆಗ್ತಾ ಇದ್ದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.